ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ದ ಟಾಕ್ ಮೈಂಡ್ ಶೋ. ನಾನು ಮೇಘ್ನಾ ನಾಗರಾಜ್. ವೀಕ್ಷಕರೇ, ಇವತ್ತು ನನ್ನ ಜೊತೆ ಇರುವಂತಹ ಸ್ಪೆಷಲ್ ಅತಿಥಿ. ಇವರು ನಾಟ್ಯ ಮಾತ್ರವಲ್ಲದೆ ನಟನೆಯಲ್ಲಿಯೂ ಕೂಡ ನಮ್ಮೆಲ್ಲರ ಮನವನ್ನ ಗೆದ್ದಿದ್ದಾರೆ. ಭರತನಾಟ್ಯದಲ್ಲಿ ವಿದ್ವತ್ ಹಾಗೆ MA ಪದವಿಯನ್ನ ಫಸ್ಟ್ ರ್ಯಾಂಕ್ ಜೊತೆಗೆ 3 ಚಿನ್ನದ ಪದಕಗಳೊಂದಿಗೆ ಪಡೆದಿದ್ದಾರೆ. ಅಜ್ಜಿ ಕ್ಲಾಸಿಕಲ್ ಡಾನ್ಸ್ ಸೆಂಟರ್ ನ ಫೌಂಡರ್. ಕಿರುತೆರೆ ಅಷ್ಟೇ ಅಲ್ಲದೆ ಹಿರಿತೆರೆಯಲ್ಲೂ ಕೂಡ ನಟನೆಯನ್ನ ಮಾಡಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ಹೆಗ್ಗಳಿಕೆ ಇವರದ್ದು. ಸೊ ಇನ್ಯಾಕ್ ತಡ, ಇವತ್ತಿನ ನಮ್ಮ ಸ್ಪೆಷಲ್ ಅತಿಥಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಶಿ ಈಸ್ ನನ್ ಅದರ್ ದನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಡಾನ್ಸರ್, ಪರ್ಫಾರ್ಮರ್, ಆಕ್ಟ್ರೆಸ್, ನಾಟ್ಯ ಮಯೂರಿ, ದ ಬ್ಯೂಟಿಫುಲ್ ಶ್ರೀಮತಿ ಪದ್ಮಿನಿ ಅಚ್ಚಿಯವರು. ಬನ್ನಿ, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಘ್ನಾ, ಹೇಗಿದ್ದೀರಾ? ನಾನ್ ಆರಾಮ್, ನೀವ್ ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಈಗಷ್ಟೇ ಗಣೇಶ್ ಚತುರ್ಥಿ ಮುಗೀತು. ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಗಣೇಶ್ ಚತುರ್ಥಿಯನ್ನ? ಅಂದ್ರೆ ಗಣೇಶ್ ಚತುರ್ಥಿ ವ್ರತದ ತರ ಏನು ನಮ್ಮ ಮನೆಯಲ್ಲಿ ಇಲ್ಲ. ಗೌರಿನೇ ಆಗ್ಲಿ ಗಣೇಶನೇ ಆಗ್ಲಿ ನಾವು ಮೂರ್ತಿಯನ್ನ ಇಟ್ಟು ಪೂಜೆ ಮಾಡುವುದು ಪದ್ಧತಿಯಲ್ಲಿ ಬಂದಿರ್ಲಿಲ್ಲ. ಹಾಗಾಗಿ ಹಬ್ಬ ಅಂತಂದ್ರೆ ಅಮ್ಮ ಮಾಡ್ಕೊಟ್ಟ ಕಡುಬು, ರುಚಿಕರವಾದ ಅಡಿಗೆಗಳನ್ನ ತಿನ್ನೋದೇ ನಮ್ಗೆ ಹಬ್ಬ. ಸೂಪರ್. ಸೊ ಅಂತೂ ಗಣೇಶ ಚತುರ್ಥಿಯನ್ನ ಎಂಜಾಯ್ ಮಾಡಿದ್ರೆ ನೀವು ನಿಮ್ಮ ಮನೆಯಲ್ಲಿ? ನೀವು ಗಣೇಶನ ಇಡ್ತೀರಾ? ಇಲ್ಲ ಇಲ್ಲ, ಆರಾಮ. ಹಬ್ಬದಲ್ಲಿ ಏನ್ ಮಾಡ್ತೀವಿ ಅದನ್ನ ನಾರ್ಮಲ್ ನಮ್ಮ ಪೂಜೆಗೆ ಏನ್ ಮಾಡ್ಬೇಕು ಪೂಜೆ ಮಾಡಿ, ಅಂದ್ರೆ ನೈವೇದ್ಯಕ್ಕೆ ಅಮ್ಮ ಏನೋ ಒಂದ್ ಸ್ವಲ್ಪ ಮಾಡಿ ಇಡ್ತಾರೆ. ಆಮೇಲೆ ದೇವ್ರಿಗೆ ನೈವೇದ್ಯ ಆಗ್ತಾ ಇದ್ದ ಹಾಗೆ ನಮಗ್ ನೈವೇದ್ಯ ಆಗತ್ತೆ. ಸೂಪರ್ ಸೂಪರ್ ಸೂಪರ್. ಪದ್ಮಿನಿ ಮ್ಯಾಮ್ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಕೂಡ ಆಕ್ಚುಲಿ ನಿಮ್ ಫೇಸ್ ನೋಡಿದ್ರೆ ನಮಗೆ ಫಸ್ಟ್ ನೆನಪು ಬರೋದೇ ಭರತನಾಟ್ಯಂ ಡಾನ್ಸ್. ಸೊ ಅದೇ ನೆನಪಿಗೆ ಬರುತ್ತೆ. ಸೊ ನನ್ಗೆ ಮೊದ್ಲಿಗೆ ನಿಮ್ಮ ಈ ಒಂದು ಡಾನ್ಸ್ ಜರ್ನಿ ಹೇಗ್ ಶುರು ಆಯ್ತು? ಅಂದ್ರೆ ಇವಾಗ ಒಂದು ಪ್ರೇರಣೆ ಇರುತ್ತಲ್ವಾ, ಮೊದ್ಲಿಂದನೂ ನೀವ್ ಅನ್ಕೊಂಡಿದ್ರ ಡಾನ್ಸ್ ಶುರು ಮಾಡ್ಬೇಕು ಅಂತ. ಹೇಗ್ ಶುರು ಆಯ್ತು ಡಾನ್ಸ್ ಜರ್ನಿ? ಆಕ್ಚುಲಿ ನನ್ನ ಡ್ಯಾನ್ಸ್ ಜರ್ನಿ, ನಾನ್ ಡ್ಯಾನ್ಸ್ ಫೀಲ್ಡ್ ಬರ್ಬೇಕು ಅಂತ ಅನ್ಕೊಂಡೇ ಇಲ್ದೇ ಇದ್ದವಳು. ಎಲ್ಲವೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋದು ನನ್ನ ಲೈಫ್ ಅಲ್ಲಿ. ಚಿಕ್ಕದ್ರಲ್ಲಿ ಮಾಮೂಲಿ ಟಿವಿ ಎಲ್ಲ ಹಾಕಿದ್ರೆ ಮಕ್ಳುಗಳು ಡ್ಯಾನ್ಸ್ ಮಾಡ್ತಿರಂತಾರ. ನಾನು ಯಾವ್ದೋ ಒಂದ್ ಮಮ್ಮಿ ಇದು ಸೀರೆ ಉಟ್ಕೊಂಡು ಅಥವಾ ದುಪ್ಪಟ್ಟನಲ್ಲೋ ಏನೋ ಹಾಕೊಂಡು ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಾ ಇರ್ತಿದ್ದಂತೆ. ಅಪ್ಪನಿಗೆ ಅನ್ಸಿತ್ತಂತೆ ನನ್ಗೆ ಡ್ಯಾನ್ಸ್ ನಲ್ಲಿ ಇಂಟ್ರೆಸ್ಟ್ ಇರಬಹುದು ಅಂತ. ಆದ್ರೆ ಎಲ್ಲಿ ಸೇರಿಸ್ಬೇಕು ಏನೋ ಅಪ್ಪನಿಗೂ ಐಡಿಯಾ ಇರ್ಲಿಲ್ಲ. ಅದೇ ಸಮಯದಲ್ಲಿ ಅಪ್ಪನ ಫ್ರೆಂಡು ಅವ್ರ ಮಗಳನ್ನೇನೋ ಸೇರಿಸ್ತಾ ಇದೀನಿ ಅಂತ ಹೇಳಿ, ಅದ್ ಸ್ವಲ್ಪ ದೂರ ಇದೆ, ನಿಮ್ ಮಕ್ಳನ್ನು ಸೇರ್ಸೋ ಹಂಗಿದ್ರೆ ಒಟ್ಟಿಗೆ ಇವ್ರು ಹೋಗಿದ್ ಬರ್ತಾರೆ, ನಡ್ಕೊಂಡ್ ಹೋಗಿ ಕ್ಲಾಸ್ ಮುಗಿಸ್ಕೊಂಡ್ ಬರ್ಬೋದು, ಒಟ್ಟಿಗೆ ಸೇರಿಸ್ತೀರಾ ರಾಮಣ್ಣವ್ರೆ ಅಂತ ಕೇಳಿದ್ರಂತೆ. ಅಪ್ಪನ್ಗೆ ಇವಳಿಗೆ ಹೇಗಿದ್ರು ಇಂಟ್ರೆಸ್ಟ್ ಇತ್ತು ಚಿಕ್ಕವಳಿಗೆ, ಸರಿ ಇರ್ಲಿ ಅಂತ ಅನ್ಬಿಟ್ಟು ನನ್ನನ್ನ ನಮ್ಮ ಅಕ್ಕನ್ನ ಇಬ್ರನ್ನು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸಿದ್ರು. ಅದು ಎಲ್ಲೂ ನಿಲ್ಲಿಸ್ಬೇಕು ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ಅದೊಂಥರ ಲೀಲಾಜಾಲವಾಗಿ ಬರೋಕ್ ಶುರು ಆಯ್ತು. ನಾನು ನನ್ನ ಅಕ್ಕ ಇಬ್ರು ಎಂಜಾಯ್ ಮಾಡಕ್ ಶುರು ಮಾಡಿದ್ವಿ. ಹಾಗಾಗಿ ನಮ್ಮ ಸ್ಟಡೀಸ್ ಜೊತೆಗೆ ಡ್ಯಾನ್ಸ್ ಪ್ಯಾರಲಲ್ ಆಗೇ ಹೋಯ್ತು. ಸೊ ನನ್ನ ಡ್ಯಾನ್ಸ್ ಕೋರ್ಸು ಮತ್ತೆ ಸ್ಟಡಿ ಕೋರ್ಸ್ ಎರಡು, ಇದ್ರಲ್ಲಿ ಪೋಸ್ಟ್ ಗ್ರಾಜುಯೇಷನ್, ಇದ್ರಲ್ಲಿ ವಿದ್ವತ್ತು ನಾನು ಒಂದೇ ವರ್ಷದಲ್ಲಿ ಮುಗಿಸಿತ್ತು. ಅಂಡ್ ಅದೇ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೆ, ಭರತನಾಟ್ಯಂ ಅಲ್ಲಿ MA ಹಾಗೆ ವಿದ್ವತ್ ಜೊತೆಗೆ ಫಸ್ಟ್ ರ್ಯಾಂಕ್ ಅಂಡ್ 3 ಗೋಲ್ಡ್ ಮೆಡಲ್. ಹೇಗೆ ಅದೆಲ್ಲ? ಆಕ್ಚುಲಿ ನಾನ್ ಆಗ ಮಾಡಿದ್ದು ಫಿಸಿಕ್ಸ್ ನಲ್ಲಿ MSc. ನನ್ಗೆ ಡ್ಯಾನ್ಸ್ ಅನ್ ಪ್ರೊಫೆಷನ್ ತಗೋಬೇಕು ಅನ್ನೋ ಐಡಿಯಾನೇ ಇರ್ಲಿಲ್ಲ. ಪ್ಯಾಷನ್ ಆಗೇನೆ ಐ ವಾಸ್ ಅ ಪ್ಯಾಷನೇಟ್ ಡ್ಯಾನ್ಸರ್. ಸೊ ಅದ್ರ ಜೊತೆಗೆ ನಾನು ಮಾಡ್ಕೊಂಡ್ ಬಂದಿದ್ದು. ನಂದು MSc ಮುಗ್ದಾದ್ಮೇಲೆ ನಾನು ಮೈಸೂರಿನಲ್ಲೇನೆ ಲೆಕ್ಚರರ್ ಆಗೂ ಸೇರ್ಕೊಂಡೆ. 1 ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡ್ದೆ. ಅದಾದ ತಕ್ಷಣ ನನ್ಗೆ ಮದ್ವೆ ಆಯ್ತು. ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿ ಬರ್ಬೇಕಾಯ್ತು. ಸೊ ನಾನು ಅಲ್ಲಿ ಕೆಲಸ ರಿಸೈನ್ ಮಾಡಿ ಬೆಂಗಳೂರಿಗೆ ಶಿಫ್ಟ್ ಆದೆ. ಇಲ್ಲಿ ಬಂದಾಗ ನಂಗೆ ಮತ್ತೆ ಯಾಕೋ ಲೆಕ್ಚರರ್ ಜಾಬ್ ಹೋಗಕ್ ಇಷ್ಟ ಆಗ್ಲಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಇರ್ತಿದ್ದೆ. ಮೊದ್ಲಿಂದನೂ ಹೌಸ್ ವೈಫ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಅಂದ್ರೆ ಮನೆಯಲ್ಲಿ ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ಕೊಂಡು ಗಂಡ ಬಂದಾಗ ರೆಡಿ ಆಗ್ಬಿಟ್ಟು ಅವ್ರಿಗೆ ಬನ್ರಿ, ಅದು ಅವಾಗೆಲ್ಲ ಟಿವಿಲೆಲ್ಲ ನೋಡ್ತಾ ಇದ್ವಲ್ಲ. ಸೊ ದಟ್ ಸ್ಮೈಲ್ ಕೊಡ್ತಾ It was like that only for few months. ಸೊ ಅಕ್ಕಪಕ್ಕ ಮನೆಯವರು ಮಾತಾಡಿಸ್ತಾ ಇರ್ತಾರಲ್ಲ, ನಾನು ಏನ್ ಮಾಡಿದೀನಿ, ವಿದ್ವತ್ ಮುಗಿಸಿದೀರಾ ಪದ್ಮಿನಿ, ನಮ್ ಮಕ್ಳುಗಳು ಇಲ್ಲೇ ಒಬ್ರು ಡ್ಯಾನ್ಸ್ ಟೀಚರ್ ಹೇಳ್ಕೊಡ್ತಿದ್ರು, ಅವ್ರು ನಿಲ್ಲಿಸ್ಬಿಟ್ರು, 4 ಮಕ್ಳಿದ್ದಾರೆ, ಪಾಠ ಮಾಡ್ತೀರಾ ನೀವು ಅಂತ ಅಂದ್ರು. ಅದ್ ನನ್ಗೆ ಐಡಿಯಾ ಖಂಡಿತ ಇರ್ಲಿಲ್ಲ. ನಾನು ಡ್ಯಾನ್ಸ್ ಟೀಚ್ ಮಾಡ್ತೀನಿ, ಡ್ಯಾನ್ಸ್ ಪ್ರೊಫೆಷನ್ ತಗೋಬೇಕು ನಂಗೆ ಐಡಿಯಾನೇ ಇರ್ಲಿಲ್ಲ. ಅಕಸ್ಮಾತ್ ಏನೋ ನಾ ಮಾಡಿದ್ರೆ ಮೇ ಬಿ PhD ಮಾಡಿರ್ತಿದ್ದೆ, ಫಿಸಿಕ್ಸ್ ಅಲ್ಲೇನೆ ಪ್ರೊಫೆಸರ್ ಆಗಿರ್ತಿದ್ನೋ ಏನೋ ಮುಂದಕ್ಕೆ.
ಬಟ್ ಆ ಟೈಮಲ್ಲಂತೂ ಹೌಸ್ ವೈಫ್ ಜಾಬ್ ಅನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ಸೊ ಆ 4 ಮಕ್ಕಳಿಗೆ ಹೌದಾ ಸರಿ ಆಯ್ತು ಅಂತ ಹೇಳಿ ಐ ಜಸ್ಟ್ ಸ್ಟಾರ್ಟೆಡ್ ವಿಥೌಟ್ ಎನಿ ಪ್ಲಾನ್. ಅಂಡ್ ಅದು ಹೇಗ್ ಬೆಳೀತು, ನಾನು ಹೇಗ್ ಮಾಡ್ಕೊಂಡ್ ಹೋದೆ ನನಗೆ ಗೊತ್ತಿಲ್ಲ. ಅದು ಒಂದೊಂದೇ ಹೆಜ್ಜೆ ಇಡ್ತಾ ಹೋದೆ. ಬಟ್ ಯಾವುದೇ ಒಂದು ಆಪರ್ಚುನಿಟಿ ಬಂದ್ರು, ಯಾವುದೇ ಒಂದು ಚಾಲೆಂಜ್ ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸ್ದೆ. ಅದು ಹೋಗ್ತಾ ಹೋಗ್ತಾ ಇನ್ಸ್ಟಿಟ್ಯೂಷನ್ಗೆ ಈಗ 25 ವರ್ಷ, 100 ಮಕ್ಕಳು ಭರತನಾಟ್ಯವನ್ನ ಈಗ ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಸೂಪರ್ ಸೂಪರ್. ಅಂಡ್ ನಾನು ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡ್ಬೇಕು, ಅದಕ್ಕಿಂತ ಮೊದಲು ನಾನು ಹೀಗೆ ನಿಮ್ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ನೀವು ಗೌರವ ಡಾಕ್ಟರೇಟ್ ಪುರಸ್ಕೃತರು ಕೂಡ. ಸೊ ಅದ್ರ ಬಗ್ಗೆ ಹೇಳಿ. ಇದು ಅಷ್ಟೇ, ನನಗೆ ಗೊತ್ತೇ ಇಲ್ಲ ಅವ್ರ ಯಾರು ಅಂತಾನೂ ಗೊತ್ತಿಲ್ಲ. ನನ್ನ ರೆಕಮೆಂಡೇಶನ್ ಅವ್ರಿಗೆ ಹೇಗೆ ಹೋಯ್ತು ಅಂತಾನೂ ಗೊತ್ತಿಲ್ಲ. ದೇ ಜಸ್ಟ್ ಕಾಲ್ಡ್ ಮೀ ಒನ್ ಡೇ, ಮೇಡಮ್ ನಿಮ್ಮ ಬಗ್ಗೆ ಪ್ರೊಫೈಲ್ ನಮ್ಗೆ ಬಂತು, ನಿಮ್ಮ ಸಾಧನೆಯನ್ನ ಗುರುತಿಸಿ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ನಿಮ್ಗೆ ಗೌರವ ಡಾಕ್ಟರೇಟ್ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ. ನನ್ಗೆ ತಕ್ಷಣಕ್ಕೆ ಹೌದಾ ಎಷ್ಟ್ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಕೇಳಿದೆ. ಬಿಕಾಸ್ ಈಗ ಅದೆಲ್ಲ ಇದೆ ಅಂತ ಅನ್ಬಿಟ್ಟು ನಂಗೆ ಆಗಷ್ಟೇ ಗೊತ್ತಾಗಿತ್ತು, ಎಲ್ಲ ದುಡ್ಡು ಕೊಟ್ಟು ಡಾಕ್ಟರೇಟ್ ನ ಕೊಂಡ್ಕೊಂತಾ ಇದಾರಂತೆ ಅಂತ. ನನಗ್ ಗೊತ್ತಿಲ್ಲ ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ನನಗ್ ಗೊತ್ತಿಲ್ಲ. ಸರಿ, ಈ ತರ ಗೌರವ ಡಾಕ್ಟರೇಟ್ ಅಂದ್ರೆ ಇನ್ಯಾರೋ ನನ್ ಬಗ್ಗೆನೂ ಹಾಗೆ ಅನ್ಕೋಬೋದಲ್ವಾ, ಎಷ್ಟ್ ದುಡ್ಡು ಕೊಟ್ಟು ತಗೊಂಡ್ರಿ ಅಂತ ನನ್ನ ನಾಳೆ ಕೇಳಿದ್ರೆ ನಂಗೆ ಅದು ಬೇಕಿರ್ಲಿಲ್ಲ. ಸೊ ನನ್ಗೆ ಅದಕ್ಕಿಂತ ಮುಂಚೆ 1-2 ಆಫರ್ಗಳು ಬಂದಿತ್ತು ನನ್ಗೆ, ಹೀಗೆ ನೋಡಿ ಇಷ್ಟು ಸಾವಿರ ಕೊಟ್ರೆ ನೀವ್ ಏನ್ ಕೆಲಸ ಮಾಡಿದಿರೋ ಅದನ್ನೇ ಸಬ್ಮಿಟ್ ಮಾಡಿ ನಿಮ್ಗೆ ಡಾಕ್ಟರೇಟ್ ಬರುತ್ತೆ, PhD ಬರುತ್ತೆ ಅಂತ. ಅದಕ್ಕೆ ಒಂದ್ ಪ್ರೊಸೀಜರ್ ಅಂತ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಪ್ರೊಸೀಜರ್ ಇಲ್ದೆ ಶಾರ್ಟ್ ಕಟ್ ಅಲ್ಲಿ ಹೆಂಗೆ ಸುಮ್ನೆ ಏನೋ ಮಾಡಿರೋ ಕೆಲ್ಸಕ್ಕೆ ನಂಗೆ PhD ಹೆಂಗ್ ಕೊಡಕ್ ಸಾಧ್ಯ ಅವರು ಅಂತ ಹೇಳಿ ನಾನ್ ಬೇಡ ಅಂತ ಅಂದಿದ್ದಾಗಿತ್ತದು. ಇವ್ರು ಗೌರವ ಡಾಕ್ಟರೇಟ್ ಕೊಡ್ತೀನಿ ಅಂತ ಅಂದಾಗ ನನ್ಗೆ ಅದೇ ಕ್ವಶನ್ ಮಾರ್ಕ್ ಬಂದಿತ್ತು. ಆಮೇಲೆ ಕೇಳ್ಕೊಂಡೆ, ನನ್ ಬಗ್ಗೆ ನಿಮ್ಗೆ ಏನ್ ಗೊತ್ತು, ನಾನ್ ಏನ್ ಕೆಲಸ ಮಾಡಿದೀನಿ ಅಂತ ನಿಮ್ಗೆ ಗೊತ್ತು? ಅವ್ರೆಲ್ಲಾ ಹೇಳ್ತಾ ಬಂದ್ರು, ಇಲ್ಲ ನಿಮ್ ಪ್ರೊಫೈಲ್ ನಮಗ್ ಬಂದು ನಾವು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇರೋದು ಅಂತ. ಸರಿ, ನಾನು ಅದೇ ಹೇಳಿಲ್ವಾ, ಯಾವ್ದೇ ಒಂದು ಆಪರ್ಚುನಿಟಿ ಬಂದ್ರು ಚಾಲೆಂಜ್ ಬಂದ್ರು ಆಕ್ಸೆಪ್ಟ್ ಮಾಡೋ ಗುಣ ನನ್ನಲ್ಲಿ ಇದ್ದಿದ್ರಿಂದ ಓಕೆ ಇದು ಒಂದೇನೋ ನನ್ನ ದಾರಿನಲ್ಲಿ ಬರ್ತಿದೆ ಅಂತಂದ್ರೆ ವೈ ನಾಟ್ ಅಂತ ಹೇಳಿ ಅದನ್ನ ಆಕ್ಸೆಪ್ಟ್ ಮಾಡಿ ತಗೊಂಡಿದ್ದು. ಸೂಪರ್. ಅಂಡ್ ಇವಾಗ ನೀವು ಈ ಒಂದು ದುಡ್ಡು ಕೊಟ್ಕೊಂಡು ಗೌರವ ಡಾಕ್ಟರೇಟ್ ತಗೋತಾರೆ ಅಂತ ಅಂದಾಗ ನನಗೆ ನೆನಪಾಗಿದ್ದು, ನಿಮ್ಗೆ ಎಷ್ಟರ ಮಟ್ಟಿಗೆ ಅದು ಸರಿ ಅನ್ಸುತ್ತೆ? ಯಾಕಂದ್ರೆ ಗೌರವ ಡಾಕ್ಟರೇಟ್ ಅದಕ್ಕೆ ಅದರದ್ದೇ ಆದಂತ ಒಂದು ಬೆಲೆ ಇದೆ. ಸೊ ಅದನ್ನ ದುಡ್ಡು ಕೊಟ್ಟು ತಗೊಳ್ಳೋದ್ರಿಂದ ಅದಕ್ಕೆ ಎಷ್ಟು ಬೆಲೆ ಇರುತ್ತೆ ನಿಮ್ಮ ಪ್ರಕಾರ? ಇದೊಂಥರ ಕಾಂಟ್ರವರ್ಸಿ ಇದು. ಅಂದ್ರೆ ಸಿನ್ಸ್ ನೀವ್ ಹೇಳಿರೋದ್ರಿಂದ ಅದು ಒಂದು ನನ್ನ ಮೈಂಡ್ ಅಲ್ಲಿ ಅದೇ ಹೇಳಿಲ್ವಾ, ಅದ್ರ ಎಷ್ಟು ಮಟ್ಟಿಗೆ ಸುಳ್ಳೋ ನಿಜನೋ ನನಗೆ ಗೊತ್ತಿಲ್ಲ, ಅದ್ರ ಡೆಪ್ತ್ ನಾನು ಹೋಗಿಲ್ಲ. ಬಟ್ ಐ ಹರ್ಡ್ ಅಬೌಟ್ ಇಟ್, ನಾನು ಅದನ್ನ ಕೇಳಿದೀನಿ. ಅಂಡ್ ಅಯ್ಯೋ ಅಂತದೆಲ್ಲ ಎಷ್ಟೊಂದ್ ಸಿಗುತ್ತೆ, ಇದೆಲ್ಲ ಲೈಟ್ ಆಗಿ ಮಾತಾಡೋದನ್ನೆಲ್ಲ ಕೇಳಿದೀನಿ. ಹೌದು ಹೌದು. ನನ್ಗೆ ಆ ರೀತಿ ಯಾರೋ ಒಬ್ರು ನನ್ನ ಬಗ್ಗೆ ಮಾತಾಡೋದು ನನ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ನಾನ್ ತುಂಬಾ ಕ್ವಶನ್ ಕೇಳಿದ್ದೆ, ಅವ್ರು ನನಗೆ ಕ್ವಶನ್ ಅಲ್ಲಿ ನಾನೇ ಅವ್ರಿಗೆ ಕೇಳ್ಬಿಟ್ಟಿದ್ದೆ, ಏನ್ ಕೊಡ್ತಾ ಇದೀರಾ, ನನ್ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತೆಲ್ಲ. ಆ ರೀತಿ ದುಡ್ಡು ಕೊಟ್ಟು ತಗೊಳ್ಳೋದು ಐ ಡೋಂಟ್ ಥಿಂಕ್ ಸೊ ಅದು ಸರಿ ಅಂತ ನನ್ನ ಭಾವನೆ ಅಂತೂ ಅಲ್ಲ. ಅದು ಇದೆಯಾ ಇಲ್ವಾ ಅದು ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಆಗಿದ್ರೆ ಅದು ಖಂಡಿತ ತಪ್ಪು. ಹೌದು ಹೌದು. ಯಾಕಂದ್ರೆ ಕಲೆಗೆ ಒಂದು ಬೆಲೆನೇ ಇಲ್ದೆ ಇದ್ದಂಗ, ಬೆಲೆ ಕೊಟ್ಟು ಅಂದ್ರೆ ಇದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಇದು ವ್ಯಾಪಾರ ಅಲ್ಲ ಅಲ್ವಾ. ಹೌದು ಹೌದು. ಇದು ಒಂದು ಗೌರವ. ಹೌದು. ಸೊ ಅದಕ್ಕೆ ಗೌರವ ಡಾಕ್ಟರೇಟ್ ಅಂತಾನೆ. ಸೊ ಅದಕ್ಕೊಂದು ತೂಕ ಇದೆ ಅಂತ ಅನ್ಕೊಂಡಿದ್ದೀನಿ. ಹೌದು, ನಿಜ ಸತ್ಯದ ಮಾತು ಮ್ಯಾಮ್. ಇನ್ನ ನಿಮ್ಮ ಅಚ್ಚಿ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಬಗ್ಗೆ ಮಾತಾಡೋದಾದ್ರೆ, ಅಲ್ಲಿರುವಂತ ಸ್ಟೂಡೆಂಟ್ಸ್ ಸಾಕಷ್ಟು ಉತ್ಸವ ಆಗಿರ್ಬೋದು, ಸಾಕಷ್ಟು ಕಡೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂಡ್ ಅಮೆರಿಕದಲ್ಲಿ, ದುಬೈಯಲ್ಲಿ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅವ್ರು ನೀವು ಹೇಗ್ ಟ್ರೈನ್ ಮಾಡ್ತೀರಾ? ಎಲ್ಲವೂ ಅಷ್ಟೇ, ಒಂದೊಂದು ಹೆಜ್ಜೆನಲ್ಲೂ ನಾವು ತಗೊಳ್ಳೋಂಥದ್ದು ಒಂದೊಂದು ಚಾಲೆಂಜೇನೆ. ಕೆಲವು ಸಲ ಹೇಗಾಗೋಗುತ್ತೆ ಅಂತ ಅಂದ್ರೆ, ನಾಡಿದ್ದು ಪ್ರೋಗ್ರಾಮು ನಮ್ಗೆ ಇವತ್ತು ಬರುತ್ತೆ ಆಫರ್, 2 ದಿನದಲ್ಲಿ ನಾವು ಪ್ರಿಪೇರ್ ಆಗ್ಬೇಕು. ಅದು ಇತ್ತೀಚೆಗೆನೆ ಆಯ್ತು ನಂಗೆ. 15ನೇ ತಾರೀಕು ನಮ್ಮ ಟೀಮು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪರ್ಫಾರ್ಮ್ ಮಾಡಿದ್ವಿ. ಅದು ನಮ್ಗೆ ಬಂದಿದ್ದು, ನಮ್ಗೆ ಆ ಪ್ರೋಗ್ರಾಮ್ ಇದೆ ಅಂತ ಕನ್ಫರ್ಮ್ ಆಗಿದ್ದು 12ನೇ ತಾರೀಕು ರಾತ್ರಿ. 13, 14 2 ದಿನದಲ್ಲಿ 15 ಜನದ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡು ನಾವು ಹೋಗಿ ಪರ್ಫಾರ್ಮ್ ಮಾಡಿದ್ದು. ಸೊ ಅದು ನಮ್ಮ ದೇಶದಲ್ಲೇ ಇರಬಹುದು, ಹೊರ ದೇಶದಲ್ಲೇ ಇರಬಹುದು, ಯಾವುದೇ ಒಂದು ಕಾರ್ಯಕ್ರಮ ಆಗ್ಬಹುದು, ಪರೀಕ್ಷೆಗಳಾಗಬಹುದು, ಇವೆಲ್ಲವೂ ಅಷ್ಟೇ ನಮ್ಗೆ ಚಾಲೆಂಜ್ ಲೈಫ್ ಅಲ್ಲಿ.
ಬಟ್ ನಂಗೆ ಚಾಲೆಂಜಸ್ ಗಳನ್ನ ಫೇಸ್ ಮಾಡೋದು ಅಂದ್ರೆ ಬಹಳ ಖುಷಿ. ಅಲ್ಲೇ ಅಲ್ವಾ ನಮ್ಮ ಗ್ರೋತ್ ಇರೋದು. 4 ಜನ ಸ್ಟೂಡೆಂಟ್ಸ್ ಇಂದ ಒಂದು 100 ಜನ ಸ್ಟೂಡೆಂಟ್ಸ್ ತನಕನೂ ನಾನು ನನ್ನ ಸಂಸ್ಥೆಯನ್ನ ಬೆಳೆಸಿದೀನಿ ಅಂತಂದ್ರೆ ಅದು ನಾನು ಮಾಡಿರುವಂತಹ ಕೆಲ್ಸನೇನೆ. ಅಷ್ಟು ಸುಲಭದ ಮಾತಲ್ಲ. ಚಾಲೆಂಜ್ ನನ್ನ ಆಕ್ಸೆಪ್ಟ್ ಮಾಡಿರೋದ್ರಿಂದಾನೇ ಅದಾಗಿರೋದು. ಸೊ ಪ್ರತಿಯೊಂದು ಕಾರ್ಯಕ್ರಮಗಳು ಅಷ್ಟೇನೆ ನಮ್ಗೆ ಚಾಲೆಂಜೇನೆ. ಹೊರದೇಶಗಳಿಗೆಲ್ಲ ಹೋಗ್ಬೇಕಂದ್ರಂತೂ ಅಷ್ಟು ಜನದ್ದು ಪಾಸ್ಪೋರ್ಟ್ ವೀಸಾ ಇಂದ ಹಿಡಿದು ನಾವು ವರ್ಕ್ ಮಾಡ್ಬೇಕು. ಅದ್ರ ಜೊತೆಗೆ ಸಾಂಗ್ ಸೆಲೆಕ್ಷನ್, ಕೊರಿಯೋಗ್ರಫೀಸ್, ಅದಕ್ಕೆ ಕಾಸ್ಟ್ಯೂಮ್ಸ್, ಮೇಕಪ್, ಆರ್ನಮೆಂಟ್ಸ್, ಪ್ರಾಪರ್ಟೀಸ್, ಇವೆಲ್ಲವೂ ಆಸ್ ಅ ಕೊರಿಯೋಗ್ರಾಫರ್ ನಾನು ಪ್ಲಾನ್ ಮಾಡ್ಬೇಕಾಗತ್ತೆ. ಅಂಡ್ ಲಕಿಲಿ ನಂದು ಫ್ಯಾಮಿಲಿ ಹೆಂಗಿದೆ ಅಂತಂದ್ರೆ ನನ್ ಬ್ಯಾಕ್ ಬೋನ್ ತರ. ನನ್ನ ಹಸ್ಬೆಂಡೇ ಆಗಿರ್ಬಹುದು, ನನ್ನ 2 ಹೆಣ್ಮಕ್ಳೇ ಆಗಿರ್ಬೋದು, ಇವ್ರು 3 ಜನ ಪ್ರತಿಯೊಂದು ಕೆಲ್ಸದಲ್ಲೂ ನನ್ ಜೊತೆಗ್ ನಿಲ್ತಾರೆ. ಸೊ ಹಾಗಾಗಿ ನಂಗೆ ಯಾವ್ದೇ ಚಾಲೆಂಜ್ ಆದ್ರೂನು ಖುಷಿ. ಅಂದ್ರೆ ವಿತ್ ಫ್ಯಾಮಿಲಿ ನಾನು ಎಲ್ಲಾ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಗೆಲ್ತಾ ಹೋಗ್ತೀನಿ ಅಂತ ಇದ್ರೆ ಅದ್ ನನ್ನ ಅದೃಷ್ಟನೇ. ಹೌದೌದು, ಫ್ಯಾಮಿಲಿ ಸಪೋರ್ಟ್ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ನೀವು ನಿಮ್ಮ 2 ಹೆಣ್ಮಕ್ಳ ಬಗ್ಗೆ ಹೇಳಿದ್ರಿ, ಅವರು ಕೂಡ ಡಾನ್ಸ್ ಮಾಡ್ತಾರಲ್ವಾ, ಅವರಿಗೂ ನೀವೇ ಕಲ್ಸಿರೋದು? ಹೌದು, ಅವ್ರಿಬ್ರು ನನ್ನ ಸ್ಟೂಡೆಂಟ್ಸ್. ದೊಡ್ಡವಳು ಈಗಾಗ್ಲೇ ಅವಳು ವಿದ್ವತ್ ಮುಗಿಸ್ಕೊಂಡಿದ್ದಾಳೆ, ಗಂಧರ್ವ ಮಹಾವಿದ್ಯಾಲಯದ ಅಲಂಕಾರ ಎಕ್ಸಾಮ್ಸ್ ಮುಗಿಸ್ಕೊಂಡು. ಆಕ್ಚುಲಿ ಅವಳು BE ಗ್ರಾಜುಯೇಟ್, ಬಟ್ ಯಾಕೋ ನನ್ನ ರಕ್ತ ಸ್ವಲ್ಪ ಜಾಸ್ತಿನೇ ಹರಿದ್ ಬಿಟ್ಟಿದೀವಿ. ಡ್ಯಾನ್ಸ್ ಕಡೆಗೆ ಒಲವು ಜಾಸ್ತಿಯಾಗಿ ಅವಳು ನನ್ನ ಫೀಲ್ಡ್ ಗೆ ಬಂದಿಯಾಳೆ. ಅದಲ್ದೆ ಅವಳು ನ್ಯೂಟ್ರಿಷನಿಸ್ಟ್ ಕೂಡ. ಸೊ ನ್ಯೂಟ್ರಿಷನ್ ಮತ್ತೆ ಡ್ಯಾನ್ಸ್ ಎರಡನ್ನು ಪ್ಯಾರಲಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಸೂಪರ್. ಇನ್ನ ಭರತನಾಟ್ಯಂ ಅಂತ ಅಂದಾಗ ಅಲ್ಲಿ ಕರ್ನಾಟಕ ಕ್ಲಾಸಿಕಲ್ ಕಲಿಬೇಕಾಗತ್ತೆ, ನೀವು ಹಾಡ್ತೀರಾ? ಹೌದಾ? ಅಂದ್ರೆ ನಾನು ಆಸ್ ಅ ಕ್ಲಾಸಿಕಲ್ ಸಿಂಗರ್ ನಂಗೆ ಹಾಡೋಕೆ ಖಂಡಿತ ಅಷ್ಟೊಂದು ಇಲ್ಲ, ಧೈರ್ಯ ಇಲ್ಲ, ಆ ಧೈರ್ಯ ಮಾಡೋದು ಇಲ್ಲ. ಆದ್ರೆ ನನ್ನ ಡ್ಯಾನ್ಸ್ ಕ್ಲಾಸ್ ನಲ್ಲಿ ನಾನು ಏನ್ ಪಾಠ ಮಾಡ್ಬೇಕು, ಅದಕ್ಕೆ ಬೇಕಾಗಿರುವಂತಹ ಸಂಗೀತ ಜ್ಞಾನ ಆಗಿರಬಹುದು, ತಾಳ ಜ್ಞಾನ ಆಗಿರಬಹುದು, ಅಂಡ್ ಥಿಯರಿಟಿಕಲ್ ಮ್ಯಾಟರ್ಸ್ ಆಗಿರ್ಬಹುದು, ಇದನ್ನೆಲ್ಲ ನಮ್ ಗುರುಗಳಿಂದ ನಾನು ಕಲ್ತು ನಾನು ಅದನ್ನ ಮಕ್ಕಳಿಗೆ ಪಾಠ ಮಾಡ್ತೀನಿ. ಯಾಕಂದ್ರೆ ಯಾವ್ದೋ ಒಂದ್ ಸಬ್ಜೆಕ್ಟ್ ಅಲ್ಲಿ ಅಟ್ ಲೀಸ್ಟ್ ಒಂದು ಮಿನಿಮಮ್ ಜ್ಞಾನ ಇರ್ಲೇಬೇಕು. ಒಂದನ್ನ ನಾವು ಮಾಸ್ಟರಿಂಗ್ ನಾವು ಮಾಡಿದ್ರು ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಬೇಕಾಗಿರುವಂತಹ ಕಲೆಗಳದ್ದು ಮಿನಿಮಮ್ ನಾಲೆಡ್ಜ್ ಏನಿದೆ ಅದಷ್ಟಂತೂ ಖಂಡಿತ ಇದೆ. ಇವಾಗ ನನ್ಗೊಂದು ಕ್ಯೂರಿಯಾಸಿಟಿ ಏನಂದ್ರೆ, ಇವಾಗ ಒಂದಷ್ಟು ಸಿಂಗರ್ ಆಗಿರ್ಬೋದು, ಡಾನ್ಸರ್ ಆಗಿರ್ಬೋದು, ನಮ್ಗೆ ನಮ್ದೇ ಆದಂತ ಒಂದು ಫೇವ್ರೇಟ್ ರಾಗ, ತಾಳ ಅನ್ನೋದಿರುತ್ತೆ. ಸೊ ನಿಮ್ಮ ಫೇವ್ರೇಟ್ ರಾಗ ಯಾವ್ದು? ಅದ್ರಲ್ಲೂ ವಲಚಿ. ವಲಚಿ ರಾಗ. ನಾನು ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ನನ್ ಜೊತೆಗೆ ಹಾಡುಗಾರಿಕೆಯಲ್ಲಿ ಯಾರು ಸಪೋರ್ಟ್ ಮಾಡೋರು ಇರ್ತಾರೋ ಅವ್ರಿಗೆ ಕೇಳೋದು, ಅಷ್ಟ ಐಟಮ್ ನಲ್ಲಿ ಯಾವ್ದಾದ್ರು ಒಂದು ವಲಚಿ ರಾಗದಿದೆ ಅಂತ ಹೇಳಿ. ಐ ಲವ್ ವಲಚಿ ರಾಗ. ಅದ್ರದ್ದು ಒಂದು ಝಲಕ್, ಒಂದು ಪುಟ್ಟ ಸಾಲುಗಳು ನಮ್ಗೋಸ್ಕರ. ನಿಮ್ ಫೇವ್ರೇಟ್ ಅಲ್ವಾ? ಇಲ್ಲ, ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ನನಗೆ ಕ್ಯೂರಿಯಾಸಿಟಿ ಆಗ್ತಾ ಇದೆ. ನೀವ್ ಅದಕ್ಕೋಸ್ಕರ ನನ್ಗೋಸ್ಕರ ಆಡಲ್ವಾ? ಇಲ್ಲೊಂಚೂರು ಕಟ್ ಮಾಡ್ಕೊಂತೀರಾ? ಆಡೋದೆಲ್ಲ ಸ್ವಲ್ಪ ಕಷ್ಟ. ಹೌದಾ? ಐ ಡೋಂಟ್ ವಾಂಟ್. ಅದೇ ಹೇಳಿಲ್ವಾ, ನನ್ನ ಕ್ಲಾಸ್ ನಲ್ಲಿ ನನ್ನ ಮಕ್ಳಿಗೆ ಪಾಠ ಎಷ್ಟು ಬೇಕು ನಾನು ಅಷ್ಟು ಕಲ್ತಿದ್ದೀನಿ. ಕಾನ್ಫಿಡೆಂಟ್ ಆಗಿ ನಾನು ಒಂದು ರಾಗವನ್ನ ಎಲ್ಲೂ ಸ್ವರ ಸ್ಥಾನವನ್ನ ಆಚೆ ಅಂದ್ರೆ ಹಾಡ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಇಲ್ಲ. ಅಂಡ್ ಎಲ್ಲೋ ಒಂದ್ ಕಡೆ ತಪ್ಪಾದ್ರೆ ಆ ಗಿಲ್ಟ್ ನನ್ ಕಾಡ್ಬಿಡುತ್ತೆ. ನೀವು ವೀಣೆ ನುಡಿಸ್ತಾರ? ವೀಣಾಭ್ಯಾಸ ಮಾಡಿದೀರಾ? ಅದು ಸಂಗೀತಕ್ಕೆ ನನ್ಗೆ ಏನಪ್ಪ ನಾನು ಇಷ್ಟಪಡ್ತೀನಿ ಅನ್ನೋದನ್ನೆಲ್ಲ ನಾನು ಕಲಿಬೇಕು. ಅಟ್ ಲೀಸ್ಟ್ ಮಿನಿಮಮ್ ನಾಲೆಡ್ಜ್ ನಂಗೆ ಇರ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಬಹಳ ಇದೆ. ನಾನ್ ಸ್ಕೂಲ್ ನಲ್ಲಿ ಇದ್ದಾಗ್ಲೂ ಅಷ್ಟೇ, ನಂಗೆ ಟೈಪಿಂಗ್ ಕಲಿಬೇಕು ಅಂತ ತುಂಬಾ ಇಷ್ಟ ಇತ್ತು. ಅಪ್ಪನಿಗೆ ಕೇಳಿ ನಾನು ಟೈಪಿಂಗ್ ಅಲ್ಲಿ ಅಂಡ್ ಇವನ್ ಅದ್ರಲ್ಲೂ ಎಕ್ಸಾಮ್ಸ್ ಗಳು ಪಾಸ್ ಮಾಡಿದೀನಿ. ಇವನ್ ನಾನು ರ್ಯಾಂಕ್ ಕೂಡ ಅದ್ರಲ್ಲೂ ತಗೊಂಡಿದ್ದೆ. ಆಗ ಐ ವಾಸ್ ಮೋಸ್ಟ್ಲಿ ಇನ್ ಫಸ್ಟ್ PU ಆರ್ ಸೆಕೆಂಡ್ PU ಆ ಟೈಮ್ ಅಲ್ಲಿ. ಸೊ ಈ ನೃತ್ಯ ಕ್ಷೇತ್ರವನ್ನ ತಗೊಂಡಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ನಾಲೆಡ್ಜ್ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಆಗ ನಾನು ಮ್ಯೂಸಿಕ್ ನ ಕಲ್ತಿದ್ದು 3-4 ವರ್ಷ. ಒಂದು 2-3 ವರ್ಷ ವೀಣೆ ಕಲ್ತಿದ್ದೀನಿ. ನನ್ನ MA ಟೈಮ್ ಅಲ್ಲಿ ಆಕ್ಚುಲಿ MA ಬಗ್ಗೆ ಮಾತಾಡಕ್ ಬಂದಿದ್ದು, ನಾನು MSc ಬಗ್ಗೆ ಹೇಳ್ದೆ. MA ಇನ್ ಭರತನಾಟ್ಯಂ. ನಾನು ಡ್ಯಾನ್ಸ್ ನಲ್ಲಿ ನನ್ನ ನಾಲೆಡ್ಜ್ ನಾನು ಇದನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅನ್ನೋದೇ ನಂಗೆ ಏನು ಐಡಿಯಾ ಇದ್ದಿಲ್ಲ. ಸೊ
ಏನು ವಿದ್ವತ್ ಮಾಡ್ಕೊಂಡು ನನ್ ಪಡೆನ ಸುಮ್ನೆ ಇದ್ಬಿಟ್ಟಿದ್ದು. ಬಟ್ ನೆಕ್ಸ್ಟ್ ಮಕ್ಳುಗಳಿಗೆ ಪಾಠ ಮಾಡ್ತಾ 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 4ರಿಂದ 8 ಆಯ್ತು, 8ರಿಂದ 12 ಆಯ್ತು, ಇನ್ಕ್ರೀಸ್ ಆಗ್ತಾ ಹೋಯ್ತು. ಎಕ್ಸಾಮ್ಸ್ ಗಳನ್ನ ತಗೊಳ್ಳೋ ಲೆವೆಲ್ಗೂ ಬಂದ್ರು. ನನ್ನ ನಾಲೆಡ್ಜ್ ನಾನು ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ನಾನು. ಹೌದು. ಆಗ ನಾನು ಯೋಚನೆ ಮಾಡಿದ್ದು ಇದ್ರಲ್ಲಿ ನಾನು ಮಾಸ್ಟರ್ಸ್ ಮಾಡ್ಬೇಕು ಅಂತ. ಸೊ ನಾನು ಆಮೇಲೆ ನನ್ನ 2 ಮಕ್ಳು ಹುಟ್ಟ ಆಗೋಗಿತ್ತು ನಾನು ಮಾಸ್ಟರ್ಸ್ ಮಾಡಕ್ಕೆ ಅಂತ ಹೋದಾಗ ಮೈಸೂರಿನ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿನಲ್ಲಿ ಭರತನಾಟ್ಯದಲ್ಲಿ MA ಗೆ ಸೇರ್ಕೊಂಡೆ. ಆಗ ಒಂದು ಸೆಮಿಸ್ಟರ್ ಅಲ್ಲಿ ನಮ್ಗೆ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಇತ್ತು ಅಂತ ಹೇಳಿ ಮೃದಂಗ ಪಾಠವನ್ನು ಕೂಡ ಕಲಿತೆ. ಸೊ ಮ್ಯೂಸಿಕ್ ಆಗಿರಬಹುದು, ವೀಣೆ ಆಗಿರಬಹುದು, ಮೃದಂಗ ಆಗಿರಬಹುದು, ನಮ್ಮ ಭರತನಾಟ್ಯಕ್ಕೆ ಪೂರಕವಾಗೇ ಇರುವಂತಹದ್ದಾಗಿರೋದ್ರಿಂದ ಅವುಗಳ ಮಿನಿಮಮ್ ನಾಲೆಡ್ಜ್ ಅನ್ನಂತೂ ನಾನು ಪಡೆದಿದ್ದೀನಿ. ಸೂಪರ್. ಅಂಡ್ ನನ್ಗೆ ಇನ್ನೊಂದು, ನೀವು ಮದ್ವೆ ಆದ್ಮೇಲೆ ಇವಾಗ MA ಮಾಡಿದ್ರಿ, ವಿದ್ವತ್ ಮಾಡಿದ್ರಿ, ಕ್ಲಾಸ್ ಶುರು ಮಾಡಿದ್ರಿ, ಸೊ ನಿಮ್ಗೇನಿತ್ತು ಹೌಸ್ ವೈಫ್ ಆಗ್ಬೇಕು ಅಂತ ಆಯ್ತು. ಮದ್ವೆ ಆದ್ಮೇಲೆ ಇಷ್ಟೊಂದೆಲ್ಲ ಬೆಳವಣಿಗೆ ಆಯ್ತು. ಇದು ನೋಡ್ತಾ ಇದ್ರೆ ನಿಮ್ಮ ಹಸ್ಬೆಂಡ್ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಖಂಡಿತ ಅಪ್ಪ. ಅವ್ರು ಒಂದೊಂದ್ಸಲ ಹೇಗ್ ಅನ್ನಿಸ್ಬಿಡುತ್ತೆ ಅಂದ್ರೆ, ಈಗ ನಾನಾ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರೋದು ಇವ್ರ ಅಂತ ಅನ್ಬಿಟ್ಟು ಡೌಟ್ ಬರುತ್ತೆ. ಅಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗ್ತಾರೆ. ಬಟ್ ಈಗ ಸಂಸ್ಥೆ ದೊಡ್ಡದಾಗಿ ಬೆಳೀತಾ ಬೆಳೀತಾ ಅದ್ರದ್ದು ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸೊ ಅವರು ಒಂದು ಕಡೆ ಜವಾಬ್ದಾರಿಯನ್ನ, ನಾನು ಒಂದು ಕಡೆ, ಬಿಕಾಸ್ ನಾನ್ ಕೊರಿಯೋಗ್ರಫಿ, ಸಾಂಗು, ಮ್ಯೂಸಿಕ್, ಕಾಸ್ಟ್ಯೂಮ್ ಅಂತ ಇದ್ರೆ ಅವ್ರು ನಮ್ದೆಲ್ಲದನ್ನು ಮೇಲ್ವಿಚಾರಣೆಯನ್ನ ಅವರೇ ನೋಡ್ಕೋತಾ ಇರ್ತಾರೆ. ಯಾವ್ದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಫುಲ್ ಅವ್ರದ್ದು. ಬಿಕಾಸ್ ನಾನು ಅಲ್ಲಿ ಹೋಗಿ ಆನ್ ಮಾಡು, ಆಫ್ ಮಾಡು, ಇಷ್ಟು ಪಾಸ್ ತಗೋ, ಅದೆಲ್ಲ ನಾನ್ ಮಾಡಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಯಾವ ಮಕ್ಳುಗಳು ಎಂಟ್ರಿ ಆಗ್ಬೇಕು, ಎಕ್ಸಿಟ್ ಆಗ್ಬೇಕು, ನಾನು ಇಲ್ಲಿ ನೋಡ್ತಾ ಇರ್ತೀನಿ. ಸೊ ಫುಲ್ ಮ್ಯೂಸಿಕ್ ಅಂಡ್ ಕೆಲವು ಕಡೆ ಎಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಅಲ್ಲಿ ಲೈಟಿಂಗ್ಸ್ ಅವ್ರ ಜೊತೆಗೆ ಅವ್ರು ಕುತ್ಕೊಂತಾರೆ. ಸೊ ಇದು ಹಿಂಗ್ ಬರುತ್ತೆ. ಇವಾಗ ಕೆಲವು ಕಡೆ ಎಲ್ಲ ನಾವು ರಿಹರ್ಸಲ್ ಮಾಡಿರಕ್ಕಾಗಲ್ಲ. ಸೊ ಅವಾಗೆಲ್ಲ ಲೈಟಿಂಗ್ಸ್ ಎಲ್ಲ ಗೈಡೆನ್ಸ್ ಅವ್ರು ಕೊಡ್ತಾ ಇರ್ತಾರೆ. ಸೊ ಇವಾಗ ಬ್ಯಾಕ್ ಸ್ಟೇಜ್ ಫುಲ್ ಕೆಲಸ ಅವ್ರು ನೋಡ್ಕೊಂತಾರೆ, ಆನ್ ಸ್ಟೇಜ್ ನಾನ್ ನೋಡ್ಕೊತೀನಿ. ಸೂಪರ್. ಇದೇ ತರ ಸಪೋರ್ಟ್ ಇರ್ಬೇಕು. ಅಂಡ್ ಇವಾಗ ತುಂಬಾ ಜನ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಅವ್ರ ಲೈಫ್ ಅಲ್ಲಿ ಏನು ಮಾಡಕ್ ಆಗಲ್ಲ ಅನ್ನೋ ಒಂದ್ ಮಾತಿದೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳಿ? ಖಂಡಿತ ಸುಳ್ಳು, ಖಂಡಿತ ಸುಳ್ಳು. ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅದಕ್ಕೆ ನೀವು ಶ್ರದ್ಧೆಯಿಂದ ಕೆಲಸವನ್ನ ಮಾಡಿದ್ರೆ, ಅದ್ರ ಕಡೆಗೆ ನೀವು ಕೆಲಸವನ್ನ ಮಾಡಿದ್ರೆ ಖಂಡಿತ ಎಲ್ಲರ ಸಪೋರ್ಟ್ ಸಿಕ್ಕೇ ಸಿಗತ್ತೆ. ನೀವುನು ಮಾಡ್ಕೊಂಡು ಹೋಗ್ಬೋದು. ಈಗ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ನಂದು ಇತ್ತು ಅಂದ್ರೂ ನನ್ನ ಮಕ್ಕಳಿಗೆ, ನನ್ನ ಗಂಡನಿಗೆ, ನನ್ನ ಮನೆಗೆ ಎಷ್ಟು ಟೈಮ್ ಕೊಡ್ಬೇಕು ನಾನು ಅಷ್ಟು ಕೊಟ್ಟೆ ಕೊಡ್ತೀನಿ. ಅದಾದ್ಮೇಲೆ ನನ್ನ ಟೈಮ್ ಅನ್ನ ನಾನು ಯುಟಿಲೈಸ್ ಮಾಡ್ಕೋತೀನಿ. ಸೊ ನಾವು ಪ್ಲಾನ್ಡ್ ಆಗಿದ್ದು ನಮ್ಮ ಸಂಸಾರಕ್ಕೆ, ನಮ್ಮ ಗಂಡ ಮಕ್ಕಳಿಗೆ ಏನು ತೊಂದರೆ ಆಗದೆ ಇದ್ದಾಗೆ ನಾವು ಖಂಡಿತ ಸಾಧನೆಯನ್ನ ಮಾಡ್ಬೋದು. ಅದು ಎಲ್ಲಾರ ಕೈಲೂನು ಸಾಧ್ಯ ಇಲ್ಲ ಅಂತ ಅನ್ನೋರು ಏನ್ ಹೇಳ್ಬೇಕು ನಂಗೆ ಗೊತ್ತಿಲ್ಲ. ಸಾಧ್ಯ ಇಲ್ಲ ಅನ್ನೋದಂತೂ ಖಂಡಿತ ನನ್ನ ಡಿಕ್ಷನರಿನಲ್ಲಿ ಇಲ್ಲ. ಸಾಧ್ಯ ಇದೆ. ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಯಾವ್ದು ಡಿಸ್ಟರ್ಬ್ ಆಗದೆ ಇದಂಗ್ ನೋಡ್ಕೊ. ಆಬ್ವಿಯಸ್ಲಿ ನಾವು ಗಂಡ ಮಕ್ಕಳಿಗೆ ಊಟ, ಅಡ್ಗೆ ಹೊತ್ತಿಗೆ ನಾವು ಊಟ ಕೊಡ್ದಿರಾ ನಮ್ಮ ಕೆಲ್ಸದಲ್ಲೇ ನಾವು ಬ್ಯುಸಿ ಆಗಿದ್ರೆ ಡೆಫಿನೆಟ್ಲಿ ಅವ್ರು ಅಪೋಸ್ ಮಾಡೇ ಮಾಡ್ತಾರೆ. ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಕೆಟ್ಟೆ ಕೇಳುತ್ತೆ. ನೀವು ಮನೆಯಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅದನ್ನೂ ನೋಡ್ಕೋತಾ ನಮ್ಮ ಸಮಯವನ್ನ ನಮ್ಮ ಇಂಪ್ರೂವ್ಮೆಂಟ್ಗೆ, ನಮ್ಮ ಏಳ್ಗೆಗಾಗಿ ಖಂಡಿತ ಉಪಯೋಗಿಸ್ಕೋಬಹುದು. ಅದಕ್ಕೆ ಪ್ಲಾನಿಂಗ್ ಇರ್ಬೇಕಷ್ಟೇ. ಪ್ಲಾನಿಂಗ್. ಇನ್ನ ನಿಮ್ಮ ಈ ಒಂದು ಡ್ಯಾನ್ಸ್ ಅಕಾಡೆಮಿಗೆ ಎಂಟ್ರಿ ಕೊಡ್ಬೇಕು ಅಂದ್ರೆ ಅದಕ್ಕೆ ಯಾವ್ದೆಲ್ಲ ಪ್ರೊಸೀಜರ್ ಇದೆ? ಇವಾಗ ಯಾರಾದ್ರೂ ಅಡ್ಮಿಷನ್ ತಗೋಬೇಕು, ಅಲ್ಲಿ ವಿದ್ವತ್ ಮಾಡ್ಬೇಕು, ಅಥವಾ ಒಂದು ಎಕ್ಸಾಮ್ ನ ಬರಿಬೇಕು ಅಂತಂದ್ರೆ ಏನೆಲ್ಲ ಪ್ರೊಸೀಜರ್ ಇದೆ? ಅಂದ್ರೆ ಮಿನಿಮಮ್ ಅಂತಂದ್ರು ಅಡ್ಮಿಷನ್ಗೆ ಅವ್ರಿಗೆ 7 ವರ್ಷ ಅಂತೂ ಆಗಿರ್ಲೇಬೇಕು. ಅದಕ್ಕಿಂತ ಮುಂಚೆ ನನ್ನ ಮಕ್ಳುಗಳನ್ನ ಸೇರಿಸ್ಕೊಳ್ಳಲ್ಲ. ಅಲ್ಲಿಂದ ಮುಂದಕ್ಕೆ ಅವರಲ್ಲಿ ಒಂದು ಡೆಡಿಕೇಶನ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ನಮ್ಮ ಕ್ಲಾಸ್ ನಲ್ಲಿ 5:30 ಕ್ಲಾಸ್ ಅಂದ್ರೆ 5:30 ಗಂಟೆ ಹೊಡೆದಂಗ್ ಕ್ಲಾಸ್ ಶುರು ಆಗುತ್ತೆ. ನಾನು ಇರ್ಲಿ ಇಲ್ದೆ ಹೋಗ್ಲಿ. 25 ವರ್ಷದಿಂದ ನಡ್ಕೊಂಡ್ ಬಂದಿರೋಂಥದ್ದು. ಆ ಪಂಕ್ಚುಯಾಲಿಟಿ, ಆ ಸೀರಿಯಸ್ನೆಸ್ ನನಗೆ ಎಷ್ಟಿದೆಯೋ ಅಷ್ಟೇ ನನ್ನ ಮಕ್ಳಿಗೂ ಬರ್ಬೇಕು. ನನ್ನ ಸ್ಟೂಡೆಂಟ್ಸ್ ನನ್ನ ಮಕ್ಳು ಅಂತಾನೆ ಕರೆಯೋದು. ಸೊ ಅವರು ಒಂದು ಕ್ಲಾಸ್ ಒಳಗಡೆ ಎಂಟರ್ ಆಗ್ತಿದ್ದಾರೆ ಅಂತಂದ್ರೆ ಅವ್ರು ಒಂದು ಡಿಸಿಪ್ಲಿನ್ ಅಲ್ಲೇ ಬರ್ಬೇಕು. ನಂದೇ ಇನ್ಸ್ಟಿಟ್ಯೂಷನ್ ಒಂದು ಯೂನಿಫಾರ್ಮ್ ಇದೆ. ನೀವು ಸ್ಕೂಲಿಗೆ ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಹೋಗ್ತಿರೋ ಅದ್ರ 2ರಷ್ಟು ಬರ್ಬೇಕು. ಬಿಕಾಸ್ ನೀವು ಸ್ಕೂಲಿಗೆ ಹೋದಾಗ ಕ್ಲಾಸ್ ರೂಮ್ ಒಳಗಡೆ ನೀವು ಚಪ್ಪಲಿ ಬಿಟ್ಟು ಹೋಗಲ್ಲ, ಲೂಸ್ ಹಾಕೊಂಡೇ ಹೋಗ್ತೀರಾ. ನಿಮ್ ಟೀಚರ್ಸ್ ಗಳಿಗೆ ನೀವು ನಮಸ್ಕಾರ ಮಾಡಲ್ಲ. ಬಟ್ ಆ ಸಂಸ್ಕಾರವನ್ನೆಲ್ಲ ನಾವು ರೂಢಿಸ್ಕೊಂಡಿದೀವಿ. ನಾವು ಚಪ್ಪಲಿ ಬಿಟ್ಟು ಮನೆ ಒಳಗಡೆ ಅಥವಾ ದೇವಸ್ಥಾನದೊಳಗಡೆ ಮಾತ್ರನೇ ಹೋಗೋದು. ಹೌದು ಅಲ್ಲ? ಸೊ ಅಲ್ಲೊಂದು ಭಕ್ತಿ ಭಾವ ಇರುವಂತಹ ಜಾಗ. ಅಲ್ಲಿ ಬರ್ಬೇಕಾದ್ರೆ ನೀನು ಫುಲ್ಲು ನೀನ್ ಸಮರ್ಪಿಸ್ಕೋಬೇಕು ಅದಕ್ಕೆ. ಸೊ
ಒಂದು ಡೆಡಿಕೇಶನ್, ಡಿಸಿಪ್ಲಿನ್ ಇದ್ದು ಶ್ರದ್ಧಾ ಭಕ್ತಿ ನನಗೆ ಕಲಿತೀನಿ ಅಂತ ಬರೋ ಹಂಗಿದ್ರೆ ಎನಿ ಒನ್ ಕ್ಯಾನ್ ಕಮ್ ಇನ್ ಸೈಡ್. ಅಂಡ್ ಅವರ ಲೆವೆಲ್ ಬೈ ಲೆವೆಲ್ ನನ್ನ ಮಕ್ಕಳಿಗೆ ನಾನು ಹೇಗೆ ಪ್ಲಾನ್ ಮಾಡಿ ಇವತ್ತು ಅವ್ರಿಗೆ ವಿದ್ವತ್ ಲೆವೆಲ್ಗೆ ನಾನು ತಂದು ನಿಲ್ಸಿದ್ದೀನೋ ನನ್ನ ಸ್ವಂತ 2 ಮಕ್ಳುಗಳಿಗೆ, ಅದೇ ರೀತಿ ನನ್ನ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ನಾನು ಅವರ ಏಜ್ಗೆ ತಕ್ಕ ಹಾಗೆ ನಾನು ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ. ನಂಬಬೇಕು, ನಾನು ಹೇಳಿದಷ್ಟನ್ನ ಅವರ ಅಭ್ಯಾಸವನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು, ಅಷ್ಟೇ ಬೇಕಾಗಿರೋದು. ಪದ್ಮಿನಿ ಮ್ಯಾಮ್ ಅವರು ಸ್ಟ್ರಿಕ್ಟ್ ಟೀಚರಾ ಅಥವಾ ಸ್ವಲ್ಪ ವೆರಿ ವೆರಿ ನಾನು ಆಕ್ಚುಲಿ ಸ್ಟ್ರಿಕ್ಟ್ ಟೀಚರ್ ಅಂತಾನೆ ಎಷ್ಟೊಂದ್ ಜನ ಬಿಟ್ಟೋಗ್ಬಿಟ್ಟಿದ್ದಾರೆ. ಅವ್ರು ಬೈತಾರಪ್ಪ, ಅವ್ರ ಪಾಠ ಸರಿಯಾಗಿ ಮಾಡೋ ತನಕ ಪಾಠ ಮುಂದಕ್ಕೆ ಹೋಗಲ್ಲಪ್ಪ ಅಂತಾನು ಬಿಟ್ಟು ಹೋಗಿದ್ದು, ನಾನ್ ತುಂಬಾ ಬೈತೀನಿ ಅಂತಾನು ಬಿಟ್ಟು ಹೋಗಿದ್ದು ಉಂಟು. ಅದೇ ಒಂದು ಪಾಠ ಮುಗೀತಾ ಇನ್ನೊಂದ್ ಸೈಡ್ ನನ್ನ ನೋಡ್ಬೇಕು ಅಂತ ಅಂದ್ರೆ ಅವ್ರು ಸ್ವಲ್ಪ ದಿನಗಳು ನನ್ನ ಜೊತೆ ಕಳಿಬೇಕಾಗತ್ತೆ, ನಾನೇನು ಅಂತ ಗೊತ್ತಾಗಕ್ಕೆ. ಅದಾದ್ಮೇಲೆ ನಾನ್ ಮಕ್ಳ ಜೊತೆ ನಾನು ಮಕ್ಳೆ ನಂದು ಸಿರಿ ಜೊತೆಗೆ ನನ್ ಮನೆಯಲ್ಲಿ ಹೇಗಿರ್ತೀನೋ ಹಾಗೆ ನನ್ ಸ್ಟೂಡೆಂಟ್ಸ್ ಗಳ ಜೊತೆಗೆ ಕ್ಲಾಸ್ ನಲ್ಲಿ. ಬಟ್ ಆಫ್ಟರ್ ದ ಕ್ಲಾಸ್ ಇದ್ದಾಗ ನನ್ ನೋಡಿದ್ರೆ ಎಲ್ಲಾರು ಹೆದರ್ತಾರೆ. ಹೌದಾ? ಮನೇಲಿ ಹೇಗೆ ನೀವು? ಮನೇಲಿ ನಿಮ್ ಹಸ್ಬೆಂಡ್ ಜೊತೆ, ನಿಮ್ಮ ಮಕ್ಳ ಜೊತೆ? ನಾನ್ ಅಲ್ಲಿ ಮಗು ತರನೇ ಎದ್ಬಿಟ್ಟಿರ್ತೀನಿ, ತುಂಬಾ ಗೋಳು ಇಕ್ಕುತ್ತೀನಿ ನನ್ ಗಂಡಂಗಂತೂ. ಅವ್ರಿಗೆ ಸುಮ್ನೆ ಕೆಲಸ ಮಾಡಕ್ ಬಿಡೋದಿಲ್ಲ. ನಾನ್ ಮನೆಯಲ್ಲಿ ಇದ್ರೆ ಇಡೀ ಮನೆ ಆಕ್ಸೆಸ್ ನಂದೊಬ್ಳದೇನೆ. ಅವ್ರ ಆಫೀಸು, ಅವ್ರ ಬೆಡ್ರೂಮ್ ಬಿಟ್ರೆ ಅವ್ರ ಹೊರಗಡೆ ಬರಲ್ಲ. ನನ್ನ ದೊಡ್ಡ ಮಗಳು ಅವಳ ರೂಮ್ ಬಿಟ್ಟು ಆಚೆ ಬರಲ್ಲ, ನನ್ ಚಿಕ್ಕ ಮಗಳು ಅವಳ ರೂಮ್ ಬಿಟ್ಟು ಆಚೆ ಬರಲ್ಲ. ನಾನ್ ಮಾತ್ರ ಎಲ್ಲಾ ರೂಮ್ಗೂ ಹೋಗ್ತಾ ಇರ್ತೀನಿ. ಎಲ್ಲಾ ರೂಮ್ಗೂ ಹೋಗೋದು, ಗಲಾಟೆ ಮಾಡೋದು. ಸ್ವಲ್ಪ ನನ್ ದೊಡ್ಡ ಮಗಳು ನನ್ ಥರಾನೇ. ಸೊ ನಮ್ಮಿಬ್ರಿಗೂ ತಲೆ ಕೆಡ್ತು ಅಂದ್ರೆ ಇವ್ರಿಬ್ರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಅಂದ್ರೆ ಜಾಸ್ತಿ ತರ್ಲೆ ಮಾಡ್ತೀರಾ ನಿಮ್ ತರಲೆ ಮಾಡ್ತೀನಿ, ತುಂಬಾ ತರಲೆ ಮಾಡ್ತೀನಿ. ಅಂಡ್ ಮೋರ್ ಓವರ್ ನಾನ್ ಮದ್ವೆ ಆಗಿರೋದು ನನ್ ಸೋದರ ಮಾವನಿಗೆನೆ, ನನ್ನ ತಾಯಿಯ ಸ್ವಂತ ತಮ್ಮನೆ. ಹಂಗಾಗಿ ನಂಗೆ ಆ ಲಿಬರ್ಟಿ ಬೇರೆ ಇರೋದ್ರಿಂದ ಯಾವತ್ತೇ ಒಂದು ಟೆನ್ಷನ್ ನಂಗಿಲ್ಲ. ಆರಾಮಾಗಿಂದ ನಾನು ನೋಡಿರೋಂಥವ್ರು. ನಾನು ಏನು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ನಂಗೆ ಚೇಂಜ್ ಆಗೋ ಇದೇ ಬರ್ಲಿಲ್ಲ, ಪ್ರಮೇಯನೇ ಬರ್ಲಿಲ್ಲ. ಸೊ ನಾನ್ ಹುಡ್ದಾಗಿಂದ ಹೇಗಿದ್ದೀನೋ, ಹೇಗೆ ಚಿಕ್ಕದಿಂದ ಬೆಳ್ಕೊಂಡ್ಬಂದು, ನಾನ್ ಚಿಕ್ಕದಿಂದ ತುಂಬಾ ತುಂಟಿನೇ, ತುಂಬಾ ಅಂದ್ರೆ ತುಂಬಾ ಟಾಂಬಾಯ್ ತರ ಇದ್ದಿದ್ ನಾನು. ಹಾಗನ್ಸೋದೇ ಇಲ್ಲ ನಿಜವಾಗ. ನೋಡಿದ್ರೆ ತುಂಬಾ ಒಳ್ಳೆವಳು ಅನ್ಕೋತಾರೆ. ನಾನ್ ತುಂಬಾ ಎಲ್ಲ ಹುಡುಗರಿಗೆಲ್ಲ ಹೊಡೆದ್ ಬಿಟ್ಟಿದೀನಿ. ಹೌದಾ? ಅಂದ್ರೆ ಮನೇಲಿ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇತ್ತು? ಬರ್ತಾ ಇತ್ತು. ಯಾಕೆ ಹೊಡೆದು ಅಂತಂದ್ರೆ ನನ್ನ ಆಟ ಸಾಮಾನ್ ಕಿತ್ಕೊಂಡ ಅವನು, ಎತ್ ಕಪಾಳಕ್ ಹೊಡೆದ್ ಬಿಡೋದು ತುಂಬಾ ಮಾಡ್ತಿದ್ದೆ. ಹೌದಾ? ಬಂಡಿ ಓಡಿಸ್ಕೊಂಡು ರೋಡಲ್ಲೆಲ್ಲ ನಾನು ಹುಡ್ಕೊಂಡ್ ಬರೋರು ನಮ್ಮಮ್ಮ. ನಾವು ಹೊಟ್ಟೋಗಿರ್ತಿದ್ದೆ, ಯಾವ್ದೋ ಮಾವನ್ ಮರ ಹತ್ಕೊಂಡ್ ಕೂತ್ಕೊಂಡ್ಬಿಟ್ಟಿದ್ದೆ. ಇದೆಲ್ಲ ತುಂಬಾ ಮಾಡಿದೀನಿ. ಮರ ಎಲ್ಲ ಹತ್ತಕ್ ಬರುತ್ತೆ ನಿಮ್ಗೆ? ಮರಕೋತಿ ಆಟ ಎಲ್ಲ ಆಡಿದೀವಿ ನಾವು. ಇವಾಗಿನ ಕಾಲದವ್ರು ಮರಕೋತಿ ಆಟ ಅಂದ್ರೆ ಏನೋ ತಗೊಂಡ್ ನನ್ ಮಕ್ಳಿಗೆ ಗೊತ್ತಿಲ್ಲ. ಬಟ್ ತುಂಬಾ ತರ್ಲೆ. ಓಕೆ, ನೀವ್ ಹೇಳಿದ್ರಿ ಸೋದರ ಮಾವನೇ ಮದ್ವೆ ಆಗಿರೋದು ಅಂತ. ಇದು ಲವ್ ಮ್ಯಾರೇಜ್ ತರನಾ ಅಥವಾ ಮನೆಯಲ್ಲಿ ಡಿಸೈಡ್ ಮಾಡಿ? ಎರಡು. ನನ್ನ ಮದ್ವೆ ಆಗ್ಬೇಕು ಅಂತಾನೆ ಅವ್ರು ತುಂಬಾ ವರ್ಷಗಳು ಕಾದಿದ್ದು. ಕಾದು ಆಮೇಲೆ ಮನೆ ನಿಂತು ಮದ್ವೆ ಮಾಡಿತ್ತು. ಓಕೆ. ನಿಮ್ಮ ಹಸ್ಬೆಂಡ್ ಜೊತೆ ಕಳೆದಿರುವಂತ ಒಂದು ಬೆಸ್ಟ್ ಮೆಮೊರಿ ಅಂದ್ರೆ ಯಾವ್ದು? ದಿನಾಲೂ ನೀವು ಆಕ್ಚುಲಿ ಹೌದು, ನನ್ಗೆ ಆತರ ಬೆಸ್ಟ್ ಮೆಮೊರಿ ಅಂತ ಈಚ್ ಡೇ ಈಸ್ ಮೆಮೊರೇಬಲ್ ಅವ್ರ ಜೊತೆಗೆ. ತಕ್ಷಣಕ್ಕೆ ಯಾವ್ದು ನೆನ್ಪರ್ತಿಲ್ಲ ನೋಡಿ. ಯಾವತ್ತಾದ್ರೂ ಏನಾದ್ರು ಗೋಳೈಕೊಂಡಿರ್ತೀರಾ? ದಿನ ಆಗ್ತಾ ಇರುತ್ತಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಸ್ಪೆಷಲ್ ಅಂತ ಏನು ಇದುವೇ ಇಲ್ಲ. ಬಟ್ ಅವ್ರು ಅದು ಪ್ರೀತಿನ ಪೊಸೆಸಿವ್ ಗೊತ್ತಿಲ್ಲ ನಂಗೆ. ಅವ್ರು ಎಲ್ಲೂ ನನ್ನನ್ನ ಒಬ್ಳನ್ನೇ ಕಳ್ಸಲ್ಲ. ನಾನು ಎಲ್ಲೇ ಹೋದ್ರು ನನ್ ಜೊತೆ ಇರ್ತಾರೆ. ನಮ್ಮ ಅಮ್ಮನ ಮನೆಗ್ ಹೋದ್ರು ಅವರು ಬರ್ತಾರೆ. ನಾನು ಒಂದ್ ವಾರ ಅಲ್ಲಿ ಇರ್ಬೇಕಂದ್ರೆ ಅವರು ಒಂದ್ ವಾರ ಅಲ್ಲೇ ಇದ್ಬಿಟ್ಟು ಕೆಲ್ಸ ಮುಗಿಸಾದ್ಮೇಲೆ ಬಾ ಹೋಗೋಣ ಅಂತ. ಸೊ ಅವ್ರನ್ನ ಬಿಟ್ಟು ಹೋಗ್ಲೇಬೇಕಾದಂತ ಪ್ರಸಂಗ ಬಂದಿತ್ತು. ನಾನು ಅಮೆರಿಕಾ ಪ್ರೋಗ್ರಾಮ್ಗೆ ಹೋದಾಗ ಅಕ್ಕ ಸಮ್ಮೇಳನದಲ್ಲಿ ನಮ್ಮ ಟೀಮ್ ಪರ್ಫಾರ್ಮ್ ಮಾಡ್ಬೇಕಾಗಿತ್ತು. ಅಂಡ್ ಅಮೆರಿಕ ಆಗಿರೋದ್ರಿಂದ ಎಲ್ಲಾರ್ಗುನು ಅದು ಹೋಗ್ಲಿಕ್ಕೆ ಅವಕಾಶ ಇರ್ಲಿಲ್ಲ. ಬರೀ ಟೀಮ್ಗಳಿಗೆ ಮಾತ್ರನೇ ಅವರು ಇನ್ವೈಟ್ ಮಾಡಿದ್ದು. ಸೊ ಹಾಗಾಗಿ ನಾನು ನನ್ನ ಗಂಡ ಮಕ್ಳನ್ನ ಬಿಟ್ಟು ಹೋಗ್ಲೇಬೇಕಾಗಿತ್ತು. ಆಕ್ಚುಲಿ ನಾನು ಹೋಗ್ಬೇಕಾದ್ರು ಹತ್ತಿದ್ದೀನಿ. ಬಂದ ತಕ್ಷಣ ಅವ್ರು ನೋಡಿದ ತಕ್ಷಣ ಅವ್ರನ್ನ ಹಗ್ ಮಾಡಿ ಜೋರಾಗಿ ಹತ್ತಿದ್ದೀನಿ. ಮೇ ಬಿ ಅವ್ರು ಬಿಟ್ಟಿರ್ತಾರ, ನಾನ್ ಬಿಟ್ಟ ಇರಲ್ವಾ ನನಗ್ ಗೊತ್ತಿಲ್ಲ. ಇವಾಗಿನ ತನಕನೂ ಬಿಟ್ಟಂತೂ ಇಲ್ಲ. ಸೊ ಒಬ್ರನ್ನೊಬ್ರು ಅದು ಒಂದೇ ಟೈಮ್ ಅಲ್ಲಿ ನಾವು ಇರ್ಲೇಬೇಕಾಗಿ ಬಂದಿದ್ದಾಗ ಇದ್ದಿದ್ದು.
ಅದು ಬಿಟ್ರೆ ನನ್ನ ಬಾಣಂತನದಲ್ಲಿ ಇದ್ದಿದ್ದು. ಬಟ್ ಅವಾಗ ವೀಕ್ಲಿ ಅವ್ರು ಬಂದು ನೋಡ್ಕೊಂಡು ಹೋಗ್ತಾ ಇದ್ರಿಂದ ಏನು ಅನ್ಸಿರ್ಲಿಲ್ಲ. ಬಟ್ US ಹೋದಾಗ ನಾನು ಅವ್ರನ್ನ ತುಂಬಾ ಮಿಸ್ ಮಾಡಿದ್ದೆ. ಅದೊಂದು ತುಂಬಾ ಬೇಜಾರಾಗಿತ್ತು ಆಕ್ಚುಲಿ. ಅಲ್ಲಿಂದ ದಿನ ಫೋನ್ ಮಾಡಿದೀನಿ, ಬಟ್ ಸ್ಟಿಲ್ ವಾಪಸ್ ಬರೋ ತನಕ ಇಟ್ ವಾಸ್ ಲೈಕ್. ಹೌದು, ಸರ್ ಕೂಡ ಮಿಸ್ ಮಾಡ್ಕೊಂಡಿರ್ತಾರೆ. ಅದಂತೂ ಸೂಪರ್ ಹೀಗೆ ಇರ್ಲಿ ಮ್ಯಾಮ್ ನಿಮ್ಮ ಬಾಂಧವ್ಯ. ಇನ್ನ ನಾವು ಇವಾಗ ಡಾನ್ಸ್ ಬಗ್ಗೆ ಮಾತಾಡ್ತೀವಿ. ಇನ್ನ ನೀವು ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ನೀವು ಆಕ್ಟಿಂಗ್ ಕರಿಯರ್ಗೆ ಹೇಗೆ ಎಂಟ್ರಿ ಕೊಟ್ರಿ? ಇದು ಅಷ್ಟೇ, ಹೇಗೆ ಅಪಾರ್ಚುನಿಟಿ ಬಂತು? ಈ ಒಂಥರ ಹೇಗೆ ಅಂದ್ರೆ ಎಲ್ಲವೂ ಆಕ್ಸಿಡೆಂಟಲಿನೇ ಆಗಿದ್ದು. ಡ್ಯಾನ್ಸ್ ನಲ್ಲಿ ಒಂದಿನ ನಂಗೆ ವಾರ್ತಾ ಪ್ರಚಾರ ಇಲಾಖೆಯಿಂದ ಒಂದು ವಿಶ್ವಕುಮಾರ್ ಸರ್ ಕಾಲ್ ಮಾಡಿದ್ರು. ಪದ್ಮಿನಿ, ನಾವು ಒಂದು ಲೈಟ್ ಅಂಡ್ ಸೌಂಡ್ ಪ್ರಾಜೆಕ್ಟ್ ಮಾಡ್ತೀವಿ, ಹ್ಯೂಜ್ ಪ್ರಾಜೆಕ್ಟ್. ಹಂಸಲೇಖ ಸರ್ ಮತ್ತೆ ಬಸು ಸರ್ ಅವ್ರ ಗೈಡೆನ್ಸ್ ಅಲ್ಲಿ ಕಾರ್ಯಕ್ರಮ ಆಗತ್ತೆ, ನೀವು ಬರ್ಬೇಕು, ಫುಲ್ ಟೋಟಲಿ ಆ ಪ್ರೋಗ್ರಾಮ್ದು ಕೊರಿಯೋಗ್ರಫಿ ನೀವು ಮಾಡ್ಬೇಕು. ಆಯ್ತು ಸರ್ ಮಾಡ್ತೀನಿ, ನಂಗೇನು ಕೊರಿಯೋಗ್ರಫಿ ಅಷ್ಟೊತ್ತಿಗೆ ಆಗ್ಲೇ ಮಾಡಿದ್ದೆ ತುಂಬಾ. ಆಯ್ತು ಸರ್, ನಂಗೆ ಗೊತ್ತಿಲ್ಲ ಯಾರು ಟೀಮು ಏನು, ನಂಗೆ ಏನೂ ಗೊತ್ತಿಲ್ಲ, ಪ್ರಾಜೆಕ್ಟ್ ಬಗ್ಗೆನೇ ಐಡಿಯಾ ಇಲ್ಲ, ಮಾಡ್ತೀನಿ ಸರ್ ಮಾಡ್ತೀನಿ. ಇದು ಕರ್ನಾಟಕದ ಆಲ್ ಓವರ್ ಕರ್ನಾಟಕ ಎವ್ರಿ ಡೇ ಪರ್ಫಾರ್ಮೆನ್ಸ್, ಒಂದೊಂದು ಊರಿಗೆ ಹೋಗಿ ಕಂಟಿನ್ಯೂಸ್ ಆಗಿ 30-40 ದಿನ ಪರ್ಫಾರ್ಮ್ ಮಾಡ್ತಾರೆ ಇದನ್ನ. ದೊಡ್ಡ ಪ್ರಾಜೆಕ್ಟ್ ಇದು ಗವರ್ಮೆಂಟ್. ಮಾಡ್ತೀನಿ ಸರ್ ಅಂದೆ. ಹೋದೆ, ಮೀಟಿಂಗ್ ಕರೆದ್ರು, ಮೀಟಿಂಗ್ ಹೋದೆ. ನನಗ್ ಗೊತ್ತೇ ಇಲ್ಲ. ಹೋದ್ರೆ ಬಸು ಸರ್ ಇದಾರೆ, ಹಂಸಲೇಖ ಸರ್ ಅವತ್ತು ಬಂದಿರ್ಲಿಲ್ಲ, ಗಿರಿರಾಜ್ ಸರ್ ಇದಾರೆ, ಪೂರ್ಣಚಂದ್ರ ತೇಜಸ್ವಿ ಅವರಿದ್ದಾರೆ. ಅಯ್ಯೋ ಇದೇನ್ ಇಷ್ಟು ದೊಡ್ಡ ಜನ ಎಲ್ಲ ಕೂತಿದಾರಲ್ಲ ಅಂತ. ಆಮೇಲೆ ನೋಡಿದ್ರೆ ಇಟ್ ಈಸ್ ಅ ಹ್ಯೂಜ್ ಪ್ರಾಜೆಕ್ಟ್ ವಿಚ್ ವಾಸ್ ಡೈರೆಕ್ಟೆಡ್ ಬೈ ಗಿರಿರಾಜ್ ಸರ್. ಅದು ಮೈತ್ರಿ ಜಟ್ಟ ಅಮರಾವತಿ ಮೂವಿ ಡೈರೆಕ್ಟರ್ ಅಂಡ್ ಲೂಸಿಯಾ ಮೂವಿ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವ್ರು ಮ್ಯೂಸಿಕ್ ಮಾಡ್ತಿದ್ದಾರೆ. ಆ ಮ್ಯೂಸಿಕ್ ಗೆ ನಾನ್ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ಬೇಕು. ದ ಹೋಲ್ ಪ್ರಾಜೆಕ್ಟ್ 90% ಅದು ಡ್ಯಾನ್ಸ್ ಇದ್ದಿದ್ದು ಅದ್ರಲ್ಲಿ. ಅಂಡ್ 15 ದಿನ ಕಂಟಿನ್ಯೂಸ್ ಆಗಿ ಒಂದು ಜಾಗದಲ್ಲಿ ಅಷ್ಟೂ ಜನ 80 ಜನ ನಾನ್ ಡ್ಯಾನ್ಸರ್ಸ್, ಅವರೆಲ್ಲ ಥಿಯೇಟರ್ ಆರ್ಟಿಸ್ಟ್ ಗಳು, ದೇ ಆರ್ ನಾನ್ ಡ್ಯಾನ್ಸರ್ಸ್. ಅವ್ರಿಗೆ 90% ಡ್ಯಾನ್ಸೇ ಇರುವಂತಹ ಒಂದು ಪ್ರಾಜೆಕ್ಟ್ ಅದು. ಸೊ 15 ದಿನ ನಾವು ಒಳ್ಳೆ ಅದು ತಪಸ್ತರ ಆ ಪ್ರಾಜೆಕ್ಟ್ ರೆಡಿ ಆಗಿತ್ತು. ಆ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಗಿರಿರಾಜ್ ಸರ್ ಹಾಗೂ ಪೂರ್ಣಚಂದ್ರ ತೇಜಸ್ವಿ ಸರ್ ಜೊತೆಗೆ ನಾನ್ ಕೆಲಸ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಒಂದು ಬಾಂಧವ್ಯ ಬೆಳೀತು. ಗಿರಿರಾಜ್ ಸರ್ಗೆ ನನ್ನ ಕೆಲ್ಸಗಳು ಬಹಳ ಇಷ್ಟ ಆಗ್ತಿತ್ತು. ಅಂಡ್ ಅವ್ರೇನೇ ಹೇಳಿದ್ರು, ಮೇಡಮ್ ಇದನ್ನ ಇಲ್ಲಿ ಹೀಗ್ ಮಾಡ್ಕೊಳಕ್ಕಾಗತ್ತಾ, ಹಾಗೆ ಇಮಿಡಿಯೇಟ್ ಆಗಿ ನಾನ್ ಮಾಡ್ತಿದ್ದೆ. ಸೊ ನನ್ನ ವರ್ಕ್ ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು. ಅಂಡ್ ಆಬ್ವಿಯಸ್ಲಿ ನಾನು ಆ ಟೈಮಲ್ಲಿ ಅವ್ರಿಗೆ ಮಾಡಿ ತೋರಿಸ್ತಾ ಇದ್ದೆ. ಎಕ್ಸ್ಪ್ರೆಷನ್ ಆಗಿರ್ಬೋದು, ಬಾಡಿ ಮೂವ್ಮೆಂಟ್ ಆಗಿರಬಹುದು. ಒಮ್ಮೆ ಅವರಿಗೆ TN ಸೀತಾರಾಮ್ ಸರ್ ಅವರ ಟೀಮ್ ಕಡೆಯಿಂದ ನಮ್ಗೆ ಒಂದು ಮುಖ್ಯವಾದ ಒಂದು ಕ್ಯಾರೆಕ್ಟರ್ ಇದೆ, ಯಾರಾದ್ರೂ ಒಬ್ರು ತುಂಬಾ ಬೇಗ ಅದನ್ನ ಗ್ರಾಸ್ಪ್ ಮಾಡಿ ಮಾಡುವಂತ ಆರ್ಟಿಸ್ಟ್ ಯಾರಾದ್ರೂ ಇದಾರ ಅಂತ ಗಿರಿರಾಜ್ ಸರ್ನ ಕೇಳಿದ್ರು. ಭಾರತ ಭಾಗ್ಯ ವಿಧಾತ ಸಕ್ಸಸ್ಫುಲ್ ಶೋ ಆಗಿತ್ತು. ಆಗಿನ್ನು ಹೊಸದು ಮುಗ್ದು ಆ ಪ್ರಾಜೆಕ್ಟ್. ಸೊ ಗಿರಿರಾಜ್ ಸರ್ಗೆ ತಕ್ಷಣಕ್ಕೆ ನಾನ್ ನೆನಪಾಗಿದ್ದೀನಿ. ಸೊ ನೋಡಿ ಈ ತರ ಅವ್ರು ಕ್ಲಾಸಿಕಲ್ ಡ್ಯಾನ್ಸರು, ಮೇ ಬಿ ಅವ್ರು ಬೇಗ ತಗೊಂತಾರೆ ಅನ್ಕೋತೀನಿ, ಕೇಳ್ಬೋದು ನೀವು ಅವ್ರನ್ನ ಅಂತ. ಸೊ ಚಂದನ್ ಸರ್ ನಂಗೆ ಕಾಲ್ ಮಾಡಿದ್ರು, ಮೇಡಮ್ ನಾನ್ ನಿಮ್ಗೆ ಒಂದು ಡೈಲಾಗ್ ಕಳಿಸ್ತೀನಿ, ನಂಗೆ ರೆಕಾರ್ಡ್ ಮಾಡಿ ಕಳ್ಸಕ್ಕಾಗತ್ತಾ? ಮನೆಯಿಂದಾನೆ, ನೀವೇ ಅಲ್ಲೇನೆ ಮಾಡಿ ಕಳ್ಸಿ ಅಂತ. ಮಾಡಿ ಕಳಿಸ್ದೆ. ದೆನ್ TN ಸೀತಾರಾಮ್ ಸರ್ ಅವರ ಮಗಳು ಜಾನಕಿನಲ್ಲಿ ಒಂದು ಪಾತ್ರಕ್ಕೆ ಅಂತ ಅವರು ನನ್ನನ್ನ ಸೆಲೆಕ್ಟ್ ಮಾಡಿದ್ರು. ಅದು ಸ್ಟಾರ್ಟ್ ಆಫ್ ಮೈ ಜರ್ನಿ. ಅದು ಫಸ್ಟ್ ಸೀರಿಯಲ್ ನಿಮ್ದು? ಹೌದು, ಬಿಗಿನಿಂಗ್ ಅಂತ ಅದೇ. ಬಟ್ ಅದಕ್ಕೆ 15 ವರ್ಷಗಳ ಹಿಂದೆ ನಾನು ಚಂದ್ರಿಕಾ ಮತ್ತೆ ಭಾಗೀರಥಿ ಅನ್ನೋ 2 ಸೀರಿಯಲ್ಗಳಲ್ಲಿ ಸಣ್ಣ ಪಾತ್ರವನ್ನ ಮಾಡಿದ್ದೆ. ಕ್ಯಾಮರಾ ಆಕ್ಟಿಂಗ್ ಬಗ್ಗೆ ಒಂದ್ ಐಡಿಯಾ ಇತ್ತು ಅಷ್ಟೇನೆ. ಬಟ್ ನಂದು ಅದಲ್ಲ, ನನ್ನ ಪ್ರೊಫೆಷನ್ನೇ ಬೇರೆ ಇತ್ತು, ನನ್ನ ಪ್ಯಾಷನ್ನೇ ಬೇರೆ ಇತ್ತು. ಇದರಿಂದ ಆ ಕಡೆ ಗಮನ ಕೊಟ್ಟಿರ್ಲಿಲ್ಲ. ಮತ್ತೆ ಅದು ಎಳ್ಕೊಂಡ್ ಹೋಗಿ ಅಲ್ಲಿಗೆ ಸೇರಿಸ್ತು ನಿಮ್ಮನ್ನ. ಸಿನ್ಸ್ ಇವಾಗ ನೀವು ಹೇಳಿದ್ರಿ ನನ್ನ ಪ್ರೊಫೆಷನ್ ಅದಲ್ಲ, ಸಿನ್ಸ್ ನೀವ್ ಇವಾಗ ಭರತನಾಟ್ಯಂ ಡಾನ್ಸರ್ ಆಗಿರೋದ್ರಿಂದ ಆಕ್ಟಿಂಗ್ ಫೀಲ್ಡ್ ಗೆ ಬಂದಾಗ ನೀವೊಂದು ಆ ಮೊದಲ ಅನುಭವ ಹೇಗಿತ್ತು? ಕಷ್ಟ ಆಯ್ತಾ ಹೇಗೆ? ಇಲ್ಲ, ಆಕ್ಚುಲಿ ತುಂಬಾನೇ ಕಷ್ಟ ಆಯ್ತು ಅಂತಾನೆ ಹೇಳ್ಬೇಕು. ಬಿಕಾಸ್ TN ಸೀತಾರಾಮ್ ಸರ್ ಅವರು ಎಪಿಸೋಡ್ ಡೈರೆಕ್ಟ್, ಅವತ್ತಿನ ದಿನ ಎಪಿಸೋಡ್ ನ ಅವರೇ ಡೈರೆಕ್ಟ್ ಮಾಡಕ್ ಕೂತಿದ್ರು. ನಾನು ಹೋಗಿದ್ ಮೊದಲನೇ ದಿನ. ನನ್ಗೆ ಈಗ ನಾವು ಡ್ಯಾನ್ಸರ್ಸ್ ಅಂತಂದ್ರೆ
ಆಡಿಯನ್ಸ್ ಕಡೆ ಲೈನ್ ಅಲ್ಲಿ ಇರುವಂತವ್ರಿಗೂ ನಾವು ರೀಚ್ ಆಗ್ಬೇಕು ಅಂತಂದಾಗ ನಮ್ದು ಸ್ವಲ್ಪ ಎಕ್ಸ್ಪ್ರೆಷನ್ಸ್ ವೈಡ್ ಇರುತ್ತೆ. ಹೌದು. ವೆರಸ್ ಕ್ಯಾಮೆರಾ ನಮ್ಮ ಮುಂದೆನೆ ಇರುತ್ತೆ, ಅಷ್ಟೊಂದು ವೈಡ್ ಎಕ್ಸ್ಪ್ರೆಷನ್ಸ್ ಬೇಕಾಗಿಲ್ಲ. ನಾನು ದೂರದಲ್ಲಿ ನೋಡಿ ಅಂದ್ರೆ ಹೀಗ್ ನೋಡೋದು ನಾನು, ಅಲ್ಲೇನಿಲ್ಲ, ಬರೀ ಇಷ್ಟೇ ಸಾಕಾಗಿರತ್ತೆ. ಸೊ ಆ ರೀತಿ ಫುಲ್ ನಮ್ಮ ವೈಡ್ ಎಕ್ಸ್ಪ್ರೆಷನ್ ನ ಇಷ್ಟಿರೋದನ್ನ ಇಷ್ಟ ಕೀಳ್ಸೋದಿದೆ ಅಲ್ವಾ, ಇದನ್ ಬೇಕಾದ್ರೆ ಒಂಚೂರು ಹೆಚ್ಚಿಸ್ಬೋದು, ಬಟ್ ಕಡಿಮೆ ಮಾಡ್ಕೊಂಡಿರ್ಬೋದಲ್ವಾ, ಅದು ಸ್ವಲ್ಪ ಕಷ್ಟ ಆಯ್ತು. ಬಿಗಿನಿಂಗ್ ನಂಗೆ ಒಂದೆರಡು ಸೀನ್ ಶಾರ್ಟ್ ಸ್ವಲ್ಪ ಕಷ್ಟ ಆಯ್ತು. ಬಟ್ ಸರ್ ನಂಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ಅದಾದ್ಮೇಲೆ ಆಕ್ಚುಲಿ ನಾನು ಕರೆಕ್ಟ್ ಆಗಿ ಆಕ್ಟಿಂಗ್ ಬಗ್ಗೆ, ಯಾಕಂದ್ರೆ ಅದೊಂದು ಚಿಕ್ಕ ಪಾತ್ರ, ಆ ಪಾತ್ರದಲ್ಲಿ ನೋಡಿ ನನ್ಗೆ ಮಿಥುನ ರಾಶಿಗೆ ಕರೆದ್ರು ಬಿಗಿನಿಂಗ್ ಅಲ್ಲಿ. ಆ ಟೈಮಲ್ಲೇ ನಾನು ಡ್ಯಾನ್ಸ್ MA ಮಾಡ್ತಾ ಇದ್ದಿತ್ತು. ನಾನು ಮೈಸೂರು ಬೆಂಗಳೂರು ಓಡಾಡ್ತಾ ಇದ್ದಿದ್ರಿಂದ ನಂಗೆ 8-10 ದಿನ ಅದಕ್ಕೆ ಕೊಡಕ್ಕಾಗೋದಿಲ್ಲ ಸಮಯ ಅಂತ ಹೇಳಿದ್ದೆ. ಅದಾದ್ಮೇಲೆ ಮಿಥುನ ರಾಶಿ ಆನ್ ಏರ್ ಇತ್ತು, ಅದು ಟೆಲಿಕಾಸ್ಟ್ ಆಗ್ತಾ ಇತ್ತು. ಮಧ್ಯದಲ್ಲಿ ಮತ್ತೆ ಇನ್ನೊಂದು ಯಾವ್ದೋ ಒಂದು ಚಿಕ್ಕ ಪಾತ್ರ ಇದೆ, ಬರ್ತೀರಾ ಅಂತ ಕೇಳಿದ್ರು. ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನನ್ನ ರಸಿ ರಾಧೆ ಸೀರಿಯಲ್ ನ ನಿರ್ದೇಶನ ಮಾಡಿದ್ದು ಆ ವಿನೋದ್ ಧುಂಡಾಳೆ ಸರ್ ಮತ್ತೆ ವರ್ಧನ್ ನರಹರಿ ಸರ್ ನೋಡಿ ನನ್ನ ರಸಿ ರಾಧೆಗೆ ಮಿಥುನ ರಾಶಿದು ಒಂದು ಸಣ್ಣ ಪಾತ್ರಕ್ಕೆ ಕರೆದ್ರು. ಅದು ಮಿಥುನ್ ಪಾತ್ರದ ಟೀಚರ್ ಕ್ಯಾರೆಕ್ಟರ್ ಅದು. ಅದು 1-2-3 ದಿನ ಶೂಟ್ ಮಾಡಿದ್ದೆ ಅಷ್ಟೇನೆ. 2-3 ದಿನ ಆಗಿದ್ರಿಂದ ನಾನು MA ಏನು ತೊಂದರೆ ಆಗ್ತಾ ಇರಲಿಲ್ಲ. ಐ ಡಿಡ್. ಅಲ್ಲಿ ನೋಡಿ ಆದ್ಮೇಲೆ ಅವ್ರು ನನ್ನ ರಸಿ ರಾಧೆಗೆ ನನ್ನನ್ನ ತಗೊಂಡಿತ್ತು. ಅದು ಮುಖ್ಯ ಭೂಮಿಕೆ ಆಗಿತ್ತು, ಪ್ರಧಾನ ಪಾತ್ರ ಆಗಿದ್ರಿಂದ ಅಲ್ಲಿ ಆಕ್ಟಿಂಗ್ ಸೂಕ್ಷ್ಮಗಳನ್ನ ನಾನು ಕಲಿತಾ ಹೋಗಿತ್ತು. ಸೊ ಐ ಶುಡ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ವಿನೋದ್ ಧುಂಡಾಳೆ ಸರ್. ಅವರು ಎಷ್ಟು ಕಡಿಮೆ ಇರಬೇಕು, ಯಾವಾಗ ನಾವು ಹೇಗೆ ಮಾಡಿದ್ರೆ ಕ್ಯಾಮರಾಗೆ ಅದು ಚೆನ್ನಾಗಿ ಇರತ್ತೆ ಅಂತ ಅನ್ಬಿಟ್ಟು ನನಗೆ ಕಲಿಸಿದವರು. ಇನ್ನ ಆಸೆ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀರಾ, ರಾಧೆ ಶ್ಯಾಮದಲ್ಲಿ ಮಾಡಿದೀರಾ, ಸತ್ಯ ಸೀರಿಯಲ್ ಅಲ್ಲಿ ಮಾಡಿದೀರಾ. ಸೊ ಇಷ್ಟೊಂದು ಸೀರಿಯಲ್ಸ್ ಅಲ್ಲಿ ಮಾಡಿದೀರಾ. ನಿಮ್ಮ ಫೇವ್ರೆಟ್ ಪಾತ್ರ ಅಂದ್ರೆ ಯಾವ್ದು? ಎಲ್ಲ ಪಾತ್ರಗಳೂನು ಹತ್ರನೇ, ಒಂಥರ ಚೆನ್ನಾಗಿರತ್ತೆ. ಒಂದೊಂದೂ ನಂಗೆ ಚಾಲೆಂಜಿಂಗ್ ಆಗೇ ಇದ್ದಿತ್ತು. ಬಟ್ ಇದುವರೆಗೂನು ನಾನು ಎಷ್ಟೇ ಪಾತ್ರ ಮಾಡಿದ್ರು ಜನ ನನ್ನನ್ನ ಗುರುತು ಹಿಡಿದಿದ್ದು ನನ್ನ ರಸಿ ರಾಧಿಯ ಇಂಚರ ನಮ್ಮ ಅಂತಾನೇನೆ. ಈಗ್ಲೂ ಎಷ್ಟೊಂದು ಏನಾದ್ರು ಸಿಕ್ಕಿದ್ರೆ ಇಂಚರ ಹೇಗಿದ್ದಾಳೆ ಅಂತ, ನಾನು ಓಕೆ ಚೆನ್ನಾಗಿದ್ದಾಳೆ ಅಂತ ನಂಗೆ ಏನ್ ಹೇಳೋದು. ಕೆಲವರೆಲ್ಲ ಅಷ್ಟು ಇನ್ವಾಲ್ವ್ ಆಗಿ ಇದ್ದಾಗ ನನ್ಗೆ ಅಲ್ಲಿ ತಕ್ಷಣಕ್ಕೆ ಹೇಳಕ್ ಬರಲ್ಲ ಚೆನ್ನಾಗಿದ್ದಾಳೆ ಅಂತ. ಹುಳ್ಳು ಮದ್ವೆ ಆಯ್ತಂತೆ, ಅವಳ ಪರ್ಸನಲ್ ಲೈಫ್ ಎಲ್ಲ ನನ್ನನ್ ಕೇಳ್ತಾ ಇರ್ತಾರೆ ಆಸ್ ಇಫ್ ನನ್ನ ಸ್ವಂತ ಮಗಳೋಳು. ಅಷ್ಟು ಹತ್ರ ಆಗಿತ್ತು ಜನಗಳಿಗೆ ಅದು ಪಾತ್ರಗಳು. ಇಂಚರ ಆಗ್ಲಿ, ಇಂಚರ ನಮ್ಮನಾಗ್ಲಿ, ಸುನೀತಾ ಆಗ್ಲಿ. ಅಂಡ್ ನೀವು ಫಸ್ಟ್ ಟೈಮ್ ನಮ್ಗೆ ಇನ್ವೈಟ್ ಮಾಡಕ್ ಕಾಲ್ ಮಾಡ್ದಾಗ್ಲೂ ಸುನೀತಾ ಮೇಡಮ್. ಸುನೀತಾ ಪಾತ್ರ ಜನಗಳಿಗೆ ತುಂಬಾ ಇಷ್ಟ ಆಗಿರೋದ್ರಿಂದ ನನಗೂ ಇಷ್ಟ. ಅದಲ್ದೆ ಪ್ರತಿಯೊಂದು ಪಾತ್ರನು ಚಾಲೆಂಜಿಂಗ್ ಆಗೇ ಇದ್ದಿದ್ದು ನನ್ಗೆ. ಬಟ್ ಇತ್ತೀಚೆಗಷ್ಟೇ ವೈಂಡ್ ಅಪ್ ಆದಂತಹ ರಾಧಿಕಾ ಸೀರಿಯಲ್ ನ ಅಮ್ಮನ ಪಾತ್ರ ನನ್ಗೆ ಆಕ್ಚುಲಿ ನನ್ನ ಮನ್ಸಿಗೆ ಸ್ವಲ್ಪ ಹತ್ರ ಅನ್ಸುತ್ತೆ. ಯಾಕೆ ಅದು ನಿಮ್ ಮನ್ಸಿಗೆ ತುಂಬಾ ಹತ್ರ? ಒಂದು ಟು ಬಿ ಫ್ರಾಂಕ್, ನಾನ್ ರಾಧಿಕಾನ ಶೂಟ್ ಮಾಡ್ಬೇಕಾದ್ರೆ ಅದ್ ನನ್ನ ಡ್ಯಾನ್ಸ್ ಫೀಲ್ಡ್ ಗೆ ಎಲ್ಲೂ ಎಫೆಕ್ಟ್ ಆಗ್ಲಿಲ್ಲ. ನಂಗೆ ಅದು ಇದು ಎರಡೂನು ತುಂಬಾ ಸುಲಭವಾಗಿ ಮೇಂಟೈನ್ ಮಾಡ್ಕೊಂಡು ಹೋದೆ. ಅಂಡ್ ನನ್ಗೆ ಪ್ರಿಯರ್ ಆಗಿ ಡೇಟ್ಸ್ ಕೊಡ್ತಾ ಇದ್ರು. ಸೊ ನಾನು ಆ ಡೇಟ್ಸ್ ಅಲ್ಲಿ ನನ್ನ ಡ್ಯಾನ್ಸ್ ತನ್ನ ಏನೂ ಇಟ್ಕೋತಾ ಇಲ್ಲ. ಸೊ ಅಲ್ಲಿ ಏನೂ ಕ್ಲಾಶಸ್ ಆಗ್ಲಿಲ್ಲ. ಒಂದು ಕಾರಣ, ಮೇಜರ್ ಕಾರಣ. ಅಂಡ್ ಟೀಮ್ ಕೂಡ ತುಂಬಾ ಚೆನ್ನಾಗಿತ್ತು. ಎವ್ರಿ ಒನ್ ವರ್ ಸೋ ಸಪೋರ್ಟಿವ್, ಚೆನ್ನಾಗಿತ್ತು. ಅಂಡ್ ರಾಧಿಕಾ ಪಾತ್ರಕ್ಕೆ ಸಾಮಾನ್ಯವಾಗಿ ಸೀರಿಯಲ್ಗಳಲ್ಲಿ ಹೀರೋಯಿನ್ಗಳು ಮದುವೆ ಆದ ತಕ್ಷಣ ಹೀರೋಯಿನ್ ಮನೆ ಟ್ರ್ಯಾಕ್ ಕಡಿಮೆ ಆಗೋಗುತ್ತೆ. ನಾನ್ ನೋಡಿರೋ ಹಾಗಂತೂ 75% ಹಾಗಾಗತ್ತೆ. ಬಟ್ ಇದು ಮೇಜರ್ ಹೀರೋಯಿನ್ ಮನೆಯಲ್ಲೇ, ಮದುವೆ ಆದ್ಮೇಲೂ ಹೀರೋಯಿನ್ ಮನೆಯಲ್ಲೇ ಪಾತ್ರ. ಹೀರೋಯಿನ್ ಮತ್ತೆ ಹೀರೋಯಿನ್ಗೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಷ್ಟೇ ಅಮ್ಮನಿಗೂ ಕೂಡ ಪ್ರಾಮುಖ್ಯತೆ ಇತ್ತು. ಸೊ ಒಂಥರ ಆ ಪಾತ್ರದ ಪ್ರಾಮುಖ್ಯತೆ ಜಾಸ್ತಿ ಇದ್ದಿದ್ರಿಂದ ನನ್ಗೆ ಅಲ್ಲಿ ನನ್ನ ಟ್ಯಾಲೆಂಟ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾ ಅವಕಾಶಗಳು ಸಿಕ್ತು. ಎಲ್ಲಾ ರೀತಿಯ ಒಂದು ಸಂತೋಷದ್ದೇ ಆಗ್ಬೋದು, ದುಃಖನೇ ಆಗ್ಬಹುದು, ಒಂದು
ಕೋಪದ ಸೀನ್ಸ್ ಗಳೇ ಆಗ್ಬಹುದು, ಪ್ರತಿಯೊಂದು ನನ್ನ ನವರಸಗಳು ಶೃಂಗಾರ ಒಂದು ಬಿಟ್ಟು ಇನ್ನ 8 ರಸಗಳನ್ನು ತೋರಿಸುವ ಎಲ್ಲ ಇದನ್ನು ಅವಕಾಶ ಇತ್ತು ಆ ಪಾತ್ರಕ್ಕೆ. ಸೊ ಹಾಗಾಗಿ ಆ ಪಾತ್ರ ನಾನು ಎಂಜಾಯ್ ಮಾಡ್ಬೇಕಾದ್ರೆ. ಸೂಪರ್. ಅಂಡ್ ಪ್ರಸ್ತುತ ನೀವು ಆಸೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಆ ಒಂದು ಟೀಮ್ ಬಗ್ಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗ್ ಅನಿಸ್ತದ ನಿಮ್ಗೆ? ಅದು ಈಗಿನ್ನೂ ಹೊಸದಾಗಿ ನನ್ನ ಪಾತ್ರ ಅಲ್ಲಿ ಎಂಟರ್ ಆಗಿರೋದು. ಈ ಮಂತ್ ಇಂದಾನೇ ನಂಗೆ ಅದು ಶೂಟಿಂಗು ಶುರು ಆಗಿರೋದ್ರಿಂದ ನಂಗೆ ಇನ್ನೂ ಫುಲ್ ಟೀಮ್ ಬಗ್ಗೆ ಅಷ್ಟು ಪರಿಚಯ ಆಗಿಲ್ಲ. ನಾನು ಇನ್ನು ಬೇರೆ ಬೇರೆ ಟ್ರ್ಯಾಕ್ ಅಲ್ಲಿ ಎಲ್ಲ ಕಲಾವಿದರನ್ನ ನಾನು ಭೇಟಿನೇ ಆಗಿಲ್ಲ ಇನ್ನು. ನನ್ನದೇ ಒಂದು ಸೆಪರೇಟ್ ಟ್ರ್ಯಾಕ್ ಇದೆ. ನನ್ನ ಮಗನ ಪಾತ್ರ ಹಾಗೂ ನನ್ನ ಮಗನ ಮುಂದೆ ಮದುವೆ ಆಗ್ಬೇಕಾಗಿರುವಂತಹ ಹುಡುಗಿಯ ಪಾತ್ರ, ಈ 3 ಪಾತ್ರಗಳಲ್ಲೇನೆ ನಾನು ಇನ್ನು ಓಡಾಡಿರೋದು. ಸೊ ಹಾಗಾಗಿ ಇನ್ನು ನಂಗೆ ಕಲಾವಿದರು ಹೆಚ್ಚು ಪರಿಚಯ ಆಗಿಲ್ಲ. ಟೀಮ್ ಇನ್ನು ಕಡಿಮೆ ದಿನಗಳಾಗಿರೋದ್ರಿಂದ ಶೂಟಿಂಗ್ದು ನಂಗೆ ಇನ್ನು ಅಷ್ಟು ಪರಿಚಯ ಇದೆ. ಇನ್ನು ಅನುಭವ. ಐ ಎಂಜಾಯಿಂಗ್. ಸೂಪರ್. ಟೀಮ್ ತುಂಬಾ ಚೆನ್ನಾಗಿ, ಅಂದ್ರೆ ಅದೇ ನನ್ಗೆ ಏನಪ್ಪಾ ಅಂದ್ರೆ ನನ್ನ ಡ್ಯಾನ್ಸ್ ಸ್ಕೆಡ್ಯೂಲಿಗೆ ಇದು ಏನು ತೊಂದರೆ ಕೊಡಲ್ಲ ಅಂತಂದ್ರೆ ನಂಗೆ ಬಹಳ ಖುಷಿ. ಸೊ ಇವರು 1 ವಾರ ಮುಂಚೆನೆ ಡೇಟ್ಸ್ ತಗೊಂಡಿರ್ತಾರೆ. ಅಂಡ್ ಶೂಟಿಂಗ್ ಮುಗಿದಾದ್ಮೇಲೆ ನನ್ನ ಅಲ್ಲೇನು ಇರಿಸ್ಕೊಳಲ್ಲ. ಮೇಡಮ್ ನಿಮ್ ಸೀನ್ಸ್ ಮುಗೀತು, ನೀವು ಹೋಗ್ಬೋದು ಅಂತ ಕಳಿಸ್ಕೊಡ್ತಾರೆ. ಸೊ ಇದು ನನ್ ಆಮೇಲೆ ಬಂದು ನಾನು ಇಲ್ಲಿ ಕ್ಲಾಸ್ ಮಾಡಕ್ಕೋ ಕೊರಿಯೋಗ್ರಫಿ ಮಾಡಕ್ಕೋ ನನ್ಗೆ ಅದು ಅನುಕೂಲ ಆಗ್ತಾ ಇದೆ. ಸೊ ಟೀಮ್ ವೈಸ್ ಐ ಆಮ್ ಎಂಜಾಯಿಂಗ್ ರೈಟ್ ನೌ. ಹಿರಿತೆರೆ ಅಂತ ಬಂದಾಗ ನೀವು ಅಜ್ಞಾತವಾಸಿ ಮೂವಿಯಲ್ಲಿ ಆಕ್ಟ್ ಮಾಡಿದೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಹಿರಿತೆರೆಗೆ ನೀವ್ ಹೇಗೆ, ಯಾಕಂದ್ರೆ ಸೀರಿಯಲ್ ಆಕ್ಟಿಂಗ್ ಮಾಡ್ತೀರಾ, ಭರತನಾಟ್ಯಂ ಡಾನ್ಸ್ ಮಾಡ್ತೀರಾ, ನಿಮ್ದೇ ಒಂದು ಅಕಾಡೆಮಿ ಇದೆ. ಹಿರಿತೆರೆಗೆ ನೀವ್ ಹೇಗೆ ಎಂಟ್ರಿ ಕೊಟ್ರಿ? ಇದನ್ನ ನನ್ಗೆ ಹೇಗೆ ಅವಕಾಶ ಅದಾಗಿದೆ ನಂಗೆ ಗೊತ್ತಿಲ್ಲ ಆಕ್ಚುಲಿ. ಬಟ್ ಫಸ್ಟ್ ಮೂವಿ ಅಂತಂದ್ರೆ ನಾನು ಮೂವಿಗೆ ಅಂತ ಹೆಜ್ಜೆ ಇಟ್ಟಿದ್ದು ನಾಟ್ಯಹಳ್ಳಿ ಚಂದ್ರಶೇಖರ್ ಅಂಕಲ್ದು ಇಷ್ಟಕಾಮ್ಯ ಮೂವಿ. ಅದ್ರಲ್ಲಿ ಕೊರಿಯೋಗ್ರಫಿ ಮಾಡಿದ್ದೀರಾ, ಡಾನ್ಸ್? ಹೌದು. ಒಂದು ಅದ್ರದ್ದು ಟೈಟಲ್ ಟ್ರ್ಯಾಕ್ಗೆ ನನ್ನ ಸ್ಟೂಡೆಂಟ್ಸ್ ಗಳೇ ಮಾಡಿರೋದು. ಭರತನಾಟ್ಯಂ ಪೋರ್ಷನ್ ಏನಿದೆ ಅದು ನನ್ನ ಸ್ಟೂಡೆಂಟ್ಸ್ ಗಳೇ ಮಾಡಿದ್ದು. ಅಂಡ್ ಆ ಬಿಟ್ಟನ್ನ ನಾನೇನೆ ಸ್ಟೆಪ್ಸ್ ಗಳನ್ನ ಹೇಳ್ಕೊಟ್ಟಿದ್ದು. ಅದ್ರಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನನ್ನ ಮಗಳು ಮಾಡಿದ್ಲು, 2ನೇ ಮಗಳೂ ಮಾಡಿದ್ಲು. ಸೊ ಹಿರಿತರೆಗೆ ನನ್ಗೆ ಗೊತ್ತಿಲ್ಲದ ಹಾಗೆ ಅಲ್ಲಿ ಮಗು ಸುಮ್ನೆ ಒಂದು ಹಾಸ್ಪಿಟಲ್ಗೆ ಬರುವ ಸೀನ್, ಅದು ಮಗು ಅಲ್ಲಿ ಮಗುದು ಸೀನ್ ಇದ್ದಿದ್ದು. ಮಗು ಒಂದೊಂದೇ ಬಂದ್ಬಿಡುತ್ತೆ ಹಾಸ್ಪಿಟ್ಲಿಗೆ. ಅದ್ರ ಅಮ್ಮ ಯಾರ ಜೊತೆ ಇರ್ಬೇಕಲ್ವಾ, ನೀನು ಹೋಗು ಪದ್ಮಿನಿ ಅಂತ ಅನ್ಬಿಟ್ಟು ಅಂಕಲ್ ಕೂರ್ಸಿದ್ರು ನನ್ಗೆ. ಹಿರಿತೆರೆಯಲ್ಲಿ ಯಾರಿಗೂ ಕಾಣಿಸ್ತಾ ಹಾಗೆ ಬಂದು ಹೋಗಿದ್ದೀನಿ ಅಲ್ಲಿ ಇಷ್ಟಕಾಮ್ಯ ಮೂವಿನಲ್ಲೇನೆ. ಆದ್ರೆ ಅಲ್ಲಿನ ಮುಂದಕ್ಕೆ ಅಜ್ಞಾತವಾಸಿಗೆ ಹೇಗೆ ಬಂತು ನನ್ಗೆ ಆಕ್ಚುಲಿ ಗೊತ್ತಿಲ್ಲ. ಯಾರು ನನ್ನರಸಿ ರಾಧೆ ಮತ್ತೆ ಇದ್ರ ಮೂಲಕನೇ ನೋಡಿದಂತಹ ಯಾರೋ ಮ್ಯಾನೇಜರು ನನ್ನ ನಂಬರ್ನ ಕೊಟ್ಟಿದ್ರಂತವ್ರಿಗೆ. ಅವರು ನನ್ ಕಾಲ್ ಮಾಡಿ, ಸೊ ಅಜ್ಞಾತವಾಸಿ ಟೀಮ್ ಅಂತೂ ಟೋಟಲಿ ನಂಗೆ ಹೊಸ ಟೀಮ್, ನಂಗೆ ಅಲ್ಲಿ ಯಾರು ಪರಿಚಯ ಇಲ್ಲ. ಬಟ್ ಹೋದಾಗ ಆಬ್ವಿಯಸ್ಲಿ ಮೂವಿ ಶೂಟಿಂಗ್ಗೂ ಸೀರಿಯಲ್ ಶೂಟಿಂಗ್ಗೂ ತುಂಬಾ ಡಿಫ್ರೆನ್ಸಸ್ ಇರತ್ತೆ. ಚೆನ್ನಾಗಿತ್ತು. ಆ ಒಂದು ಟ್ರೀಟ್ಮೆಂಟ್ ಆಗಿರಬಹುದು, ಆಕ್ಟಿಂಗ್ ಅದು ಆ ಪಾತ್ರ ಇರಬಹುದು. ನಾನ್ ಮಾಡಿದ ಒಂದು 5 ದಿನದ ಶೂಟಿಂಗ್ ಅಷ್ಟೇನೆ ಅಲ್ಲಿ ಮೂವಿಗೆ. ಬಟ್ ಆ ಮೂವಿ ನೋಡಿದಾಗ ಆ ಪಾತ್ರದ ಸಮಯ ಬಹಳ ಇದೆ ಅಲ್ಲಿ, ಬಹಳ ಖುಷಿ ಆಯ್ತು ಅದನ್ನ ನೋಡಿ. ಅದಾದ್ಮೇಲೆ ಈಗ ಅಮೆರಿಕ 2 ನಾಗ್ತಿಹಳ್ಳಿ ಅಂಕಲ್ ಅವ್ರದ್ದು ಈಗ ಸಿದ್ಧವಾಗ್ತಾ ಇದೆ. ಅದ್ರಲ್ಲಿ ಹೀರೋವಿನ ನಾನು ತಾಯಿ ಪಾತ್ರ, ಮತ್ತೆ ನನ್ನ ಮಗಳು ಅಲ್ಲಿ ಹೀರೋ ತಂಗಿ ಪಾತ್ರನೇ. ನನ್ನ ಸ್ವಂತ ಮಗಳ ಅಮ್ಮ ಮಗಳು ನಾವು ಅಲ್ಲಿ ರಿಯಲ್ ಅಮ್ಮ ಮಗಳು, ರೀಲ್ ಅಮ್ಮ ಮಗಳಾಗೂ ಪಾತ್ರವನ್ನ ನಿಭಾಯಿಸಿದೀವಿ. ಅದಲ್ದೆ ಒಂದು ಮೇಜರ್ ಸಾಂಗ್ಗೆ ಕೊರಿಯೋಗ್ರಫಿಯನ್ನ ಮಾಡಿದೀನಿ. ಅದ್ರಲ್ಲಿ ಸುಮಾರು ನನ್ನ ಒಂದು 20 ಜನ ಸ್ಟೂಡೆಂಟ್ಸ್ ಪರ್ಫಾರ್ಮ್ ಮಾಡಿದ್ದಾರೆ. ಸೂಪರ್ ಸೂಪರ್. ನೋಡಿ, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದೀರಾ, ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಅಂಡ್ ಸೀರಿಯಲ್ ಅಲ್ಲೂ ಕೂಡ ಮಾಡ್ತಾ ಇದ್ದೀರಾ. ಭರತನಾಟ್ಯಂ ಡಾನ್ಸ್ ಎಷ್ಟೋ ಜನ ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದೀರಾ. ಇದೆಲ್ಲ ನಿಮ್ಗೆ ನೀವ್ ಹೇಳಿದ್ರಿ ಟೈಮ್ ಸಿಕ್ಕಾಗ ನನ್ಗೊಂದು ಆಕ್ಟಿಂಗ್ ಅನ್ನೋದೊಂದು ಹ್ಯಾಬಿಟ್, ನನ್ಗೆ ಅಲ್ಲಿ ಟೈಮ್ ಮ್ಯಾನೇಜ್ ಆಗುತ್ತೆ ಅಂದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ ಅಂತ. ಆದ್ರೂ ಕೂಡ ಕಷ್ಟ ಅನ್ಸಲ್ವಾ ನಿಮ್ಗೆ? ಹೇಗೆ ಇದನ್ನೆಲ್ಲಾನು ಹೇಗ್ ಮ್ಯಾನೇಜ್ ಮಾಡ್ತೀರಾ? ಮನೆಯಲ್ಲಿ ಸಪೋರ್ಟ್ ಅಂತ ಇದ್ದಾಗ ಯಾವ್ದು ಕಷ್ಟ ಆಗಲ್ಲ. ಅಂಡ್ ಇನ್ನೊಂದು, ನನ್ನ ಜವಾಬ್ದಾರಿಯನ್ನ ನಾನು ಕರೆಕ್ಟ್ ಆಗಿ ನಿಭಾಯಿಸಿದಾಗ ಮನೆಯಲ್ಲಿ ಯಾರು ನಂಗೆ ಪ್ರಾಬ್ಲಮ್ ಮಾಡಕ್ಕೂ ಸಾಧ್ಯ ಇಲ್ಲ. ಸೊ ಇಲ್ಲಿ ನನ್ನ ಜವಾಬ್ದಾರಿಯನ್ನ ನಾನು ಕರೆಕ್ಟ್ ಆಗಿ ನಿಭಾಯಿಸ್ಕೊಂಡು ಮನೆಯಲ್ಲೂ ನನ್ನ ಉಳಿದ ಸಮಯವನ್ನ ನಾನು, ಯಾಕಂದ್ರೆ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಮೊದ್ಲು ಫ್ರೀ ಇರ್ತಿದೆ,
ಸಂಜೆ ಮೇಲೆ ನನ್ ಕ್ಲಾಸಸ್ ಶುರು. ಮಕ್ಳೆಲ್ಲ ಸ್ಕೂಲಿಂದ ಬಂದಾದ್ಮೇಲೆ ಡಾನ್ಸ್ ಪಾಠಕ್ಕೆ ಬರೋದು. ಸೊ ಬೆಳಗ್ಗೆ ಹೊತ್ತಿನ ಸಮಯವನ್ನ ನಾನು ನನ್ನ ಕಲಿಕೆಗಾಗಿ ಇಟ್ಟಿದ್ದೆ. ಅಂದ್ರೆ ನಾನು ಇವತ್ತಿಗೂನು ನಾನು ನನ್ನ ಡ್ಯಾನ್ಸ್ ಗುರುಗಳ ಹತ್ರ, ನನ್ನ ತಾಳ ಗುರುಗಳ ಹತ್ರ, ನನ್ನ ನಾಟ್ಯಶಾಸ್ತ್ರ ಕರ್ಣಾಸ್ ಗುರುಗಳ ಹತ್ರ ಪಾಠಕ್ ನಾನು ಹೋಗ್ತೀನಿ. ಭರತನಾಟ್ಯಂ ಶೀಲಾ ಚಂದ್ರಶೇಖರ್ ಮ್ಯಾಮ್, ಅಂಡ್ ಕರ್ಣಾಸ್ ನಾಟ್ಯಶಾಸ್ತ್ರನ ಡಾಕ್ಟರ್ ಶೋಭಾ ಶಶಿಕುಮಾರ್ ಮ್ಯಾಮ್, ಕೊನ್ನಕೌಲನ್ನ ಸೋಮಶೇಖರ್ ಜೋಯಿಸ್ ಸರ್ ಹತ್ರ ಕಲಿತಾ ಇದ್ದೀನಿ. ನಟುವಾಂಗವನ್ನ ನಾರಾಯಣ ಸ್ವಾಮಿ ಸರ್ ಹತ್ರ ಕಲಿತಾ ಇದ್ದೀನಿ. ಮೃದಂಗ ವಿದ್ವಾನ್ ನಾರಾಯಣ ಸ್ವಾಮಿ ಸರ್ ಹತ್ರ ಕಲಿತಾ ಇದ್ದೀನಿ. ಸೊ ಈ ಪಾಠಗಳು ನನಗೆ ಬೆಳಗ್ಗೆ ಹೊತ್ತು ನನ್ನ ಕಲಿಕೆಯ ಸಮಯ, ಮಧ್ಯಾಹ್ನದ ಹೊತ್ತು ನನ್ನ ಅಭ್ಯಾಸದ ಸಮಯ, ಈವ್ನಿಂಗ್ ಕಲಿಸುವಂತಹ ಸಮಯ. ಹೀಗೆ ನಾನು ಇಟ್ಕೊಂಡು ನನ್ನ ಕಲಿಕೆನ, ಯಾಕಂದ್ರೆ ಕಲಿಕೆ ನಿರಂತರ, ಆಲ್ವೇಸ್ ಲರ್ನಿಂಗ್ಗೆ ಯಾವತ್ತು ಎಂಡಿಂಗ್ ಅನ್ನೋದಿಲ್ಲ. ಹೌದು, ನಾವು ಇರೋ ತನಕ ನಾವು ಕಲಿತಾ ಇರಬಹುದು, ಅದು ನನ್ನ ನಂಬಿಕೆ. ಸೊ ಕಲಿಕೆನು ಕಲಿಸೋದು ಎರಡೂನು ಪ್ಯಾರಲಲ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರೋದು. ಅಂಡ್ ಥ್ಯಾಂಕ್ಸ್ ಟು ಆಲ್ ಮೈ ಗುರುಸ್, ನನ್ಗೆ ಈ ರೀತಿ ಶೂಟಿಂಗ್ ಸ್ಕೆಡ್ಯೂಲ್ ಬಂದಾಗ ನನ್ಗೆ ಕ್ಲಾಸ್ ಇಂದ ನಾನು ಪರ್ಮಿಷನ್ ತಗೊಂಡಾಗ ಅವರು ಪರವಾಗಿಲ್ಲ ನೀನು ಮಾಡಿ ಬಾಮ್ಮ, ಆಮೇಲೆ ಮುಂದಕ್ಕೆ ಪಾಠ ಮಾಡೋಣಂತೆ ಅಂತ ಹೇಳ್ತಾರೆ. ಸೊ ಅವ್ರಗಳ ಸಪೋರ್ಟ್ ಇರೋದ್ರಿಂದ ನನ್ನ ಕಲಿಕೆಯನ್ನು ಕೂಡ ನಾನು ಮುಂದುವರಿಸ್ಕೊಂಡು ನನ್ನ ಆಕ್ಟಿಂಗ್ಗೂ ಬರಕ್ ಸಾಧ್ಯ. ಅಂಡ್ ಮನೆಯಲ್ಲೂ ಅಷ್ಟೇನೆ, ನಾನು ಅಕಸ್ಮಾತ್ ಶೂಟಿಂಗ್ ಮುಗಿಸಿ ನಾನು ಲೇಟ್ ಆಗಿ ಬರ್ತೀನಿ ಅಂದ್ರೆ ಕ್ಲಾಸ್ ಅನ್ನ ನನ್ನ ಮಕ್ಳುಗಳು ತಗೊಂತಾ ಇರ್ತಾರೆ. ಅದಲ್ದೆ ನನ್ನ ಇಬ್ರು ಮಕ್ಕಳ ಜೊತೆಗೆ ಇನ್ನೂ ಇಬ್ರು ಅಪಾಯಿಂಟೆಡ್ ಫ್ಯಾಕಲ್ಟೀಸ್ ಇದ್ದಾರೆ ನನ್ನ ಇನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ನಾನಿಲ್ಲ ಅಂದ್ರೂ ಕ್ಲಾಸಸ್ ನಡೀತಾ ಇರುತ್ತೆ. ಅಂಡ್ ಆಬ್ವಿಯಸ್ಲಿ ಮೇಲ್ವಿಚಾರಣೆ ನನ್ನ ಹಸ್ಬೆಂಡ್ ನೋಡ್ಕೋತಾ ಇರ್ತಾರೆ. ಹಾಗಾಗಿ ಮ್ಯಾನೇಜ್ ಆಗ್ತಾ ಇದೆ. ಮ್ಯಾಮ್, ನಿಮ್ಗೆ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರದಂತ ಒಂದು ವ್ಯಕ್ತಿ ಯಾರು? ನಂಗೆ ಆತರ ನಮ್ಮ ಅಪ್ಪನೇ ನನ್ಗೆ ಇನ್ಸ್ಪಿರೇಷನ್. ಪ್ರಭಾವ ಬೀರಿದ್ದು ಅನ್ನೋದಕ್ಕಿಂತ ನಂದು ಗುಣ ಹೇಗಪ್ಪ ಅಂತಂದ್ರೆ, ಈಗ ನಾನ್ ನಿಮ್ ಜೊತೆ ಮಾತಾಡ್ತಿದ್ದೀನಿ, ನಿಮ್ದು ಯಾವ್ದೋ ಒಂದು ಕ್ವಾಲಿಟಿ, ಒಳ್ಳೆ ಗುಣ ನನ್ಗೆ ಇಷ್ಟ ಆಯ್ತು ಅಂದ್ರೆ ನಾನು ಅದನ್ನ ತಗೊಳಕ್ ಇಷ್ಟಪಡ್ತೀನಿ. ಸೊ ಆ ತರ ಇರೋದ್ರಿಂದ ನಂಗೆ ಪರ್ಟಿಕ್ಯುಲರ್ ಆಗಿ ಇಂಥವ್ರೆ ಪ್ರಭಾವ ಬೀರ್ತಾರ ನನ್ ಮೇಲೆ ಅಂತ ನನ್ಗೆ ಯಾರು ಇಲ್ಲ. ಈಗ ನೀವು ಕಲಿತಾ ಹೋಗ್ತೀನಿ. ಅಪ್ಪನ ಒಂದು ಗುಣಗಳು ಏನಿದೆ, ಈಗ ನಮ್ಮ ಅಪ್ಪನಿಗೆ 80 ವರ್ಷ, ಇವತ್ತಿನ ತನಕ ಅವ್ರಿಗೆ ಒಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಏನೂ ಇಲ್ಲ. ಹಿ ಇಸ್ ಫಿಟ್ ಅಂಡ್ ಫೈನ್. ಅವರ ಆರೋಗ್ಯದ ಗುಟ್ಟು ಅವರು ನಡೆಸ್ಕೊಂಡು ಬಂದಂತಹ ದಿನಚರಿಗಳಲ್ಲಿದೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ನಾವು ಯಾಕೆ ಹೀಗಿರ್ಬಾರ್ದು ಅಂತ. ಸೊ ಅಪ್ಪನ ಅನೇಕ ಕೆಲ್ಸಗಳು, ಅಪ್ಪ ರೈಟರ್, ಅವರು ಜನಪದ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿರುವಂತವ್ರು, ಜನಪದ ತಜ್ಞ ಬಿರುದನ್ನ ಪಡೆದಿರುವಂತವ್ರು. ಜನಪದ ಕ್ಷೇತ್ರದಲ್ಲಿ ಜನಪದ ನಿಘಂಟು ಅಂತ ಒಂದು ಡಿಕ್ಷನರಿ, ಜನಪದ ಡಿಕ್ಷನರಿ ನಾ ತಂದಿದ್ದೆ ನಮ್ ತಂದೆ ಮೊದಲನೇವರು. ಸೊ ಅವ್ರು ಹೇಗೆ ಅಂದ್ರೆ, ಒಂದು ಕೆಲ್ಸವನ್ನ ಹಿಡಿದ್ರೆ ಹುಚ್ಚು ಆ ಕೆಲ್ಸ ಮುಗಿಸೋ ತನಕನೂ ಅವ್ರು ಬಿಡಲ್ಲ. ಆ ರೀತಿ ಹುಚ್ಚುತನ ಅವರಲ್ಲಿ. ಇಡೀ ರಾತ್ರಿ ಕುತ್ಕೊಂಡ್ ಬೇಕಾದ್ರೂ ಬರೀತಾರೆ, ಆ ತರ. ಸೊ ಅದನ್ನ ನಾನ್ ನೋಡ್ಕೊಂಡು ಬೆಳ್ದಿರೋಂಥವ್ಳು. ಯಾವುದೇ ಒಂದು ಕೆಲ್ಸವನ್ನ ವಹಿಸ್ಕೋಬಾರ್ದು, ವಹಿಸ್ಕೊಂಡ್ರೆ ಅದನ್ನ ಮುಗಿಸೋ ತನಕ ಬಿಡಬಾರ್ದು. ಆ ಹುಚ್ಚುತನದಲ್ಲಿ ಕೆಲಸ ಮಾಡ್ಬೇಕು. ಆ ರೀತಿ ಇನ್ಸ್ಪೈರ್ ಮಾಡ್ತಾರೆ ಅಪ್ಪ ನನ್ಗೆ. ಅದು ಬಿಟ್ರೆ ನಾನು ತುಂಬಾ ವ್ಯಕ್ತಿಗಳನ್ನ ನೋಡ್ತೀನಿ. ಅದೇ ಯಾರ್ಯಾರಲ್ಲಿ ತುಂಬಾ ಒಳ್ಳೆ, ಈಗ ನಂಗೆ ಆಕ್ಟಿಂಗ್ ಅಂತ ಬಂದಾಗ ಅನಂತ್ನಾಗ್ ಅವರು ಮತ್ತೆ ಲಕ್ಷ್ಮಿ ಅವರ ಆಕ್ಟಿಂಗ್ ತುಂಬಾ ಇಷ್ಟ ಆಗತ್ತೆ. ತುಂಬಾ ನ್ಯಾಚುರಲ್ ಅನ್ಸತ್ತೆ ಅದು. ಸೊ ಬಟ್ ಅದೆಲ್ಲ ಮೂವಿನಲ್ಲೂ ನಂಗೆ ಹಂಗ ಅನ್ಸಲ್ಲ. ಯಾವ್ದ್ಯಾವ್ದೋ ಒಂದೊಂದು ಮೂವಿ ತುಂಬಾ ಇಷ್ಟ ಆಗುವಂತದ್ದು ಕೆಲವು ಕ್ವಾಲಿಟಿಗಳೆಲ್ಲ ಕಾಣುತ್ತೋ ಅಲ್ಲಿ ನನ್ ಈ ತರ ಇರ್ಬೇಕು, ನಾನು ಹೀಗಾಗ್ಬೇಕು, ಹೀಗ್ ಮಾಡ್ಬೇಕು ಅಂತ ಅನ್ಸುತ್ತೆ. ಆ ರೀತಿಯಾಗಿರೋದ್ರಿಂದ ನಂಗೆ ನನ್ನ ಜೀವನದಲ್ಲಿ ಒಬ್ಬರೇ ಒಬ್ರು ಪ್ರಭಾವಿ ವ್ಯಕ್ತಿ ಅಂತ ಹೇಳಕ್ ಆಗಲ್ಲ. ಎನಿಥಿಂಗ್ ಪಾಸಿಟಿವ್, ಒಳ್ಳೇದು ನನ್ನ ಜೀವನದಲ್ಲಿ ನಾನು ಅದನ್ನ ಅಳವಡಿಸ್ಕೊಂಡ್ರೆ
ಅದು ನನ್ನ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಐ ವಿಲ್ ಟೇಕ್. ಅದು ಯಾರಾದ್ರೂ ಆಗಿರ್ಬೋದು, ನನ್ನ ಮಕ್ಕಳಿಂದನೂ ನಾನು ತಗೊಂಡಿದ್ದು ಉಂಟು. ನಿಜವಾಗ್ಲೂ ಅದ್ಭುತ. ಮತ್ತೆ ಇದನ್ನೆಲ್ಲ ನಾವು ನೋಡಿ ಕಲಿಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಂದನೂ ಒಂದೊಂದು ಕಲಿಯೋದಿರತ್ತೆ. ನೀವ್ ಆಗ್ಲೇ ಹೇಳಿದ್ರೆ ನಿರಂತರ ಕಲಿಕೆ ಇರ್ಬೇಕು ನಮ್ಮ ಜೀವನದಲ್ಲಿ ಅಂತ. ಎಲ್ಲರಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಕೆಟ್ಟದ್ದು ಯಾಕೆ ಬೇಕು, ನಮ್ಗೆ ಬೇಡ. ಇದು ಒಳ್ಳೇದಾ, ಸರಿ, ಲೆಟ್ ಇಸ್ ಅಡಾಪ್ಟ್. ಹೌದು ಹೌದು. ನೀವು ಮೋಟಿವೇಶನಲ್ ಸ್ಪೀಕರ್ ಕೂಡ. ಆಕ್ಚುಲಿ ಮೋಟಿವೇಶನಲ್ ಸ್ಪೀಕರ್ ಅಂತ ನನ್ ಮಕ್ಳುಗಳು ಹೇಳ್ತಾರೆ. ಆ ರೀತಿ 1-2 ಅವಕಾಶಗಳು ಬಂತು, ಹೋಗಿ ಮಾತಾಡಿ ಕೂಡ ಬಂದಿದ್ದೀನಿ. ಜೀವನದಲ್ಲಿ ನಾವ್ ಏನೇನು ಅಳವಡಿಸ್ಕೋಬೇಕು, ಇವಾಗ ನಾನು ಏನ್ ಹೇಳ್ತಾ ಇದೀನೋ ನಾನ್ ನಿಮ್ಗೆ, ಒಬ್ಬೊಬ್ರಲ್ಲೂ ಒಂದೊಂದು ಪಾಸಿಟಿವ್ ಥಿಂಗ್ ಇರುತ್ತೆ, ಅದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಇಟ್ ಈಸ್ ಒನ್ ಆಫ್ ದ ಮೋಟಿವೇಶನಲ್. ಈಗ ನಾನು ಹೇಳಿದ ತಕ್ಷಣ ಹೌದಲ್ವಾ ಈ ತರ ಅಡಾಪ್ಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಷ್ಟೇ. ನಾನು ಮಾತಾಡ್ತಾ ಇದ್ರೆ ಅದು ತುಂಬಾ ಚೆನ್ನಾಗಿ ರೀಚ್ ಆಗತ್ತೆ. ನಾನು ಪದಗಳ ಬಳಕೆ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಮಕ್ಳುಗಳು ಹೇಳ್ತಾ ಇರ್ತಾರೆ. ಸೊ ಅಂಡ್ ಅದು ಬಹುಶಃ ಕೇಳಿನೋ ಏನೋ ಗೊತ್ತಿಲ್ಲ, ಬಹಳ ವರ್ಷಗಳಿಂದಾನೆ, ಈಗಾಗ್ಲೇ 4-5 ವರ್ಷಗಳಾಯ್ತು ನಾನು ಮೋಟಿವೇಶನಲ್ ಸ್ಪೀಚ್ ಕೊಡುವಂತಹ ಕೆಲವು ವ್ಯಕ್ತಿಗಳನ್ನ ಸ್ವಲ್ಪ ಹೆಚ್ಚಾಗಿ ಫಾಲೋ ಮಾಡ್ತೀನಿ. ಐ ಡೂ ಇಂಟ್ರೆಸ್ಟ್. ಇವಾಗ ಪದ್ಮಿನಿ ಮ್ಯಾಮ್ ಪ್ರಕಾರ ಯಶಸ್ಸು ಅಂದ್ರೆ ಏನು? ಇದು ಯಶಸ್ಸು ಅನ್ನೋದು ನಿಮ್ಮ ಕಡೆ ಉಸಿರು ಇರೋವರೆಗೂ ಇರ್ಬೇಕಾಗಿರೋಂಥದ್ದು. ನನ್ನ ಪ್ರಕಾರ ಯಶಸ್ಸು ಈಸ್ ಕನ್ಸಿಸ್ಟೆನ್ಸಿ, ಯಶಸ್ಸು ಈಸ್ ಡೆಡಿಕೇಶನ್, ಡಿಸಿಪ್ಲಿನ್. ಇದು 3 ಇಟ್ಕೊಂಡ್ರೆ ನೀವು ಯಾವುದೇ ಫೀಲ್ಡ್ ಅಲ್ಲಿ ಕಾಲಿಟ್ರು ಯಶಸ್ಸು ನಿಮ್ಮದಾಗತ್ತೆ. ಸೊ ಇದು 3 ಸಂಗಮವೇ ಯಶಸ್ಸು ನನ್ನ ಪ್ರಕಾರ. ಸೂಪರ್. ತುಂಬಾನೇ ಅದ್ಭುತವಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಯಶಸ್ಸು ಅಂದ್ರೆ ಇದು ಅಂತ ಹೇಳಿದ್ರಿ. ಇವಾಗ ನಿಮ್ಮ ಜೀವನ ಒಂದು ಸಿನಿಮಾ ಆಗಿದ್ರೆ ಏನ್ ಹೆಸರಿಡ್ತಾ ಇದ್ರಿ? ಸಾಧನೆಯ ಹಾದಿಯಲ್ಲಿ. ವಾವ್. ಇನ್ನೊಂದ್ಸಲ. ಸಾಧನೆಯ ಹಾದಿಯಲ್ಲಿ ಅಂದ್ರೆ ನನ್ನ ನಿರಂತರ ಕಲಿಕೆಯಲ್ಲಿ ನಾನು ಬಿಲೀವ್ ಮಾಡೋದ್ರಿಂದ ಹಾದಿಯ ಫುಲ್ ನಾವು ಸಾಧನೆಯನ್ನ ಗೈತಾ ಹೋದ್ರೆ ನಮ್ಮ ಜೀವನ ಆಕ್ಚುಲಿ ಪರಿಪೂರ್ಣ ಅಂತ ಅನ್ಕೋತೀನಿ. ಸೊ ಸಾಧನೆಯನ್ನ ಮಾಡ್ಕೊಂಡೆ ನಾವು ನಮ್ಮ ಜೀವನದ ಹಾದಿಯಲ್ಲಿ ಸಾಗುವ ಅಂತ. ಸಾಧನೆಯ ಹಾದಿಯಲ್ಲಿ. ಸೂಪರ್. ನಿಮ್ಗೊಂದ್ ಚಾನ್ಸ್ ಬರುತ್ತೆ, ಒಂದು ದಿನ ಈ ವ್ಯಕ್ತಿಯ ಬದುಕನ್ನ ನೀವು ಜೀವಿಸ್ಬೇಕು ಅಂತಂದ್ರೆ ಯಾವ ವ್ಯಕ್ತಿಯ ಒಂದು ಬದುಕನ್ನ ಚೂಸ್ ಮಾಡ್ತೀರಾ? ಮುಖೇಶ್ ಅಂಬಾನಿ. ಏನು ಥಿಂಕ್ ಮಾಡಿಲ್ಲ. ಐ ವಾಂಟ್ ಟು ಅಟ್ ಲೀಸ್ಟ್ ಒನ್ಸ್ ಅವರ ಆಂಟಲಿನ ಮನೆಯಲ್ಲಿ ಹೋಗಿ ಒಂದಿನ ನಾನು ನೋಡ್ಬಿಟ್ಟು ಬರ್ಬೇಕು. ಇಲ್ಲ, ನಂಗೆ ಕೊಟ್ಟಿರೋ ಆನ್ಸರ್ ದ ವೇ ನೀವು ಮುಖೇಶ್ ಅಂಬಾನಿ ಅಂತ ಹೇಳಿದ್ ನಂಗೆ ಸಖತ್ ಇಷ್ಟ. ಐ ಡೂ ಡ್ರೀಮ್ ದಟ್. ಎಸ್, ಅಲ್ವಾ? ಹೌದು. ಆಗಿದ್ರೆ ಯಾಕೆ ಆಗ್ಬಾರ್ದು ಅಲ್ವಾ? ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡೋಣ. ವೈ ನಾಟ್? ಹೌದು. ನಿಮ್ಮ ಬದುಕಲ್ಲಿ ಈ ಒಂದು ನಿರ್ಧಾರ ತಗೊಂಡಿದ್ದು ನಿಮ್ಮ ಲೈಫ್ ನ ಫುಲ್ ಚೇಂಜ್ ಮಾಡ್ತು ಅನ್ನೋದಾದ್ರೆ ಯಾವ ನಿರ್ಧಾರ? ಭರತನಾಟ್ಯಕ್ಕೆ ಬರ್ಬೇಕು ಅಂತ. ನನ್ನ ಲೆಕ್ಚರರ್ ಜಾಬ್ ನನ್ ಮಾಡಕ್ ಆಗಲ್ಲ, ನಂಗೆ ಅದು ಬೇಡ, ನಾನು ಇದನ್ನೇ ಕರಿಯರ್ ಆಗಿ ತಗೋತೀನಿ ಅಂತ ನಾನು ಏನ ನಿರ್ಧಾರ ಮಾಡಿದ್ನೋ 2010 ಇಸ್ವಿನಲ್ಲಿ, ನನ್ನ ಬೆಳವಣಿಗೆಗೆ ಇವತ್ ನಾನು ಏನಿದ್ದೀನೋ ಇಟ್ ಈಸ್ ಬಿಕಾಸ್ ಆಫ್ ದಟ್ ಡಿಸಿಷನ್. ಸೊ ಡ್ಯಾನ್ಸ್ ಕರಿಯರ್ನ ನನ್ನ ಪ್ರೊಫೆಷನ್ ಆಗಿ ತಗೊಳ್ಬೇಕು ಅಂತ ಅನ್ಕೊಂಡಿತ್ತು. ನನ್ನ ಪ್ಯಾಷನ್ ಅನ್ನೇ ಪ್ರೊಫೆಷನ್ ಆಗಿ ಇಟ್ಕೋಬೇಕು ಅನ್ಕೊಂಡಿದ್ದು. ಇಟ್ಸ್ ಅ ಬಿಗ್ ಡಿಸಿಷನ್ ಇನ್ ಮೈ ಲೈಫ್. ಓಕೆ. ನಿಮ್ ಲೈಫ್ ಅಲ್ಲಿ ಒಂದ್ ಭಯ ಇರುತ್ತೆ, ಯಾವ ಭಯವನ್ನ ನೀವು ಜಯಿಸಿದ್ದೀರಾ? ಕಾರ್ ಡ್ರೈವಿಂಗ್. ಹಬ್ಬಾ. ನನ್ ಗಂಡ ಕೊಡ್ತಾನೆ ಇರ್ಲಿಲ್ಲ ನಂಗೆ. ನೀನ್ ಅಲ್ಲಿ ಉದ್ಬಿಡ್ತೀಯ ಇಲ್ಲಿ ಉದ್ಬಿಡ್ತೀಯ ಅಂತ ಬೈತಿದ್ರು. ಅವ್ರ ಜೊತೆ ಕೂತ್ಕೊಂಡ್ರೆ ನೆನ್ನೆ ಅದನ್ನೇ ಅಂತಿದ್ದೆ. ಈಗ ಮಗಳು ಕಲಿತಾ ಇದ್ದಾಳೆ ಕಾರು, ಅವಳಿಗಾದ್ರೆ ಸಾಫ್ಟ್ ಆಗಿ ಹೇಳ್ತಾರ ಅವ್ರು. ನನ್ಗೆ ನೋಡು ಅಲ್ಲಿ ನೋಡು, ನನ್ಗೆ ಅಲ್ಲಿ ಸ್ಟೇರಿಂಗ್ ಇಟ್ಕೊಳಕ್ಕೆ ಭಯ ಆಗ್ಬಿಡ್ಬೇಕು. 1-2 3 ಸಲ ಹೋದೆ ಕಾರ್ ಡ್ರೈವಿಂಗ್ ಸ್ಕೂಲ್ಗೆ. ದೆನ್ ಹಠ ಕಟ್ಬಿಟ್ಟೆ, ಇಲ್ಲ ನಾನ್ ಕಲೀಲೇಬೇಕು ಅಂತ. ಒಂದಿನ ಅವ್ರು ಶಟ್ಲ್ ಆಡಕ್ ಹೋಗಿದ್ರು ಬೆಳಗ್ಗೆ. ನನ್ ಮಗಳಿಗೆ ಕೇಳ್ದೆ, ಚಿಕ್ಕವಳಿಗೆ, ಕಂದ ನಾನ್ ನಿನ್ಗೆ ಕಾಲೇಜ್ಗೆ ಕಾರಲ್ಲಿ ಡ್ರಾಪ್ ಮಾಡ್ತೀನಿ, ಕುತ್ಕೋತಿಯ ಧೈರ್ಯವಾಗಿ ಅಂದೆ. ಶಿ ಸೆಡ್ ಎಸ್. ಧೈರ್ಯವಾಗಿ ಕೂತ್ಕೊತು ಮಗೋದು. ಪಾಪ ಕರ್ಕೊಂಡೋಗ್ ಕಾಲೇಜಿಗೆ ಬಿಟ್ಬಿಟ್ಟು ಬಂದು ಸೈಲೆಂಟ್ ಆಗಿ ಕಾರ್ ನಿಲ್ಸ್ಬಿಟ್ಟು ಬಂದ್ಬಿಟ್ಟೆ ಒಳಗಡೆಗೆ. ಅದು ಗೊತ್ತೇ ಇರ್ಲಿಲ್ಲ ಮಹೇಶ್ಗೆ. ನಾನ್ ತಗೊಂಡು ಹೋಗ್ತೀನಿ ಅಂತಂದಿದ್ರೆ ಬೇಡ ಅಂದಿರ್ತಿದ್ರು. ಅವ್ರಿಗೆ ಭಯ, ನಾನು ಏನೇನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ
ಆ ಭಯವನ್ನ ಓವರ್ಕಮ್, ಅಯ್ಯಪ್ಪ ಅದನ್ನಂತೂ ನನ್ನ ಲೈಫಲ್ಲಿ ನಾನು ಎಲ್ಲಾ ಕಡೆ ನಾನು ಮೋಟಿವೇಶನಲ್ ಸ್ಪೀಚ್ ನ ಕೊಡ್ಬೇಕಾದ್ರೆ ಇದನ್ನ ನಾನು ಹೇಳ್ತೀನಿ, ನಿಮ್ಮ ಭಯವನ್ನ ನೀವು ಜಯಿಸ್ಬೇಕು ಅಂತಂದ್ರೆ ಯು ಶುಡ್ ಗೋ ಅಹೆಡ್. ಇವತ್ತಿನ ದಿನ ಲಾಂಗ್ ಡ್ರೈವ್ ಎಲ್ಲ ಹೋದಾಗ ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾರೆ, ನಾನು ಡ್ರೈವ್ ಮಾಡ್ತಾರೆ. ವಾವ್, ಅಷ್ಟು ಧೈರ್ಯ ಇವಾಗ ಅವ್ರಿಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಅದೇ ಮೊದ್ಲಾಗಿದ್ದಿದ್ರೆ ಅವರು ಆ ಕಾನ್ಫಿಡೆನ್ಸ್ ಅಲ್ಲಿ ನಂಗೆ ಕೊಡ್ತಾ ಇರ್ಲಿಲ್ಲ ಅವ್ರು ಕೂತಿದ್ದಾಗ. ಬಟ್ ಭಯವನ್ನ ಹೋಗ್ಲಾಡ್ಸ್ಕೊಂಡು ನಾನು ಇಟ್ಟಂತ ಹೆಜ್ಜೆ ಅದು. ಸೂಪರ್. ಆದ್ರೆ ನೀವ್ ಹೇಳಿದ್ರಲ್ಲ ಕಂದ ನನ್ ಪಾಪ ಗೊತ್ತಾ, ಯಾಕಂದ್ರೆ ಅದು ಅಮ್ಮ ಅಂತ ಏನಾದ್ರು ಅಂದ್ಬಿಟ್ರೆ ನಂಗೆ ತಿರ್ಗಾ ಅದು ಭಯ ಆಗ್ಬೋದು. ಧೈರ್ಯವಾಗಿ ಕೂತ್ಕೋತೀಯ ಕಂದ ಅಂತ ಹೇಳಿದೆ. ಹೂಮಮ್ಮ ರೈಟ್ ನಡಿ ಹೋಗೋಣ ಅಂದ್ಲು. ಸೊ ಐ ಆಲ್ವೇಸ್ ನನ್ನ ಹೆಜ್ಜೆ ನಾನು ಇವತ್ತು ಕಾರ್ ಡ್ರೈವ್ ಮಾಡ್ತೀನಿ ಅಂತಂದ್ರೆ ಅದ್ ನಿಜವಾಗ್ಲೂ ನನ್ ಮಗಳ ಧೈರ್ಯ ನಿಮ್ ಧೈರ್ಯದ ನನ್ನ ಧೈರ್ಯಕ್ಕೆ ಸಪೋರ್ಟ್ ಕೊಟ್ಟಿದ್ದು ಅವಳು. ಹೌದು, ನಿಮ್ಮನ್ನ ನಂಬಿ ಕಾರಲ್ಲಿ ಕುತ್ಕೊಂಡಿದ್ಕೆ. ಹೌದು, ಅವಳನ್ ಬಿಡೋದೇನೋ ಬಿಟ್ಟೆ, ಅವಳು ಇರೋ ತನಕ ಓಕೆ, ಆಮೇಲೆ ಆ ಕಡೆ ನಾನು ಒಬ್ಳೆ ಬರ್ಬೇಕಾಯ್ತಲ್ಲ, ಅಯ್ಯೋ ಆಗ ನನ್ನ ಧೈರ್ಯ ಕೆಲಸ ಮಾಡಿದ್ದು. ಸೂಪರ್ ಸೂಪರ್. ನೀವು ಡಾನ್ಸ್ ಮೂಲಕ ಸೊಸೈಟಿಗೆ ಈ ಒಂದು ಸಂದೇಶ ಕೊಡ್ಬೇಕು ಅಂತಂದ್ರೆ ಯಾವ ಸಂದೇಶವನ್ನ ಕೊಡ್ತೀರಾ? ಶ್ರಮ ಇಲ್ಲದೆ ಜೀವನದಲ್ಲಿ ನೀವೇನು ಸಕ್ಸಸ್ ಪಡೆಯೋಕ್ ಸಾಧ್ಯ ಇಲ್ಲ. ಸಕ್ಸಸ್ ಅನ್ನೋದು ನೀರ್ ಕುಡಿದಷ್ಟು ಖಂಡಿತ ಸುಲಭ ಅಲ್ಲ. ಸೊ ನಾನು ಏನೇ ಮಾಡಿದ್ರು ಅದರ ಹಿಂದಿನ ಶ್ರಮವನ್ನ, ಡೆಡಿಕೇಶನ್, ಡಿಸಿಪ್ಲಿನ್, ನಾನು ಇದನ್ನ ಯಾವಾಗನೂ ಹೇಳ್ತೀನಿ. ಶ್ರದ್ಧಾ ಭಕ್ತಿ ಇರ್ಬೇಕು. ನೀವು ಅದನ್ನ ಕನ್ಸಿಸ್ಟೆಂಟ್ ಆಗಿ ಅಭ್ಯಾಸ ಮಾಡ್ಬೇಕು. ಮಾಡಿದಾಗ ಯಶಸ್ಸು ತಾನಾಗೆ ಬರುತ್ತೆ. ಸೊ ಈ ಸಂದೇಶವನ್ನ ನಾನು ಯಾವ್ದು ಮೂಲಕ ತೋರ್ಸಕ್ಕಾಗತ್ತೋ ಖಂಡಿತ ಅದನ್ನ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ. ಅಂಡ್ ನನ್ನ ಮಕ್ಳಿಗೆಲ್ಲ, ನನ್ನ ಸ್ಟೂಡೆಂಟ್ಸ್ಗಳಿಗೆಲ್ಲ ನಾನು ಅದನ್ನೇ ಹೇಳೋದು. ಯಾವುದೇ ಒಂದು ಕಾರ್ಯಕ್ರಮದ ಹಿಂದೆ ನಾವು ರಿಹರ್ಸಲ್ ಮಾಡ್ಬೇಕಾದ್ರೆ ಕಾಸ್ಟ್ಯೂಮು, ಜ್ಯುವೆಲ್ರಿ ಮತ್ತೆ ಏನೋ ಪ್ರಾಪರ್ಟಿಗಳ ಬಗ್ಗೆ ವರ್ಕ್ ಮಾಡ್ಬೇಕಾದ್ರೆ ನಾವೆಷ್ಟು ಕಷ್ಟ ಪಟ್ಟಿರ್ತೀವಿ ಅದನ್ನೆಲ್ಲ ನಾನು ಅವ್ರಿಗೆ ತೋರಿಸ್ತಾ ಇರ್ತೀನಿ. ಅಂಡ್ ಪ್ರೋಗ್ರಾಮ್ ಸಕ್ಸಸ್ ಆದಾಗ ನಾವು ಪಟ್ಟಿದ ಕಷ್ಟ ಇವತ್ತು ಪ್ರೋಗ್ರಾಮ್ ಸಕ್ಸಸ್ ಆಗಿದ್ದು. ಹೌದು ಹೌದು. ಸೊ ನಾವು ಲೈಫ್ ಅಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ಅದು ನಮ್ಗೆ ಸಿಗೋದಿಲ್ಲ ಅಂತ ನಾನು ನನ್ನ ಸ್ಟೂಡೆಂಟ್ಸ್ ಅಂತೂ ಹೇಳ್ತಾ ಇರ್ತೀನಿ. ಸೊ ಎಲ್ಲೆಲ್ಲಿ ಅದು ಸಮಯ ಸಿಗುತ್ತೋ ಅದನ್ನ ನನ್ನ ಡ್ಯಾನ್ಸ್ ನಲ್ಲಿ ಅಡಾಪ್ಟ್ ಮಾಡ್ಕೊಂಡು ಜನಗಳಿಗೆ ತಲುಪಿಸುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಸಿನ್ಸ್ ನೀವ್ ಇವಾಗ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇರೋದ್ರಿಂದ ತುಂಬಾ ಜನ ಆರ್ಟಿಸ್ಟ್ ಹತ್ರ ನಾವು ಕೇಳಿದಾಗ 15 days ಬ್ಲಾಕ್ ಮಾಡ್ಬಿಡ್ತಾರೆ ಶೂಟ್ಗೆ ಅಂತ ಹೇಳ್ಕೊಂಡು. ಬಟ್ ಅದ್ರಲ್ಲಿ ನನ್ನ ಸಿನಿಮಾ ಒಂದು 5 days ಮಾತ್ರ ಇರುತ್ತೆ. ಸೊ ಒಂದು 15 days ಕೂಡ ವೇಸ್ಟ್ ಆಗ್ತಾನೆ, ಬೇರೆ ಕಡೆ ಕೂಡ ಡೇಟ್ಸ್ ಕೊಡಕ್ ಆಗಲ್ಲ ಅನ್ನೋದನ್ನ ತುಂಬಾ ಜನರ ಬಾಯಲ್ಲಿ ಕೇಳಿದೀವಿ. ಅದ್ರ ಮೂಲ ನಿಮ್ಮ ಒಂದು ಒಪಿನಿಯನ್ ಏನು? ನನ್ಗ ಆ ರೀತಿ ಪ್ರಾಬ್ಲಮ್ ಖಂಡಿತ ಇದುವರೆ ತನಕ ಆಗಿಲ್ಲ. ಒಂದು, ನಾನು ವರ್ಕ್ ಮಾಡಿದ ಯಾವುದೇ ಸೀರಿಯಲ್ ನಲ್ಲೂ ನನ್ಗೆ ಆ ರೀತಿ ಬ್ಲಾಕ್ ಮಾಡಿಲ್ಲ. ಬಟ್ ಹೇಳ್ತಾರೆ, ಅಂದ್ರೆ ಫಸ್ಟ್ ವೀಕ್ 3rd week ಇರುತ್ತೆ ಮೇಡಮ್ ಶೂಟಿಂಗು ಅಂತ ಹೇಳ್ತಾರೆ. ಅದ್ರಲ್ಲಿ ನಂಗೆ ಒಂದೊಂದ್ಸಲ ಬರೀ 3 ದಿನ ಬಂದಿದ್ದು ಇದೆ, ಒಂದೊಂದ್ಸಲ ತಿಂಗಳಲ್ಲಿ 22 ದಿನ ಶೂಟಿಂಗ್ ಬಂದಿದ್ದು ಇದೆ. ಆ ರೀತಿ ಸ್ಕೆಡ್ಯೂಲ್ ಇರುತ್ತೆ. ನಂಗೆ ಇಲ್ಲ ಅಂತಂದಾಗ ನಂಗೆ ಏನೇ ಯೋಚನೆ ಇಲ್ಲ. ಬಿಕಾಸ್ ನನ್ನ ಲರ್ನಿಂಗು, ನನ್ನ ಟೀಚಿಂಗು, ನನ್ನ ಪ್ರೊಫೆಷನ್ ನನ್ನ ಜೊತೆಗೆ, ನನ್ನ ಪ್ಯಾಷನ್ ಇನ್ನೊಂದು ಪ್ಯಾಷನ್ ನನ್ನ ಜೊತೆಗೆ ಪ್ಯಾರಲ್ ಆಗಿ ಇರೋದ್ರಿಂದ ನಂಗೆ ಆ ದಿನ ಇಲ್ಲ ಅಂತ ಅಂದಾಗ ಅದ್ ವೇಸ್ಟ್ ಅಂತ ನಂಗೆ ಅನ್ಸದೇ ಇಲ್ಲ. ಇವತ್ ಮೇಡಮ್ ಎಷ್ಟೊಂದ್ಸಲ ಆಗಿದೆ ಅದು, ಮ್ಯಾಮ್ ನಾಳೆ ಶೂಟಿಂಗ್ ಇರಲ್ಲ ಮ್ಯಾಮ್ ನಿಮ್ದು ಅಂತ ಹಿಂದಿನ ದಿನ ರಾತ್ರಿ ಫೋನ್ ಬರುತ್ತೆ. ಓ ಹೌದಾ, ಓ ಓಕೆ, ದೆನ್ ಐ ಕ್ಯಾನ್ ಟೇಕ್ ಮೈ ಕ್ಲಾಸಸ್. ಸೊ ನನ್ಗದು ಸುಲಭ ಮಾರ್ಗ ಅದು. ಓಕೆ, ಇದಿಲ್ಲ ಅಂತಂದ್ರೆ ಇದು ಇದ್ದೇ ಇದೆ. ಈಗ ನಾನು ಇದಿತ್ತು ಅಂದ್ರೆ ಇದಕ್ಕೇನಾದ್ರೂ ಅರೇಂಜ್ ಮಾಡಿ ಹೋಗಿರ್ತಿದ್ದೆ. ಸೊ ಈಗ ಅರೇಂಜ್ಮೆಂಟ್ಸ್ ಮಾಡೋ ನೆಸೆಸಿಟಿ ನಂಗೆ ಇರೋದಿಲ್ಲ. ಐ ಕ್ಯಾನ್ ಟೇಕ್ ಕ್ಲಾಸಸ್. ನನ್ನ ಗುರುಗಳ ಕ್ಲಾಸ್ಗೂ ನಾನು ಹೋಗಬಹುದು, ನನ್ನ ಸ್ಟೂಡೆಂಟ್ಸ್ಗೂ ನಾನು ಹೇಳ್ಕೊಡ್ಬೋದು, ನನ್ನ ಫ್ಯಾಮಿಲಿಗೂ ನಾನು ಟೈಮ್ ಕೊಡ್ಬೋದು. ಸೊ ಎವ್ರಿಥಿಂಗ್ ಇಸ್ ದೇರ್. ದೆನ್ ನಂಗೆ ಅದು ಬೇಸರ ಅಂತ ನಂಗೆ ಯಾವತ್ತೂ ಅನ್ಸೆ. ನಿಮ್ಗ ಅನ್ಸಿಲ್ಲ? ಇವಾಗ ನೀವ್ ಹೇಳಿದ್ರಿ ಒಂದು ಇನ್ಸಿಡೆಂಟ್, ಇವಾಗ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ಈಗ ಹಿಂದಿನ ದಿನ ಕಾಲ್ ಮಾಡ್ಬಿಟ್ಟು ಲಾಸ್ಟ್ ಮಿನಿಟ್ ಅಲ್ಲಿ ಶೂಟಿಂಗ್ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ಕೊಂಡು, ಅದು ಕೂಡ ನಿಮ್ಗೆ ಏನು ಪರಿಣಾಮ ಬೀರಲ್ಲ? ಖಂಡಿತ ಬೀರಿಲ್ಲ. ಇದು ಅಂದ್ರೆ ಒಂದೊಂದ್ಸಲ ಯಾವ್ದಾದ್ರು ಪ್ರೋಗ್ರಾಮ್ ಒಪ್ಕೊಂಡಿರ್ಲಿಲ್ಲ ಅಂತಂದ್ರೆ, ಅವತ್ ಯಾವ್ದೋ ಒಂದು ಪ್ರೋಗ್ರಾಮ್ ಕೇಳಿರ್ತಾರೆ, ಓ ನನ್ ಶೂಟಿಂಗ್ ನನ್ಗೆ ಹೇಗೆ ಅಂದ್ರೆ, ನಾನು ಇಫ್ ಐ ಆಮ್ ಕ್ಲಿಯರ್ ಆಗಿ ನನ್ನ ಕಮಿಟ್ಮೆಂಟ್ ಇತ್ತು ಅಂದ್ರೆ ಆ ದಿನ ನನ್ ಎಂಥ ದೊಡ್ಡ ಪ್ರೋಗ್ರಾಮ್ ಆದ್ರೂ ಒಪ್ಕೊಳ್ಳಲ್ಲ. ಅಕಸ್ಮಾತ್ ಆಗಿ ನನ್ಗೆ ದೊಡ್ಡ ಪ್ರೋಗ್ರಾಮೇ ಇದೆ ಅಂತ ಅಂದ್ರೆ ನನ್ ಶೂಟಿಂಗ್ ಡೇಟ್ಸ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ನಾನು ಕ್ಲಬ್ ಮಾಡೋದೇ ಇಲ್ಲ. ಅದನ್ನ ನಾನು
ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಂತೀನಿ. ಅವರು ಹೇಗೆ ಅಂತಂದ್ರೆ ಇಲ್ಲ ಮೇಡಮ್ ನಾನು 12 ಗಂಟೆಗೆ ಕಳಿಸ್ಕೊಡ್ತೀನಿ, ನೀವು ಸಂಜೆ ಪ್ರೋಗ್ರಾಮ್ಗೆ ಹೋಗಬಹುದು ಅಂತ ಅವ್ರು ಪ್ರಾಮಿಸ್ ಮಾಡಿದ್ರೆ ಮಾತ್ರನೇ ನಾನು ಶೂಟಿಂಗ್ ಹೋಗೋದು, ಇಲ್ಲಾಂದ್ರೆ ನಾನು ಆ ದಿನ ಡೇಟೇ ಕೊಡಲ್ಲ. ಅಂಡ್ ನಂದು ಬಿಸಿ ಡೇಟ್ಸ್ ಏನಿರುತ್ತೋ ಅದನ್ನ ನಾನು ಮೊದಲೇ ಕಳಿಸ್ಕೊಟ್ಬಿಡ್ತೀನಿ. ಎರಡೂ ಕಡೆಗೂ ಅಷ್ಟೇನೆ. ನನ್ನ ಅದೇ ರೀತಿ ನಾನು ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ನನ್ಗೆ ಅದ್ ಯಾವತ್ತೂ ಪ್ರಾಬ್ಲಮ್ ಅಂತ ಅನ್ಸಿಲ್ಲ. ಒಂದು ಪ್ರೋಗ್ರಾಮ್ ಏನಾದ್ರು ನಾನು ಇವ್ರ ಶೂಟಿಂಗ್ ಇರುತ್ತೆ ಅಂತ ಏನಾದ್ರು ಒಪ್ಕೊಂಡಿರ್ಲಿಲ್ಲ ಅಂತ ಅಂದಾಗ ಬೇಸರ ಆಗತ್ತೆ. ಓಕೆ, ಅದು ಇಟ್ ಇಸ್ ನಾಟ್ ಮೆಂಟ್ ಫಾರ್ ಮೀ, ಅದಕ್ಕೇನೆ ನನ್ಗದು ಅವಕಾಶ ತಪ್ತೋ ಏನೋ ಪರವಾಗಿಲ್ಲ. ಮೇ ಬಿ ನಾನು ಆ ಪ್ರೋಗ್ರಾಮ್ ಒಪ್ಕೊಂಡಿದ್ದಿದ್ರೆ ಅಲ್ಲೇನೋ ಆಭಾಸ ಆಗ್ತಿತ್ತೋ ಏನೋ ನನ್ಗೆ, ಅದಕ್ಕೆ ದೇವ್ರು ಅದನ್ನ ಕೊಟ್ಟಿಲ್ಲ ನನ್ಗೆ. ಸೊ ಯೂನಿವರ್ಸ್ ಈಸ್ ವಿತ್ ಮೀ. ವಾಟ್ ಎವರ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅವರ್ ಗ್ರೇಟರ್ ಗುಡ್, ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಸೊ ನಾನಂತೂ ಆರಾಮಾಗಿ ತಗೋತೀನಿ ಅದನ್ನ. ಸೂಪರ್ ಸೂಪರ್. ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನು ಈಗ ವ್ಲಾಗ್ಸ್ ಎಲ್ಲ ಮಾಡ್ತಾರಲ್ವಾ, ಅದ್ರಿಂದ ನಾನು ನೋಡಿ ತಿಳ್ಕೊಂಡಿರೋದು, ಬಿಕಾಸ್ ನನಗೆ ಸೀರಿಯಲ್ ಬಗ್ಗೆ ಏನು ಟಚ್ ಇಲ್ಲ. ತುಂಬಾ ಜನ ಹೇಳ್ತಾರೆ ನಿಮ್ಗೆ ಗೊತ್ತಲ್ವಾ ಸೀರಿಯಲ್ ಅಲ್ಲಿ ಕಮ್ಮಿ ಪೇಮೆಂಟ್. ನಂಗೆ ಅದನ್ನು ಏನು ಅನ್ಸಿಲ್ಲ. ಏನ್ ಗೊತ್ತಾ, ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಡಿಸಪಾಯಿಂಟ್ಮೆಂಟ್ ವಿಲ್ ಬಿ. ಹೌದು ಹೌದು ಓಕೆನಾ. ಅಂಡ್ ನೀವು ಯಾವ್ದೋ ಒಂದ್ ಪಾತ್ರಕ್ಕೆ ಒಪ್ಕೋಬೇಕಾದ್ರೆ ನಿಮ್ಗೆ ಇಷ್ಟು ಪೇಮೆಂಟ್ ಬೇಕು ಅಂತ ನೀವು ಕೇಳಿ ನೀವು ತಗೊಂಡಿರ್ತೀರಾ, ಅಷ್ಟೇ ಅವ್ರು ಕೊಡ್ತಾರೆ, ಅಷ್ಟೇ ಸಿಂಪಲ್. ನೀವು ಕೇಳಿರೋದೇ ತಾನೇ ಅವ್ರು ಕೊಡೋದು. ನೀವು ಕಡಿಮೆಗೆ ಯಾಕೆ ಒಪ್ಕೋತೀರಾ? ನಿಮ್ಗೆ ಅದು ಕಡಿಮೆ ಅನ್ಸೋಂಗಿದ್ರೆ ನಿಮ್ಗೆ ಏನ್ ಬೇಕೋ ಅದಕ್ಕೆ ಡಿಮಾಂಡ್ ಮಾಡಿ. ಏನ್ ಗೊತ್ತಾ, ಇವ್ರಿಗೆ ಅವಕಾಶನೂ ಬೇಕು, ಪೇಮೆಂಟ್ ಜಾಸ್ತಿ ಬೇಕು ಅಂತಂದಾಗ ಕಾಂಪ್ರಮೈಸ್, ಎರಡರಲ್ಲಿ ಒಂದಕ್ಕೆ ನೀವು ಕಾಂಪ್ರಮೈಸ್ ಆಗ್ಲೇಬೇಕು. ಸೊ ಆ ರೀತಿ ಕಾಂಪ್ರಮೈಸ್ ಆಗುವ ಯಾವ ಸಿಚುವೇಶನ್ ನನಗೆ ಬಂದಿಲ್ಲ. ಅಂಡ್ ಮೋರ್ ಓವರ್ ಮಾಡ್ಲೇಬೇಕು ನನ್ಗೆ, ಇದು ನೀವು ಅಷ್ಟು ಕೊಡ್ಲಿಲ್ಲ ಅಂತಂದ್ರೆ ನಾ ಮಾಡೋದೇ ಇಲ್ಲ ಅಂತನೋ ಆ ಥರನೂ ನಾನು ಯಾವತ್ತೂ ಡಿಮ್ಯಾಂಡ್ ಮಾಡಿಲ್ಲ. ಒಂದು ಪಾತ್ರವನ್ನ ನೋಡ್ತೀನಿ, ಡೇಟ್ಸ್ ಮೊದ್ಲೇ ಕೊಡ್ತಾರ, ನನ್ನ ಡ್ಯಾನ್ಸ್ಗೆ ಅದು ಡಿಸ್ಟರ್ಬ್ ಆಗಲ್ವಾ, ದೆನ್ ಐ ವಿಲ್ ಗೋ ಫಾರ್ ಇಟ್ ಅಷ್ಟೇ. ಇದರಿಂದ ಗೊತ್ತಾಗತ್ತೆ ನೀವ್ ಎಷ್ಟು ಲೈಫ್ ನ ಪಾಸಿಟಿವ್ ಆಗಿ ತಗೋತೀರಾ ಅಂತ. ಇಲ್ಲ ಅಂತಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ ಮಧ್ಯ ನಾವೆಲ್ಲೋ ಕಳೆದೋಗ್ಬಿಡ್ತೀವಿ. ಹೌದು ಹೌದು ಹೌದು. ನನಗೆ ಓಕೆ ಪೇಮೆಂಟ್ ಕಮ್ಮಿ ಸಿಕ್ತು, ನಂಗೆ ಡೇಟ್ ಸಿಕ್ತಿಲ್ಲ, ಅದನ್ನೆಲ್ಲ ಯೋಚನೆ ಮಾಡಿ 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 ಮಾಡಿನೇ ಅರ್ಧ ತಲೆ ಹೋಗ್ಬಿಡತ್ತೆ. ಹೌದು. ಇಲ್ಲ ನನ್ಗೆ ಅಂಡ್ ಮೇಜರ್ ಆಗಿ ನನ್ನ ಕಾನ್ಸಂಟ್ರೇಷನ್ ನನ್ನ ಡ್ಯಾನ್ಸ್ ಬಗ್ಗೆನೇ ಇರೋದ್ರಿಂದ ಐ ಆಲ್ವೇಸ್ ಲುಕ್ ಇನ್ ಟು ಇಟ್. ಲೈಕ್ ನನ್ ಒಂದ್ ಸಲಗ ನಾನು ಒಂದೇ ಪ್ರಾಜೆಕ್ಟ್ ಮಾಡ್ಬೇಕು, ನಾನು ಅದಕ್ಕಿಂತ ಜಾಸ್ತಿ ಒಪ್ಕೊಳಕ್ಕೂ ಹೋಗಲ್ಲ. ಅದು 3 ದಿನ ಇರ್ಲಿ 20 ದಿನ ಇರ್ಲಿ, ನಾನು ಒಂದೇ ಪ್ರಾಜೆಕ್ಟ್ ಮಾಡೋದು ಅಟ್ ಎ ಟೈಮ್. ಸೊ ಅದು ನನ್ನ ರಸಿ ಟೈಮಲ್ಲೇ ಅನ್ಕೋತೀನಿ. ರಾಧೆ ಶ್ಯಾಮನು ಅದೇ ಟೈಮಲ್ಲೇ ಶೂಟ್ ಆಗಿದ್ದು. ನನ್ಗೆ ಡೇಟ್ಸ್ ಗಳು ತುಂಬಾ ಕ್ಲಾಶಸ್ ಆಗ್ತಿತ್ತು. ಅಂಡ್ ಅದರಿಂದಾಗಿ ಅಲ್ಲೊಂದು ದಿನ ಏನೋ ಹಿಂಸೆ ಆಗ್ತಿತ್ತು. ಅದು ಫ್ಯೂ ವೀಕ್ಸೇ ಆಗಿದ್ರು ಇಟ್ ವಾಸ್ ಸೋ ಡಿಸ್ಟರ್ಬಿಂಗ್. ದೆನ್ ಐ ಡಿಸೈಡೆಡ್ ಬೇಡಪ್ಪ, ನನ್ನ ಡ್ಯಾನ್ಸ್ ಜೊತೆಗೆ 2 ಪ್ರಾಜೆಕ್ಟ್ 3 ಪ್ರಾಜೆಕ್ಟ್, ನಂಗೆ ನಂಬರ್ ಆಫ್ ಡೇಸ್ ಜಾಸ್ತಿ ಬೇಕು, ಪೇಮೆಂಟ್ ಜಾಸ್ತಿ ಬೇಕು ಅಂತ ಹೇಳಿ ನಾನು ಒಪ್ಕೊಳಕ್ ಹೋಗಲ್ಲ. ಅಟ್ ಎ ಟೈಮ್ ನಾನು ಒಂದೇ ಪ್ರಾಜೆಕ್ಟ್ ಮಾಡೋದು. ಸೊ ದಟ್ ಎರಡೂನು ನಾನು ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಂಗಿರ್ಬೇಕು ವಿತೌಟ್ ಡಿಸ್ಟರ್ಬಿಂಗ್ ಮೈ ಫ್ಯಾಮಿಲಿ. ಮ್ಯಾಮ್ ಆಕ್ಚುಲಿ ಈ ಪಾಡ್ಕಾಸ್ಟ್ ನೋಡ್ತಾ ಇದ್ರೆ ತುಂಬಾ ಜನಕ್ಕೆ ಇದು ಮೋಟಿವೇಟ್ ಆಗುತ್ತೆ. ಎಸ್ಪೆಷಲಿ ನನಗೆ, ನಾನು ಇಲ್ಲೇ ಕುತ್ಕೊಂಡಿದ್ದೀನಿ, ನೀವೆಷ್ಟು ನೀಟ್ ಆಗಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಇದು ಹೀಗಿರ್ಬೇಕು ಇದು ಹೀಗಿರ್ಬೇಕು, ನಿಮ್ಮ ಪರ್ಸನಲ್ ಲೈಫ್ಗೂ ಪ್ರಾಬ್ಲಮ್ ಆಗ್ಬಾರ್ದು, ಪ್ರೊಫೆಷನಲ್ ಲೈಫ್ಗೂ ಪ್ರಾಬ್ಲಮ್ ಆಗ್ಬಾರ್ದು. ನಿಜವಾಗ್ಲೂ ಕಲಿಬೇಕು ಇದನ್ನ ನಾವು ಯೂತ್ಸ್. ಇದನ್ನೆಲ್ಲ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಮೇ ಬಿ ನಾವು ನಿಮ್ ತರ ಆಗಕ್ ಸಾಧ್ಯ. ಐ ಮೋಟಿವೇಟೆಡ್ ಯು. ಎಸ್ yes. You're a good motivational speaker. Thank you so much. ನೀವ್ ಯಾವತ್ತಾದ್ರೂ ಡೈರೆಕ್ಟರ್ ಹತ್ರ ಬೈಸ್ಕೊಂಡಿದ್ಯಾ? ವಿನೋದ್ ಸರ್ ಹತ್ರನೇ ಬೈಸ್ಕೊಂಡಿದ್ದೀನಿ. ಹೌದಾ? ಯಾವ ವಿಷಯಕ್ಕೆ? ಅಯ್ಯೋ, ನನ್ನ ರಸಿ ರಾಧೆ ಟೈಮಲ್ಲಿ ಅದು ಲರ್ನಿಂಗ್ ಪ್ರಾಸೆಸ್ ಅಲ್ವಾ ನಂಗೆ. ಬಿಕಾಸ್ ಅದಕ್ಕಿಂತ ಮಾಡಿದ್ದು ನಮ್ ಮಗಳು ಜಾನಕಿ ಆಗಿರ್ಬೋದು, ಮಿಥುನ ರಾಶಿ ಆಗಿರ್ಬೋದು, ಚಿಕ್ಕ ಚಿಕ್ಕ ಪಾತ್ರ, ಅದು ಹೀಗ್ ಬಂದ್ ಹಾಗೂ ಹೋಗಂತದ್ದಿತ್ತು. ಸೊ ಅಷ್ಟೊಂದು ಅದಕ್ಕೆ ಇದಾಗಿರ್ಲಿಲ್ಲ, ಏನು ಸ್ಟ್ರೆಸ್ ಆಗಿರ್ಲಿಲ್ಲ ನಂಗೆ ಕ್ಯಾರೆಕ್ಟರ್. ನನ್ನ ರಸಿ ರಾಧೆ ಟೈಮಲ್ಲೇನೆ ನಾನು ಟೆಕ್ನಿಕಲ್ ವರ್ಡ್ಸ್ ಗಳನ್ನ ಕಲ್ತಿತ್ತು ಶೂಟಿಂಗ್ ನಲ್ಲಿ. ಅಲ್ಲಿ ಏನೋ ಒಂದು ಇಂಚರ ಅವಳು ಮೊದಲನೇ ಸಂಬಳವನ್ನ ತಂದ್ಕೊಡ್ತಾಳೆ. ನಾನು ಅದನ್ನ ತುಂಬಾ ಇಮೋಷನಲ್ ಆಗಿ ನನ್ ಗಂಡನ ಫೋಟೋ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಮ್ಮ ಅಂತ ಹೇಳ್ಬೇಕು. ವಿನೋದ್ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಮೇಡಮ್ ನಂಗೆ ಇಲ್ಲಿ ಹಸ್ಕಿ ವಾಯ್ಸ್ ಬೇಕು. ನಂಗೆ ಹಸ್ಕಿ ಅಂದ್ರೆ ನಾಯಿ ಒಂದೇ ಗೊತ್ತಿದ್ದಿತ್ತು. ಹಸ್ಕಿ ಅಂದ್ರೆ ನಂಗೆ ನಾಯಿ ಬರ್ತಾ ಇದೆ. ಈ ಹಸ್ಕಿ ವಾಯ್ಸ್ ಅಂದ್ರೆ ಏನು ನಂಗೆ ಗೊತ್ತಿಲ್ಲ. ಹಸ್ಕಿ ವಾಯ್ಸ್ ಬೇಕು ಅಂತಾರೆ.
ಅದು ವಾಯ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ನಾನು ಎಲ್ಲಿಂದ ತಗೊಂಡ್ಬಂದೆ ಅದನ್ನ. ಏನೇನೋ ತರ ವಾಯ್ಸ್ಗಳು ಬರ್ತಿದೆ. ಸೊ ವೆರಿ ಫೂಲಿಶ್. ಅಯ್ಯೋ ಎಷ್ಟು ಪೆದ್ದಿ ಇದ್ದೆ ಅಂತ ಅನ್ಸುತ್ತೆ ಒಂದೊಂದ್ಸಲ. ಆಮೇಲಂತೂ ಆಮೇಲೆ ಅದು ಅವರು ತುಂಬಾ ಪಾತ್ರವನ್ನ ಎಕ್ಸ್ಪ್ಲೇನ್ ಮಾಡಿ ಹೇಗೋ ಮಾಡ್ದೆ. ಅದು ನಂಗೆ ಗೊತ್ತಿಲ್ಲ ಅವ್ರು ಸ್ಯಾಟಿಸ್ಫೈ ಆಗಿ ಓಕೆ ಮಾಡಿದ್ರ ಅಥವಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಅದು ಒಂದು. ಆಮೇಲೆ ಓಕೆ, ಇನ್ನೊಂದು ಕ್ವಶನ್ ಆಡ್ ಮಾಡ್ಲಾ, ಮೇ ಬಿ ನಿಮ್ಗೆ ಆನ್ಸರ್ ಮಾಡಕ್ಕೆ ಈಸಿ ಆಗ್ಬೋದು. ನೀವ್ ಯಾವ್ದೋ ಒಂದು ಆಕ್ಟಿಂಗ್ ಮಾಡಿರ್ತೀರಾ, ಅದು ನಿಮ್ಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲ್ಲ, ಅಂದ್ರೆ ನಿಮ್ಗೇನೋ ಸ್ವಲ್ಪ ಕಾಮಿಡಿ ತರ ಅನ್ಸಿರುತ್ತೆ. ಆಮೇಲೆ ವಾಪಸ್ ಬಂದು ನಿಮ್ ಆಕ್ಟಿಂಗ್ ನೀವು ನೋಡಿದಾಗ ನೀವ್ ಯಾವತ್ತಾದ್ರೂ ನಕ್ಕಿದ್ಯಾ? ಇದ್ ನನಗ್ ಬರ್ತಿರ್ಲಿಲ್ಲ, ನಾನ್ ಮಾಡ್ಬಿಟ್ಟೆ ಅಂತ ಹೇಳ್ಕೊಂಡು ಅಯ್ಯೋ ನಾನು ಹಿಂಗ್ ಮಾಡ್ಬಿಟ್ಟೆ ಅಂತ ನಗ್ತಿರ್ತೀವಲ್ಲ, ಆತರ. ಆತರ ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ನೋಡಕ್ ಹೋಗಲ್ಲ ನಾನ್ ಸೀರಿಯಲ್ಸ್. ನಾನ್ ಸೀರಿಯಲ್ ಅಲ್ಲ ನಂಗೆ ಯಾಕಂದ್ರೆ ಆಸ್ ಐ ಟೋಲ್ಡ್ ಯು, ನನ್ನ ಇಲ್ಲ ಕಲಿಕೆನಲ್ಲಿರ್ತೀನಿ, ಇಲ್ಲ ಕಲಿಸ್ತಾ ಇರ್ತೀನಿ, ಎರಡರಲ್ಲಿ ಒಂದು ಇಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಇವು ಮೂರೇ ನನ್ನ ಮೇಜರ್ ಕೆಲ್ಸಗಳಾಗಿರೋದ್ರಿಂದ ಇವುಗಳ ಮಧ್ಯೆ ನನ್ಗೆ ಟಿವಿ ನೋಡಕ್ ಟೈಮ್ ಸಿಗಲ್ಲ. ಬಟ್ ಒಂದೊಂದು ಸಲ ಎಷ್ಟು ಇವಾಗ ಆಕ್ಚುಲಿ ನೆನ್ ಬರ್ತಿಲ್ಲ, ಬಟ್ ಮಹೇಶ್ ಜೊತೆ ಎಷ್ಟೊಂದ್ಸಲ ಹೇಳ್ತೀನಿ, ಈ ಸೀನಲ್ಲಿ ಹಿಂಗಾಗಿತ್ತು ನೋಡಿ ಹಿಂಗ್ ಬಂದಿದೆ ಅಂತ ಹೇಳಿದ್ ಉಂಟು. ನಂಗೆ ಸತ್ಯ ಸೀರಿಯಲ್ ಮಾಡ್ಲಿಕ್ಕೆ ಹೋದಾಗ ನನಗ್ ಗೊತ್ತಿರ್ಲಿಲ್ಲ ಅದು. ಅವ್ರು ಹೇಳಿದ್ರು ಸೆಕೆಂಡ್ ಲೀಡ್ದು ತಂದೆ ತಾಯಿ ಕ್ಯಾರೆಕ್ಟರ್ ನಿಮ್ದು, ನೀವು ಫಾರಿನ್ ರಿಟರ್ನ್ ಇರ್ತೀರಾ ಅಷ್ಟೇ ನನ್ಗೆ ಬಂದಿದ್ದಿತ್ತು. ಸೊ ಅಲ್ಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ಆಮೇಲೆ ನಾವು ನಾಟಕ ಕಂಪನಿಯಿಂದ ಅವನು ನಮ್ಮನ್ನ ಹೈರ್ ಮಾಡಿರ್ತಾನೆ. ಸೊ ನಾವು ನಾಟಕದವರು, ಅಂಡ್ ಇಟ್ ವಾಸ್ ಲೈಕ್ ನಾವು ದುಡ್ಡಿಗಾಗಿ ಆ ಪಾತ್ರ ಮಾಡಕ್ ಬಂದಿರ್ತೀವಿ, ಆ ತರದ್ ಕ್ಯಾರೆಕ್ಟರ್ ಅದು. ನಂಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು, ನಂಗೆ ಅದೇನೋ ಒಂದ್ ನೆಗೆಟಿವ್ ಅನ್ನಿಸ್ಬಿಡ್ತು. ಐ ಡೋಂಟ್ ನೋ ವೈ ಐ ಫೆಲ್ಟ್ ದಟ್. ನಾನ್ ಮಾಡಲ್ಲ ಅಂತ ಕೂತ್ಕೊಂಡೆ, ಮೇಕಪ್ ಮಾಡ್ಕೊಂಡ್ಬಿಟ್ಟಿದೀನಿ, ನಾನು ಮಾಡಲ್ಲ ಅಂತ ಕೂತ್ಕೊಂಡೆ. ಫಸ್ಟ್ ಡೇ ಶೂಟ್ ಸತ್ಯಾಗ ಹೋಗಿದ್ದೀನಿ. ಆಮೇಲೆ ಡೈರೆಕ್ಟರ್ ಮೇಡಮ್ ಅವರೇ ಬಂದು ಕೂತ್ಕೊಂಡು, ಪದ್ಮಿನಿ ಮೇಡಮ್ ಈ ತರ ಇರತ್ತೆ, ಪಾತ್ರ ತುಂಬಾ ಚೆನ್ನಾಗಿರತ್ತೆ ನೋಡಿ, ಹೀಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಅಂಡ್ ಶಿ ಕನ್ವಿನ್ಸ್ಡ್ ಮೀ. ಅಂಡ್ ಅದು ಫಸ್ಟ್ ಟೈಮ್ ಬಿಕಾಸ್ ಅದೆಲ್ಲ ಆಗಿದ್ರಿಂದ ಅದು ಹೆಂಗ್ ಬರುತ್ತೆ ಈ ಪಾತ್ರ. ಅಲ್ಲಿ ತನಕ ನಾನು ತುಂಬಾ ಒಳ್ಳೆಯ ಒಂದು ಪಾಪದ ಕ್ಯಾರೆಕ್ಟರ್ಗಳೇ ಮಾಡಿದ್ದು. ಅದು ಬಜಾರಿ ಕ್ಯಾರೆಕ್ಟರ್ ತರದ್ದು, ದುಡ್ಡಿಗಾಗಿ ಮಾಡೋದು, ಏನೋ ಹೀಗೆಲ್ಲ ಮಾತಾಡೋದು ಕ್ಯಾರೆಕ್ಟರ್. ಸೊ ಅದು ಹೇಗ್ ಬಂದಿರುತ್ತೆ ಅಂತ ಅನ್ಕೊಂಡು ನೋಡಕ್ಕೆ ಅಂತಾನೆ ಕುತ್ಕೊಂಡು ನೋಡಿದ್ದೆ. ಬಟ್ ಇಟ್ ವಾಸ್ ಅ ವೆರಿ ಫನ್ನಿ ಸೀನ್. ಅದು ತುಂಬಾ ಚೆನ್ನಾಗಿ ಬಂದಿದೆ. ಆಗ ನನ್ ಮಹೇಶ್ ಕೇಳ್ತಿದ್ರಿ, ನೋಡ್ರಿ ಆಗ ನೋಡ್ರೆ ಮೂಡ್ ನಂದು ಹೀಗಿತ್ತು, ಇದು ಹೆಂಗ ಬಂದಿದೆ ಅಲ್ವಾ ಅಂತ ನೆನೆಸ್ಕೊಂಡು ನೋಡಿದ್ದು. ಸತ್ಯ ಅದು ಒಂದು. ಬಟ್ ಯಾವ ಭಯದಂದ್ರೂ ಏನೋ ಗೊತ್ತಿಲ್ಲ, ನಂದು ಕರಿಯರ್ ಹೆಂಗ್ ಬಿಸಿ ಆಗ್ತಾ ಹೋದೆ ಅಂತಂದ್ರೆ ನನ್ನ ಮನೆಯಲ್ಲಿ ಇಟ್ಕೊಂಡಿರುತ್ತೆ. ಇವಾಗ ಏನಾದ್ರು ಬಿಟ್ರೆ ನಾನು ತರಕಾರಿ ಹೆಚ್ಚಾಗಿ ತಗೋತೀನಿ. ಸೊ ಅಡುಗೆಯನ್ನ ಈಗ ನನ್ ಕುಕ್ಗೆ ನಮ್ಮ ಮಮ್ಮಿ ನಂಬರ್ ಕೊಟ್ಬಿಡ್ತೀನಿ, ನೀನ್ ಏನಾದ್ರು ನಾನು ಮಾಡ್ಬೇಕು ಅಂತಾರೆ ಮಮ್ಮಿಗೆ ಫೋನ್ ಮಾಡ್ಬಿಟ್ಟು ಹೆಂಗ್ ಮಾಡ್ಬೇಕು ಕೇಳ್ಕೊಂಡು ಮಾಡ್ಬೋದು. ಆಗೋಯ್ತು ಅಂತ 12 ವರ್ಷನೇ ಆಗೋಯ್ತು. ಹೌದಾ? ಅವಾಗ ಮಾಡೋ ಟೈಮಲ್ಲಿ ಏನ್ ಚೆನ್ನಾಗಿ ವಾಟ್ ಎವರ್ ಅಂದ್ರೆ ನಾನು ಅಥೆಂಟಿಕ್ ಫುಡ್ ಮಾತ್ರನೇ ಮಾಡ್ತೀನಿ. ಮಮ್ಮಿ ಏನ್ ಹೇಳ್ಕೊಟ್ಟಿದ್ದು ಅಷ್ಟೇ ಮಾಡ್ತಾ ಇದ್ದಿದ್ದು. ಬಟ್ ನನ್ನ ಏನೇ ಮಾಡಿದ್ರು ರುಚಿಯಾಗಿ ಮಾಡ್ತೀನಿ. ಮಹೇಶ್ಗೆ ನನ್ ಮಕ್ಳಿಗೆ ಅಂತೂ ಈಗ್ಲೂ ಅಷ್ಟೇನೆ, ಅಕಸ್ಮಾತ್ ಆಗಿ ಏನಾದ್ರು ನನ್ ಕುಕ್ ರಜಾ ಹಾಕ್ತಾಳೆ ಅಂದ್ರೆ ಇವ್ರ 3 ಜನಕ್ ಬಹಳ ಖುಷಿ. ಅಮ್ಮ ಅಡ್ಗೆ ಮಾಡ್ತಾಳೆ, ನನ್ ಹೆಂಡತಿ ಅಡ್ಗೆ ಮಾಡ್ತಾಳೆ ಅಂತ. ಸೊ ಅವ್ರಿಗೆ ಏನೇ ಇಷ್ಟನೋ ಅವತ್ತಿನ ದಿನ ಮಾಡ್ಕೊಡ್ತೀನಿ. ನಾನ್ ಹಾಗೆ ಗೆಸ್ ಮಾಡ್ದೆ, ನೀವ್ ಹೇಳಿದ್ರಲ್ವಾ ನನ್ಗೆ ಈ ತರ ಹೌಸ್ ವೈಫ್ ಆಗ್ಬೇಕು, ಚಂದ ರೆಡಿ ಆಗ್ಬೇಕು, ಕುಕಿಂಗ್ ಮಾಡ್ಬೇಕು ಅಂತ. ಇದ್ರ ಅರ್ಥ ಓಕೆ ಅಡ್ಗೆ ತುಂಬಾ ಚೆನ್ನಾಗಿ ಐ ಯೂಸ್ ಟು ಡೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ. ಅಯ್ಯೋ ಅಂದ್ರೆ ಬಿಗಿನಿಂಗ್ ಇಂದ ನನ್ ಮದ್ವೆ ಆದ್ಮೇಲೆ ಕಲ್ತಿದ್ದದು. ನಂಗೆ ಅನ್ನಕ್ಕಿಡಕ್ಕೂ ಬರ್ತಾ ಇರ್ಲಿಲ್ಲ, ಅನ್ನ ಮಾಡಕ್ಕೂ ಬರ್ತಾ ಇರ್ಲಿಲ್ಲ ನಂಗೆ. ಮದ್ವೆ ಆದಾಗ ಮದ್ವೆ ಆದಾಗ ಆಗ್ಬಿಡ್ ಬಂದಾಗ್ಲೂ ನಂಗೆ ಬರ್ತಾ ಇರ್ಲಿಲ್ಲ. ಆಮೇಲೆ ಪಾಪ ಈ ಮನುಷ್ಯ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ನನ್ ಗಂಡ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡಿವ್ರೆ. ಸುಮಾರು ಒಂದು 6 ತಿಂಗಳೇ ತಗೊಂಡೆ ನಾನೆಲ್ಲ ಕಲೀಲಿಕ್ಕೆ. ಜಾಮೂನ್ ಮಾಡಕ್ ಹೋಗಿದ್ದೆ, ಹಲ್ವಾ ಹೋಗಿದ್ದು, ಆತರ ಎಲ್ಲ
ಎಲ್ಲ ಒಂದು ಉಂಡೆ ಕಲಿಸ್ಕೊತಾ ಇದ್ದೆ. ಆಮೇಲೆ ಅದನ್ನ ಇದು ಪಾಕಕ್ ಹಾಕಿದ್ರೆ ಅಲ್ಲೂ ಇನ್ನೂನು. ಸೊ ನಾನು ಏನ್ ಮಾಡ್ದೆ ಅಂತಂದ್ರೆ ತಗೊಂಡು ಸ್ಪೂನ್ ತಗೊಂಡು ನೀಟಾಗಿ ಎಲ್ಲಾನು ಹಿಂಗ್ ಮಾಡಿ ಹಲ್ವಾ ತರ ಮಾಡಿ ಜಾಮೂನ್ ಹಲ್ವಾ ಅಂತ ಬಡಿಸ್ಬಿಟ್ಟಿದ್ದೆ. ವಾವ್, ಫಸ್ಟ್ ಮಾಡಿದ್ ಸ್ವೀಟ್ ಜಾಮೂನ್ ಹಲ್ವಾ. ನೋಡಿ ಇಷ್ಟಪಟ್ರ ನಿಮ್ಮ ಹಸ್ಬೆಂಡ್ ಅದು? ರುಚಿ ಚೆನ್ನಾಗಿತ್ತು. ಹಾ. ರುಚಿ ಚೆನ್ನಾಗಿತ್ತು. ಅದು ಉಂಡೆ ಉಳಿಲೇ ಇಲ್ಲ, ಅದು ಒಡೆದೋಯ್ತು. ಹಾಗಾಗಿ ಆ ತರ. ಬಟ್ ಇವಾಗೆಲ್ಲ ಅಂದ್ರೆ ಆಮೇಲೆ ಚೆನ್ನಾಗ್ ಕಲ್ತಿದ್ದೆ. ಆಮೇಲೆ ಒಂದ್ 5-6 ವರ್ಷ ತುಂಬಾ ಚೆನ್ನಾಗ್ ಮಾಡಿದ್ದೆ. ಅದಾದ್ಮೇಲೆ ಬಿಸಿ ಆಗೋದ್ರಿ. ಬಿಸಿ ಆಗೋಯ್ತು. ನಿಮ್ ಹಸ್ಬೆಂಡ್ ಅಡಿಗೆ ಮಾಡ್ತಾ ಅಂದ್ರೆ ಅವಾಗ ಆ ಟೈಮ್ ಅಲ್ಲಿ ನಿಮ್ಗೆ ಯಾವ್ದು ಅವ್ರು ಪ್ರೀತಿ? ಮಾಡ್ತಾ ಇದ್ರಂತೆ, ಅವ್ರು ಈಗಲೂ ಹೇಳ್ಕೊತಾರೆ. ನಾನು ಒಂದಿನೂ ನೋಡಿಲ್ಲ. ಅಯ್ಯೋ, ನಿಮ್ಗ್ ಒಂದಿನೂ ಈ ತರ? ಅವ್ರು ಕಾಫಿ ಟೀ ಅವ್ರ್ಗ್ ಮಾಡ್ಕೋತಾರೆ, ಬಿಕಾಸ್ ನಾ ಮಾಡ್ಕೊಡಲ್ಲ. ನನ್ ಅವ್ರ ಟೀ ಕುಡಿಯೋದ್ ನಂಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ನಾ ಮಾಡ್ಕೊಡಲ್ಲ. ನೀನ್ ಮಾಡ್ಕೊ ಅಂತೀನಿ. ಮಾಡ್ಕೊತಾರೆ. ಯಾಕೆ ಟೀ ಕುಡಿಯೋದು ಇಷ್ಟ ಇಲ್ಲ? ಕುಡಿಯೋದ್ ಬೇಡ ಅಂತ ಡಾಕ್ಟರ್ ಹೇಳಿದಾರೆ. ಆಯ್ತಾ, ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಅವ್ರಿಗೆ ಪ್ಯಾಂಕ್ರಿಯಾಟಿಟಿಸ್ ಎಲ್ಲ ಆಗಿತ್ತು. ಸೊ ಆ ಟೈಮ್ ಅಲ್ಲಿ ಯು ಶುಡ್ ಕ್ವಿಟ್ ಎವ್ರಿಥಿಂಗ್ ಅಂತ ಹೇಳಿದ್ರು. ಅವರು ಟೀ ಏನಾದ್ರು ಬಿಡೋದಿಲ್ಲ ಮಾರಾಯ, ಕುಡಿತಾನೆ ಇರ್ತಾರೆ. ಅದಕ್ಕೆ ನಾನ್ ಮಾಡ್ಕೊಡಲ್ಲ ಅಂದೆ. ಸರಿ ನಾನೇ ಮಾಡ್ಕೊತೀನಿ ಅಂದ್ರೆ ಅವರು ಸೋಮಾರಿ ಅಂತ ಗೊತ್ತು. ಆತರ ವಿಷಯದಲ್ಲೆಲ್ಲ ಅವ್ರು ಮಾಡ್ಕೊಂಡೆಲ್ಲ ಮಾಡೋದು. ಸೊ ಅವರೇ ಮಾಡ್ಕೊತೀನಿ ಅಂತಂದ್ರೆ ಅಟ್ಲೀಸ್ಟ್ 4 ಸಲ ಕುಡಿಯೋರು 2 ಸಲ ಕಿಳಿಯತ್ತೆ. ಅದು ಅದಂತೂ ಚೆನ್ನಾಗಿ ಗೊತ್ತಿತ್ತು. ಸೊ ಮಾಡ್ಕೊ ಅಂತ ಬಿಡ್ತಿದ್ದೆ. ಇದೊಂದು ಟಿಪ್ಸ್ ಹೆಣ್ಮಕ್ಳಿಗೆ ಅಲ್ವಾ? ಅವ್ರ ಕೆಲ್ಸಗಳ ಮಧ್ಯೆ ಅವರೇ ಮಾಡ್ಕೊಂಡು ತಿನ್ಬೇಕು ಅಥವಾ ಅವರೇ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ಡೆಫಿನೆಟ್ಲಿ ಕಡಿಮೆ ಮಾಡ್ತಾರೆ. ಅವ್ರ ಹೆಲ್ತ್ ಅನ್ನ ಹುಷಾರಾಗಿ ಇಟ್ಕೋಬೇಕಾಗಿರೋದು ನನ್ ಜವಾಬ್ದಾರಿ. ಆದ್ರೆ ಕೇಳಲ್ಲ, ನೀನೇ ಮಾಡ್ಕೊ ಅಂತಂದ್ರೆ. ಸೂಪರ್ ಸೂಪರ್ ಸೂಪರ್. ಮ್ಯಾಮ್, ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಕೇಳ್ಬೇಕಂತಂದ್ರೆ, ನಾವು ಯಾಕೆ ಬದುಕ್ಬೇಕು ಅನ್ನೋಂತ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ನಾನು ಅದೇ ಹೇಳಿಲ್ವಾ, ಲೈಫ್ ಫುಲ್ಲು ಸಾಧನೆಯ ಹಾದಿ ಅದು. ಆಯ್ತಾ, ನೀನ್ ಬದುಕಿರೋ ಅಷ್ಟು ದಿನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡು. ಒಂದು 4 ಜನಕ್ಕೆ ಯಾವ್ದಾದ್ರೂ ರೀತಿನಲ್ಲಿ ಹೆಲ್ಪ್ ಮಾಡು. ಆಯ್ತಾ, ನಿನ್ನ ಜೀವನವನ್ನ ನೀನು ಒಂದು ನಿನಗೆ ಸಮಾಧಾನ, ನಿನಗೆ ಖುಷಿ ಆಗ್ಬೇಕು, ಆ ರೀತಿನಲ್ಲಿ ಬದುಕ್ಬೇಕು. ಇದು ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿರೋದು. ಸೊ ನಾನು ಇರೋ ತನಕ ನನ್ಗೆ ಕಲಿಕೆಯಲ್ಲಿ ಖುಷಿ ಸಿಗ್ತಾ ಇದೆ. ಸೊ ನಾನು ಕಲಿತಾ ಇರ್ತೀನಿ. ಟೀಚಿಂಗ್ ಅಲ್ಲಿ ನಂಗೆ ಖುಷಿ ಸಿಗ್ತಿದೆ. ಸೊ ನಾನು ಪಾಠ ಕಲಿಸ್ತಾ ಇದ್ದೀನಿ. ನನ್ನ ಆಕ್ಟಿಂಗ್ ಅಲ್ಲಿ ನನಗೆ ಖುಷಿ ಸಿಗ್ತಿದೆ, ನಾನು ಅದನ್ನ ಮಾಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ನನ್ನ ಗಂಡ ಮಕ್ಕಳ ಜೊತೆ ಕಳೆಯುವ ಆ ಸಮಯವನ್ನ ನಾನು ಖುಷಿಯಾಗಿ ಕಳೀತೀನಿ. ಅಲ್ಲಿ ಒಂದು ನೆಮ್ಮದಿ ಇಲ್ದಿರೋ ಜೀವನ ನನ್ಗೆ ಬೇಡ. ನೆಮ್ಮದಿ ಇರ್ಬೇಕು. ನೀನ್ ಆ ನೆಮ್ಮದಿಯನ್ನ ಪಡಿಬೇಕು ಅಂತಂದ್ರೆ ಜೀವನದಲ್ಲಿ ಏನೋ ಒಂದು ಸಾಧನೆಯ ಕಡೆಯಲ್ಲಿ ಹೋಗ್ತಾ ಇರ್ಬೇಕು. ನೀನ್ ಏನೋ ಒಂದು ಅಚೀವ್ ಮಾಡ್ತಾ ಇರ್ಬೇಕು. ದಿನ ಒಂದೊಂದು ದಿನ ನಿನ್ಗೆ ಒಂದು ಯಶಸ್ಸಿನ ದಾರಿಯನ್ನ ಹುಡ್ಕೋಕೆ ಒಂದು ಮೆಟ್ಟಿಲು. ನೀನ್ ಒಂದೇ ಸಲ ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ. ದೇವ್ರನ್ನ ನೋಡ್ಬೇಕು ಅಂದ್ರೆ 1300 ಮೆಟ್ಲುಗಳನ್ನ ನೀನ್ ಹತ್ಲೇಬೇಕು. ಆ ಮೆಟ್ಲುನು ಅಷ್ಟೇ, ನೀನು ಒಂದೇ ಸಲ ಹತ್ತಕ್ಕಾಗಲ್ಲ, ಒಂದೊಂದೇ ಮೆಟ್ಲನ್ನೇ ಹತ್ಕೊಂಡು ಹೋಗ್ಬೇಕು. ಆಗ ನಿಂಗೆ ಕಷ್ಟ ಅಂತಾನೂ ಅನ್ಸೋದಿಲ್ಲ, ಸಾಧನೆಯನ್ನ ಕೂಡ ನೀ ಮಾಡಿರ್ತೀಯ. ಸೊ ಹಾಗಾಗಿ ನಾನು ಯಾವ್ದೇ ಮಾಡಂಗಿದ್ರು ಓವರ್ ಡೂ ಮಾಡಕ್ ಹೋಗಲ್ಲ. ಸಾಧನೆಯನ್ನ ಗುರಿಯಾಗಿಟ್ಕೊಂಡು ಅದಕ್ಕೋಸ್ಕರ ನೀವು ಜೀವನವನ್ನ, ಬಟ್ ಆ ನಿಮ್ಮ ಸಾಧನೆಯ ಹಾದಿಯಲ್ಲಿ ನೀವು ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡಬಾರ್ದು. ಹೌದು, ಅವರ ಏಳಿಗೆಯನ್ನ ನೀವು ಬಯಸದೇ ಇದ್ರು ಪರವಾಗಿಲ್ಲ, ತೊಂದರೆ ಕೊಡ್ಬೇಡಿ. ಏಳಿಗೆ ಬಯಸಿದ್ರಂತೂ ಇನ್ನು ಒಳ್ಳೇದು. ಹೌದು, ನಿಜ ನಿಜ. ಅಂಡ್ ಇವಾಗ ತುಂಬಾ ಜನ ಯೂತ್ಸ್ ಇವಾಗ ಸ್ಪೆಷಲಿ ಇವಾಗಿರೋ ಸಿಚುವೇಶನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕುಗ್ಗು ಹೋಗಿರ್ತಾರೆ ಲೈಫ್ ಅಲ್ಲಿ. ಅವ್ರಿಗೆ ಒಂದು ಟಕ್ ಅಂತ ಮೋಟಿವೇಟ್ ಮಾಡ್ಬೇಕಂದ್ರೆ ಏನ್ ಹೇಳ್ತಾರೆ? ನಮ್ಮ ಲೈಫ್ ನಮ್ಗೆ ಸಿಗೋದು ಒಂದೇ ಬಾರಿ. ನಮ್ಗೆ ಗೊತ್ತಿಲ್ಲ, ಏನೇನೋ ಪುನರ್ಜನ್ಮ ಅಂತೆಲ್ಲ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಈಗ ಸಿಕ್ಕಿರೋ ಜೀವನವನ್ನ ಯಾವುದೋ ಒಂದು ವಿಷಯಕ್ಕೆ ಅಂತ ನೀವು ಕಳ್ಕೊಳ್ಳೋದಿದೆ ಅಲ್ಲ, ಅದ್ರ ಬದಲು ಜಸ್ಟ್ ಸಚಿನ್ ತೆಂಡೂಲ್ಕರ್ನ ಮೋಟಿವೇಶನಲ್ ಇನ್ಸ್ಪಿರೇಷನಲ್ ಪರ್ಸನ್ ಆಗಿ ತಗೊಳ್ಳಿ. ಯಾಕೆಂದ್ರೆ ವಾಟ್ ಐ ಹ್ಯಾವ್ ಹರ್ಡ್, ಒಂದು 3000 ಅಂಡ್ ಆಡ್ ಒನ್ ಡೇ ಮ್ಯಾಚಸ್ ಆಗೋ ತನಕ ಯಾರು ಡಬಲ್ ಸೆಂಚುರಿನೇ ಮಾಡಿರ್ಲಿಲ್ವಂತೆ. ಸಚಿನ್ ತೆಂಡೂಲ್ಕರ್ ಫಸ್ಟ್ ಡಬಲ್ ಸೆಂಚುರಿ ಮಾಡಿದ್ದಂತೆ. ಅವ್ರು ಡಬಲ್ ಸೆಂಚುರಿ ಮಾಡಿ ಆದ್ಮೇಲೆ ಸೆಹ್ವಾಗ್ ಇನ್ಸ್ಪೈರ್ ಆಗಿ ಅಲ್ಲಿಂದ ಒಂದು 200 ಮ್ಯಾಚ್ ಒಳಗಡೆನೆ he scored 200 in a match.
ಅಲ್ಲಿಂದ ರೋಹಿತ್ ಶರ್ಮಾ, ಇವರೆಲ್ಲ ಹೇಗ್ ಆಗ್ತಾ ಇದ್ದಾರೆ. ಸೊ ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಅದ್ರಲ್ಲಿ ಯಾರು ನಿಮ್ಗೆ ಮೋಟಿವೇಟ್ ಮಾಡ್ತಾರೋ ಅವರ ಯಶಸ್ಸಿನ ಕಥೆಗಳನ್ನ ಓದಿದ್ರೆ ಖಂಡಿತ ನಾವು ಮೋಟಿವೇಟ್ ಆಗಬಹುದು. ಎಷ್ಟು ಜನ, ಈಗ ನಾನು ಹೇಳ್ದೆ, ನೀವು ಯಾರ ಜೀವನವನ್ನ ಒಂದಿನ ಕಳಿಬೇಕು ಅಂದ್ರೆ ನಮ್ಮ ಮುಖೇಶ್ ಅಂಬಾನಿ, ವಿತೌಟ್ ಎನಿ ಥಾಟ್. ಹೌದು, ಬಿಕಾಸ್ ಅವ್ರು ಮಿಡಲ್ ಕ್ಲಾಸ್ ಅಲ್ಲಿ ಇದ್ದಂತ ಪರ್ಸನ್ ಅವರು. ಹೌದು. ಅಂಡ್ ಇವತ್ತು ಪ್ರಪಂಚದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಅವ್ರದ್ದೊಂದು ಹೆಸರಿದೆ ಅಂತಂದ್ರೆ ಅದು ಹೇಗೆ ಸಾಧ್ಯ, ಒಬ್ಬ ವ್ಯಕ್ತಿ ಕೈಲಿ ಹೇಗೆ ಸಾಧ್ಯ ಅದು ಮಾಡೋದು? ಹೌದು, ಹೌದು. ಸೊ ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್, ಬಟ್ ಅದನ್ನ ಮಾಡ್ಬೇಕು ಅನ್ನುವಂತಹ ಮನೋಭಾವ ನಮ್ಗೆ ಇರ್ಬೇಕು. ಈಗೆಲ್ಲ ಏನಪ್ಪಾ ಅಂತಂದ್ರೆ ಇನ್ಸ್ಟಂಟ್ ಯುಗ, ಎಲ್ಲವೂ ಇನ್ಸ್ಟಂಟ್ ಆಗಿ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಸ್ಪೆಷಲಿ ಯೂತ್ಸ್. ಅಂಡ್ ಮೇ ಬಿ ಪೇರೆಂಟ್ಸ್ ಗಳು ನಾವು ಕೆಲವು ಕಡೆ ತಪ್ಪುಗಳು ಮಾಡ್ತಾ ಇರ್ತೀವಿ ಅನ್ಕೋತೀನಿ. ಅವ್ರು ಕೇಳಿ ಹಂಗೆ ದುಡ್ಡು ಕೊಡೋದು, ಅದ್ರ ವ್ಯಾಲ್ಯೂ ಅವ್ರಿಗೆ ಅರ್ಥ ಮಾಡಿಸ್ದೇ ಇರೋಂಥದ್ದು. ಅಂಡ್ ಅವ್ರ ತಪ್ಪು ದಾರಿಯಲ್ಲಿ ಹೋಗ್ತಾ ಇದಾರಾ ಇಲ್ಲ ಸರಿ ದಾರಿಯಲ್ಲಿ ಇದ್ದಾರಾ ಅಂತಾನೂ ನಾವು ಚೆಕ್ ಮಾಡದೇ ಇರೋದು. ಇದನ್ನ ಮೇ ಬಿ ಪೇರೆಂಟ್ಸ್ ಗಳು ಮಾಡ್ತಾ ಇರ್ತಾರೆ ತಪ್ಪುಗಳನ್ನ. ನಮ್ಮ ತಪ್ಪುಗಳನ್ನ ನಾವು ತಿಳ್ಕೊಂಡು ಮಕ್ಳುಗಳಿಗೆ ಸಪೋರ್ಟಿವ್ ಆಗಿ ನಾವು ನಿಂತಾಗ ಅವ್ರು ಎಲ್ಲೆಲ್ಲಿ ಕುಗ್ಗುತ್ತಾ ಇದಾರೋ ಅಂತ ಟೈಮಲ್ಲಿ ಮೇಲೆ ಎತ್ತುವ ಪ್ರಯತ್ನವನ್ನ ನಾವು ಮಾಡಬಹುದು. ಅಂಡ್ ಕುಗ್ಗುತ್ತಾ ಇರುವಂತ ಟೈಮಲ್ಲಿ ನಿನ್ನ ಜೊತೆನಲ್ಲೇ ಇರುವಂತಹ ಇನ್ನೊಬ್ಬ ಸಾಧಕರನ್ನ ನೋಡಿ, ಬಿದ್ದಿರೋರ್ನ ಬೇಡ, ನಿಮ್ಮ ಕೆಳಗಡೆ ಇರೋರ್ನ ಯಾಕೆ ನೋಡಕ್ ಹೋಗ್ತೀರಾ? ನಿಮ್ಗೆ ಅಕಸ್ಮಾತ್ ಆಗಿ ಏನೋ ಇಷ್ಟಪಟ್ಟಿದ್ದು ಸಿಕ್ಕಿಲ್ವಾ, ಅದು ನಿಮ್ಗೆ ಬರ್ದಿಲ್ಲ ಅನ್ಕೊಳ್ಳಿ, ಬೇಡ, ಅದ್ರ ಅಪ್ಪನಂತದ್ ಸಿಗುತ್ತೆ ನಿಮಗ್ ಮುಂದೆ, ನೀವು ಪ್ರಯತ್ನ ಪಡಿ. ಏನೋ ಪ್ರಯತ್ನ ಪಡ್ದೆ ನನಗೆ ಇದು ಸಿಗ್ಲಿಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ನಾನೀಗ ನೀವು ಇನ್ವೈಟ್ ಮಾಡಿದ್ರೆ ನಾನು ಇಲ್ಲಿಗೆ ಬಂದೆ, ನಾನ್ ಮನೆಯಲ್ಲೇ ಕೂತಿದ್ರೆ ನಾನು ಇಲ್ಲಿ ಬಂದು ಇಂಟರ್ವ್ಯೂ ಕೊಡಕ್ಕಾಗ್ತಲ್ಲ, ಅಲ್ಲಿಂದ ನಾನು ಮನೆಯಿಂದ ಒಂದ್ ಹೆಜ್ಜೆ ಹೊರಗಡೆ ಹಾಕ್ಲೇಬೇಕಾಯ್ತು, ಇಷ್ಟು ಬೆಂಗಳೂರಿನ ಈ ಟ್ರಾಫಿಕ್ ಅಲ್ಲಿ ನಾನು ಇಲ್ಲಿಗೆ ಬರ್ಲೇಬೇಕಾಗಿತ್ತು, ಇಲ್ಲಿಂದ ಒಳಗಡೆ ಅಂದ್ರೆ ನೀನ್ ಹೆಜ್ಜೆ ಇಡ್ಲಿಲ್ಲ ಮುಂದಕ್ಕೆ ಅಂದ್ರೆ ನಿನ್ನ ಸಾಧನೆ ನಿನಗೆ ಸಿಗೋಕ್ ಸಾಧ್ಯನೇ ಇಲ್ಲ. ಸೊ ನೀನು ಸಾಧಿಸ್ಬೇಕು ಅಂತ ಒಂದು ಗೋಲನ್ನ ಇಟ್ಕೋ, ಆಗ ಇನ್ನು ಯಾವುದೇ ಫೇಲ್ಯೂರ್ಸ್ಗಳನ್ನು ನಿನ್ಗೆ ಎಫೆಕ್ಟ್ ಆಗಲ್ಲ. ನೀನ್ ಯಾವುದೇ ನೀನ್ ಫೇಲ್ ಆದೆ ಯಾವ್ದೋ ಒಂದು ವಿಷಯದಲ್ಲಿ ಅಂತಂದ್ರೆ ಅದನ್ನ ಒಂದು ಕಲಿಕೆಯಾಗಿ ತಗೋ, ಅದನ್ನ ಮತ್ತೆ ಪ್ರಯತ್ನ ಪಡು. ಅದನ್ನ ಪ್ರಯತ್ನ ಪಟ್ಟಾಗ ಮೇ ಬಿ ಈ ತಪ್ಪನ್ ಮಾಡ್ಬಾರ್ದು ಅಂತ ನಿಂಗೆ ಒಂದಂತೂ ಕಲಿಕೆ ಸಿಕ್ಕಿರತ್ತೆ. ಈದರ್ ಯು ವಿಲ್ ವಿನ್ ಆರ್ ಯು ವಿಲ್ ಲರ್ನ್ ವಿತ್ ದ ಫೇಲ್ಯೂರ್, ಯಾವುದೇ ಒಂದು ಪ್ರಯತ್ನದಲ್ಲಿ. ಸೊ ದಟ್ಸ್ ವಾಟ್ ಆಕ್ಚುಲಿ ವಿ ಹ್ಯಾವ್ ಟು ಅಡಾಪ್ಟ್. ಸೂಪರ್ ಸೂಪರ್. ಇವಾಗ ನೀವು ಸಾಧನೆ ಅಂತ ಹೇಳಿದಾಗ ನನಗೆ ನಿಮ್ಗೆ ಬಂದಿರುವಂತ ಪ್ರಶಸ್ತಿಗಳ ಬಗ್ಗೆ ನೆನಪಾಯ್ತು. ಸೊ ನೃತ್ಯ ಲಾಂಛನ ಅನ್ನುವಂತ ಪ್ರಶಸ್ತಿ, ವಿಶ್ವ ಕನ್ನಡ ಕಣ್ಮಣಿ, ಆಮೇಲೆ ಬೆಸ್ಟ್ ಡಾನ್ಸ್ ಟೀಚರ್ ಅವಾರ್ಡ್, ಆಮೇಲೆ ನೃತ್ಯ ಸೇವಾ ರತ್ನ. ಸೊ ಈ ಒಂದು ಪ್ರಶಸ್ತಿ ಇದೆ, ಇಷ್ಟೆಲ್ಲ ಪ್ರಶಸ್ತಿಗಳ ಬಗ್ಗೆ ಏನ್ ಹೇಳ್ತಾರೆ? ಪ್ರಶಸ್ತಿಗಳು ಯಾವಾಗ್ಲೂ ನಮ್ ಜವಾಬ್ದಾರಿಯನ್ನ ಹೆಚ್ಚಿಸ್ಬಿಡುತ್ತೆ. ಅಂದ್ರೆ ನಾವು ಒಂದು ಹೆಜ್ಜೆ ಮೇಲ್ ಹೋಗಿದೀವಿ ಅಂತ ಅರ್ಥ. ಸೊ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡೇ ಹೋಗ್ಬೇಕು. ಅಲ್ಲಿನ ಮೇಲೆ ಸಿಕ್ಕದ ಆ ಜಾಗವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸೊ ಒಂದು ಜವಾಬ್ದಾರಿ ಅದು ಆ ಆರ್ಗನೈಸೇಷನ್ ಯಾರು ನಮ್ಗೆ ಆ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೋ ಅವರು ನಮ್ಮ ಮೇಲೆ ತೋರಿಸುವಂತಹ ಅಭಿಮಾನ, ಗೌರವ, ಅದಕ್ಕೆ ಒಂದು ಬೆಲೆಯನ್ನ ನಾವು ಕೊಡ್ಲೇಬೇಕಾಗತ್ತೆ. ಸೊ ಪ್ರಶಸ್ತಿ ಯಾವುದೇ ಒಂದು ಬಂದ್ರುನು ಹಿಗ್ಗೋದು ಇಲ್ಲ, ಅದನ್ನ ನನಗ್ ಬಂತು ಅಂತ ಹೇಳ್ಕೊಳ್ಳೋಂಥದ್ದು ಏನು ಇಲ್ಲ ಅಲ್ಲಿ. ಇದು ಬಂದಿದೆ, ಸೊ ನಾನು ಇದ್ರ ಮೇಲೆ ನನ್ ಕೆಲಸ ಮಾಡ್ಲೇಬೇಕು. ಇವಾಗ ಇದರಿಂದ ಕೆಳಗಡೆಗೆ ನಾವು ಹೋಗೋಂಗಿಲ್ಲ, ಅದು ನನ್ನ ಮಿನಿಮಮ್ ಇದು ಲೆವೆಲ್ ಆಗ್ಬಿಡತ್ತೆ. ಸೊ ಇಲ್ಲಿಂದ ಮೇಲಕ್ಕೆ ಹೋಗ್ಬೇಕು. ನಂಗೆ ಇನ್ನೊಂದು ಪ್ರಶಸ್ತಿ, ಅಕಸ್ಮಾತ್ ಪ್ರಶಸ್ತಿಯ ಕನಸು ಇತ್ತು ಅಂತ ಅಂದಿದ್ರೆ ಇನ್ನೊಂದು ಪ್ರಶಸ್ತಿಯ ಮೇಲೆ ಕಣ್ಣಿಟ್ಟು ನಾನು ಅದಕ್ಕೆ ಏನು ಸಾಧನೆಯನ್ನ ಮಾಡ್ಬೇಕು ಅದ್ರ ಮೇಲೆ ನಾನು ವರ್ಕ್ ಮಾಡಕ್ಕೆ ಅಂತ ನಾನು ಹೋಗ್ತೀನಿ. ಬಟ್ ನಂಗೆ ಪ್ರಶಸ್ತಿಗಳೆಲ್ಲವೂ ಅಷ್ಟೇ ಕಲಿಕೆಯಲ್ಲೇ ಕಾಣಿಸೋದು. ನಾನು ಒಂದು ಕೋರ್ಸ್ ನಾನು ಮುಗಿಸ್ತೆ ಅಂತ ಅಂದ್ರೆ ಐ ಹ್ಯಾವ್ ಲರ್ನ್ ಸಮಥಿಂಗ್, ಸೊ ನನ್ನ ನಾಲೆಡ್ಜ್ ಅನ್ನ ನಾನು ಇನ್ಕ್ರೀಸ್ ಮಾಡ್ಕೊಂಡಿದೀನಿ ಅಂತ ಅಂದಾಗ ನಂಗೆ ಸಿಗೋ ಖುಷಿನೇ ಬೇರೆ. ಆತರ ಇದೆಲ್ಲವೂ ವಿತ್ ನೇಮ್ ಬಂದಿರೋ ಪ್ರಶಸ್ತಿಗಳಾದ್ರೆ ನಾನು ನನ್ನ ನಾಲೆಡ್ಜ್ ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ನಾನು ಓದಿರೋ ಪುಸ್ತಕಗಳಿರ್ಬೋದು, ನಾನು ಅಟೆಂಡ್ ಮಾಡಿರುವಂತ ಕೋರ್ಸ್ಗಳಿರ್ಬಹುದು, ಇವುಗಳು ನನಗೆ ಒಂದೊಂದು ಲೆವೆಲ್ ನಾನು ಕಂಪ್ಲೀಟ್ ಮಾಡಿದಾಗ್ಲೂ ನನ್ಗೆ ಒಂದೊಂದು ಪ್ರಶಸ್ತಿ ತಗೊಂಡಿದ್ದೀನಿ. ಸೊ ಅದು ಆತ್ಮತೃಪ್ತಿ ನನ್ಗೆ. ಸೂಪರ್ ಸೂಪರ್ ಸೂಪರ್. ಇಷ್ಟೊತ್ತು ನೀವೇನ್ ಮಾತಾಡಿದ್ರೆ ನಿಜವಾಗ್ಲೂ ನಾನು ಆಗ್ಲೇ ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ, ನಮ್ಮ ಲೈಫ್ ಅಲ್ಲಿ ಈಗ ಯಾರ್ಯಾರು ಈ ಪಾಡ್ಕಾಸ್ಟ್ ನೋಡ್ತಾರೆ ಎಲ್ರು ನಮ್ಮ ಲೈಫ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ, ನೀವ್ ಹೇಳಿರೋ ವಿಷಯವನ್ನ ಅಳವಡಿಸ್ಕೊಳ್ಳೋದು ತುಂಬಾ ಇದೆ ಮ್ಯಾಮ್. ಥ್ಯಾಂಕ್ ಯು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ಕೆ. ಥ್ಯಾಂಕ್ ಯು. ಅಂಡ್ ಇಷ್ಟೊತ್ತು ನಾವು ತುಂಬಾ ಸೀರಿಯಸ್ ಆಗಿ ಮಾತಾಡಿದ್ವಿ, ಇವಾಗ ಒಂದ್ ಸ್ವಲ್ಪ ಫನ್, ಯಾಕಂದ್ರೆ ನೀವು ಮೊದ್ಲಿಂದನೂ ಸ್ವಲ್ಪ ತರಲೆ ಅಂತ ಹೇಳಿದಿರಲ್ವಾ.
ಅದಕ್ಕೋಸ್ಕರ ಒಂದ್ 2 ಕ್ವಶನ್ ಫನ್ನಿ, ಓಕೆನಾ? Yeah. ಸೊ ಇವಾಗ ನೀವ್ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಮರ್ಕೋತಿ ಆಟ ಆಡ್ತಾ ಇದ್ರಿ ಅಂತ ಹೇಳ್ಕೊಂಡು ಅಲ್ವಾ? ಸೊ ನೀವು ಚಿಕ್ಕ ಏಜ್ ಅಲ್ಲಿ ಇದೇ ರೀತಿ ಎಷ್ಟೆಲ್ಲ ಆಟಗಳನ್ನ ಆಡಿದೀರಾ? ಆ ಗೇಮ್ ನೇಮ್ ಹೇಳ್ಬೇಕು, ಯಾವ್ಯಾವ ಆಟ ಆಡಿದೀರಾ ಅಂತ. ಒಂದು ಮರ್ಕೋತಿ ಆಟ. ಹಾ, ಹಾ. ಮರ್ಕೋತಿ ಆಟ. ಹ್ಮ್. ಅಣ್ಣೆಕಲ್ಲು. ಹಾ, ಅದು ಏನು? ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಏನದು? ಅದು ಕಲ್ಲುಗಳಿರುತ್ತಲ್ಲ, ಹಾ, ಹಾ, ಹಾ. ನೈಸ್ ಕಲ್ಲು ಅಂತ ಸಿಗುತ್ತೆ ಗೊತ್ತಾ? ಹಾ, 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 ಆ ನೈಸ್ ಕಲ್ಲು, ಆ ತರದ 5 ಕಲ್ಗಳನ್ನ ಇಟ್ಕೊಂಡು ಕೈಯಲ್ಲಿ. ಕೈ ಮೇಲೆ ಅದು ಆಣೆ. ಓಕೆ, ಹೀಗೆ. ಓಕೆ, ಅದು ಹ್ಮ್. ಅದು ಆಡ್ತಾ ಇದ್ವಿ. ಅದು ಅಪ್ಪನಿಂದ, ಅಪ್ಪ ಜನಪದ ತಜ್ಞರಾಗಿರೋದ್ರಿಂದ ಹಳ್ಳಿಗಾಡಿನ ಎಷ್ಟೊಂದು ಆಟಗಳೆಲ್ಲ ಅಪ್ಪನ ಕಡೆಯಿಂದ ನಂಗೆ ತಿಳಿದಿದ್ದು. ಆಮೇಲೆ ಹಳ್ಳಿಗುಳಿ ಮನೆ. ಹಳ್ಳಿಗುಳಿ ಮನೆ ಅದು 1932ನೇ ಇಸ್ವಿದು ನಮ್ಮ ಮನೆಯಲ್ಲಿ ಹಳ್ಳಿಗುಳಿ ಮನೆ ಇದೆ. ಅದು ನನ್ನ ಅಕ್ಕ ಈಗ ಅವಳ ಮನೆಯಲ್ಲಿ ಅದನ್ನ ನೀಟಾಗಿ ಇಟ್ಟಿದ್ದಾಳೆ. ಈಗ ನನ್ ಮಕ್ಳುಗಳು ಯಾರು ಆಡೋದಿಲ್ಲ, ನಮ್ಮ ಅಕ್ಕನ ಮಕ್ಳು ಯಾರು ಆಡಲ್ಲ. ಬಟ್ ಅಲ್ಲಿ ಬರ್ದಿದೆ 1932 ಅಂತ ಕೆತ್ತಿದೆ ಕೂಡ ಆ ವುಡ್ ಅಲ್ಲಿ. ತುಂಬಾ ಡಿಸೈನಿಂಗ್ ಆಗಿದೆ. ಅದು ಹಳ್ಳಿಗುಳಿ ಮನೆ ಆಡ್ತಿದ್ವಿ. ಅದ್ರ ಜೊತೆಗೆ ಇವಾಗ ಹೋಗ್ಬಿಡಿದೆ, ಇಲಾಸ್ಟಿಕ್ ಆಡ್ತಾ ಇದ್ವಿ ನಾವು ಮಕ್ಳುಗಳು ಸ್ಕೂಲ್ ನಲ್ಲಿ. ಇಬ್ರು ಆ ಕಡೆ ಈ ಕಡೆ ಕಾಲ್ಗೆ ಹಾಕೊಂಡು ನೆಗೆಯೋರು. ಇಲಾಸ್ಟಿಕ್ ಅದು ಗೊತ್ತಿಲ್ಲ, ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆಕ್ಚುಲಿ ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ನನ್ನ ಡ್ಯಾನ್ಸ್ ಮಕ್ಳುಗಳಿಗೆ ಒಂದೊಂದಿನ ಈ ಆಟಗಳನ್ನೆಲ್ಲ ಆಡಿಸ್ತೀನಿ, ಅವರಿಗೆ ಗೊತ್ತಿರ್ಬೇಕು ಅಂತ ಹೇಳಿ. ಇಲಾಸ್ಟಿಕ್ ಆಟ ಆಡ್ತಿರ್ವಿ. ಅದು ಲೆವೆಲ್ ಹಿಂಗೆ ಕಾಲ್ಗೆ ಒಂದೊಂದೇ ಲೆವೆಲ್ ಮೇಲಕ್ಕೆ ಹಾಕೊಂಡ್ ಬರೋದು, ಇಲ್ಲಿ ತನಕನು ಅಷ್ಟು ಮೇಲೆ ಕಾಲು ಎತ್ತು ಬಿಟ್ಟು ನಾವು ಅದನ್ನ ದಾಟ್ಕೊಂಡು ಹೋಗ್ಬೇಕು. ಆ ತರ ಆಟ ಅದು. ಅದನ್ನ ಆಡ್ತಿದ್ವಿ. ಇದೆಲ್ಲ ನೋಡಿ ನಿಮ್ಗೆ ಗೊತ್ತೇ ಇಲ್ಲ. ಅಲ್ಲ, ನೀವು ಹಳೆ ಕಾಲದ ಆಟ ನಾನು ಕೇಳಿದ್ರೆ ಇಲ್ಲ, ನಂಗೆ ಅದು ಅಳಿಗುಳಿ ಮನೆ ಅದು ಗೊತ್ತಿತ್ತು. ಅದಕ್ಕೆ ಮೇ ಬಿ ನಾವೇನೋ ಬೇರೆ ನೇಮ್ ಇಟ್ಟಿದ್ವಿ. ಇನ್ನೊಂದು ನನ್ಗೆ ಈಗ ಕಲ್ಲು ಹೀಗೆ ಬಾಕ್ಸ್ ತರ ಮಾಡ್ತಾರೆ, ಕಲ್ಲ ಹೀಗೆ ಅದ್ರ ಮೇಲೆ ಇದು ಬೈತಾಳಿ ಏನೋ ಕುಂಟಬಿಲ್ಲೆ. ಕುಂಟೆಬಿಲ್ಲೆ ಅದು ಆಡ್ತೀವಿ. ಅದು ಈಗ್ಲೂ ಆಡ್ತೀನಿ. ನನ್ ಮಕ್ಳು, ನನ್ನ ಅಕ್ಕನ ಮಕ್ಳು ಎಲ್ಲ ಹಬ್ಬಕ್ಕೆಲ್ಲ ಸೇರಿದಾಗ ನಾನು ನನ್ ಗಂಡ ಒಂದ್ ಪಾರ್ಟಿ, ನಮ್ಮ ಅಕ್ಕನ ದೊಡ್ಡ ಮಗ್ಳು ನನ್ ದೊಡ್ಡ ಮಗ್ಳು ಒಂದ್ ಪಾರ್ಟಿ, ನಮ್ಮ ಅಕ್ಕನ ಚಿಕ್ಕ ಮಗ್ಳು ನನ್ನ ಚಿಕ್ಕ ಮಗ್ಳು ಒಂದ್ ಪಾರ್ಟಿ, ನಾವೆಲ್ಲ ಪಾರ್ಟಿಗಳು ಮಾಡ್ಕೊಂಡು ನಾವ್ ಈಗ್ಲೂ ಆಡ್ತೀವಿ ಹಬ್ಬಗಳಲ್ಲಿ. ಓಕೆ, ಸೂಪರ್. ನೀವ್ ಹೇಳಿದ್ರಿ ನೀವ್ ಚಿಕ್ಕಿರ್ಬೇಕಾದ್ರೆ ನಿಮ್ ಮನೆಗ್ ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇತ್ತು ನಿಮ್ ಮೇಲೆ ಅಂತ. ಇವಾಗ 3 ತುಂಬಾನೇ ಅಗ್ರೆಸಿವ್ ಆಗಿರ್ಬೋದು, ಫನ್ನಿ ಆಗಿರ್ಬೋದು, ಯಾವ್ದೋ ಒಂದು ವೇದಲ್ಲಿ 3 ಕಂಪ್ಲೇಂಟ್ ಹೇಳ್ಬೇಕು. ಯಾವ ಕಂಪ್ಲೇಂಟ್ಸ್ ಬಂದಿತ್ತು ನಿಮ್ ಮೇಲೆ, ನಿಮ್ ಮನೆಗೆ ಅಂತ? ಯಾವ್ಯಾವ ವಿಷಯದ ಮೇಲೆ? ನಿಮ್ ಮೇಲೆ ಯಾರಿಗೂ ಹೊಡೆದ್ ಬಂದೆ ಅಥವಾ ಏನು? ಇವಾಗಲ್ಲ ಅದು ಚಿಕ್ಕಿರ್ಬೇಕಾದ. ಯಾರೋ ನಂದ ಸ್ಕೂಲ್ ನಲ್ಲಿ ಅಂದ್ರೆ ಮನೆ ಹತ್ರ ಆಟ ಆಡ್ಬೇಕಾದ್ರೆ ನನ್ನ ಆಟ ಸಾಮಾನು ತಗೊಂಡೋಗಿದ್ದ. ಕೊಡು ಅಂದೆ, ಕೊಡ್ಲಿಲ್ಲ. ಕತ್ತನ್ ಪಟ್ಟಿ ಹಿಡ್ಕೊಂಡು ರಪ 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 ಅಂತ ಹೊಡೆದ್ಬಿಟ್ಟಿದ್ದೆ. ಅವರು ನಾನು ಎಷ್ಟು ಫೇಮಸ್ ಅಂತಂದ್ರೆ ನಮ್ಮ ಅಮ್ಮನ್ನ ನಮ್ಮ ಅಪ್ಪನ ಪದ್ಮಿನಿ ಅಪ್ಪ ಅಂತಾನೆ ಕರಿತಾ ಇದ್ರು ಅಲ್ಲಿರೋರೆಲ್ಲ. ಪದ್ಮಿನಿ ಅಮ್ಮ ನೋಡಿ, ಆಕ್ಚುಲಿ ನಾನು ಪದ್ಮಿನಿ ಅಂತ ಸೇರ್ಸಿದೀನಿ, ನಂದು ಮನೆಯಲ್ಲಿ ಬೇರೆ ಹೆಸರು ಕರೀತಾರೆ, ಆ ಹೆಸರು ಅಲ್ಲೇ. ನೋಡಿ ನನ್ ಮಗಂಗೆ ಹೊಡೆದ್ಬಿಟ್ಟಿದಾನೆ ಅಂತ ಬಂದು ಹೇಳೋರು. ಕೇಳೋರು ಮಮ್ಮಿ, ನಾನು ಆಟ ಸಾಮಾನ್ ಕೊಡ್ಲಿಲ್ಲ, ಹೊಡೆದೆ. ಸರಿ ಸಾರಿ ಕೇಳು ಅಂತಿದ್ರು, ನಾನ್ ಕೇಳ್ತಾ ಇರ್ಲಿಲ್ಲ. ಆಮೇಲೆ ಅಂದ್ರೆ ನಾನು ಎಷ್ಟೇ ತರಲೆ ಮಾಡಿದ್ರು ಅವ್ರಿಗೆಲ್ಲರಿಗೂ ಒಂಥರ ಇಷ್ಟ ಪಡುವಂತ ಪಾತ್ರನೇ ನಂದು. ಎಲ್ಲೇ ಹೋದ್ರು, ನಮ್ಮ ಊರಿಗೆ ಹೋದ್ರು ಅಷ್ಟೇನೆ. ಇವಾಗ ಒಂದು ಇನ್ನೊಂದು ಆಗಲ್ಲ, ನಾನ್ ಚಿಕ್ಕವರಿದ್ದಾಗ ನಮ್ಮಪ್ಪನ ಊರಿಗೆ ಹೋಗ್ತಾ ಇದ್ವಿ ರಜೆಗಳಲ್ಲಿ. ಅಂಡ್ ಅಪ್ಪ ನಮ್ ತಾತ ತೀರ್ಕೊಂಡಿದ್ದು, ಅದು ಪ್ರತಿ ವರ್ಷ ತಿಥಿನ ತುಂಬಾ ಅಂದ್ರೆ ಜೋರಾಗಿ ಊರು ಎಲ್ಲ ಇಡೀ ಸಂಬಂಧಿಕರನ್ನೆಲ್ಲ ಕರೆಸಿ ಮಾಡ್ತಾ ಇದ್ರು ನಮ್ಮಪ್ಪ ಅಲ್ಲಿ. ಅಲ್ಲಿ ಹೇಗೆ ಅಂದ್ರೆ ತಿಂಡಿ ಎಲ್ಲೆಲ್ಲ ಮಾಡ್ಬಿಟ್ಟು ಅದು ಪೂಜೆಗೆಲ್ಲ ಇಡ್ತಿದ್ರಲ್ವಾ, ಎಡೆಗೆ ಅಂತ ಇಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಯಾವ್ದನ್ನು ತಿಂಡಿ ತಿನ್ನೋಂಗಿರ್ಲಿಲ್ಲ. ಬಟ್ ನಾನು ಸ್ಪೆಷಲ್ ಸೊ ಹೋಗ್ತಿದ್ದೆ. ಎಲ್ಲರೂ ಅಷ್ಟೇ. ಅಂಡ್ ಮೊಮ್ಮಕ್ಕಳಲ್ಲಿ ನಾನೇ ತುಂಬಾ ಚಿಕ್ಕವಳು, ನಾನೇ ಕಡೆ ಮೊಮ್ಮಗಳು ನಮ್ಮ ತಾತನಿಗೆ. ನೀನ್ ಹೋಗು ಆಯ್ತಾ, ನೀನ್ ಹೋದ್ರೆ ಯಾರಿಗೂ ಅನುಮಾನ ಬರಲ್ಲ, ಅಂಡ್ ನಿನಗ್ ಕೊಟ್ಬಿಡ್ತಾರೆ ಹೋಗು ಅಂತ ನನ್ ಕಸಿನ್ಸ್ ಗಳೆಲ್ಲ ನನ್ನನ್ನ ಚೂ ಬಿಡೋರು. ಬರ್ತಿದ್ದೆ. ಚಿಕ್ಕಿನುಂಡೆ, ವಡೆ, ಆಮೇಲೆ ಚಕ್ಲಿ, ಕೋಡ್ಬಳೆ, ಇದೆಲ್ಲ ಹೀಗ್ ಹೋಗೋದು.
ತಗೊಳ್ಳೋದು ಎತ್ಕೊಂಡ್ ಬಂದ್ಬಿಡೋದು. ಆಮೇಲೆ ಇವರೆಲ್ಲ ಹುಲ್ಲಿಂದೆ ಬಚ್ಚಿಟ್ಕೊಂಡಿರ್ತಿದ್ರು ನಮ್ ಕಸಿನ್ಸ್ ಎಲ್ಲ, ತಗೊಳ್ಳಿ ಅಂತ. ತಿರ್ಗಾ ಹೋಗೋದು, ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನನ್ ಕುಣ್ಕೊಂಡ್ ಬಂದ್ರೆ ಅವಾಗ ಗುಂಡಕ್ ಮುದ್ದಾಗಿದ್ದೆ. ಸೊ ಎಲ್ರಿಗೂ ನಾನಂದ್ರೆ ಇಷ್ಟ. ಹೋಗೋದು, ಮುತ್ ಕೊಡೋದು, ಆಟ ಆಡ್ಕೊಂಡು ಹಂಗೆ ಮೆತ್ತಗೆ ಎತ್ಕೊಂಡ್ ಬಂದ್ಬಿಡೋದು. ಸೊ ಆತರ ತುಂಬಾ ಕದೀತಿದ್ದೆ. ತಿಂಡಿ ಎಸ್ಪೆಷಲಿ ತುಂಬಾ ಕದಿತಿದ್ದೆ. ಎರಡಾಯ್ತು, ಇನ್ನೊಂದು ಅದು ಗೊತ್ತಾಂದ್ರೆ ನಮ್ ದೊಡ್ಡಮ್ಮ ಬೈಯೋರು. ಅದು ಕಂಪ್ಲೇಂಟ್ ಆಕ್ಚುಲಿ. ಕಳ್ಳಿ ನೀನೇ ಮಾಡಿರೋದು ನಂಗೆ ಗೊತ್ತು ಅಂತ. ಬಟ್ ನನ್ ಸಪೋರ್ಟ್ ತುಂಬಾ ಜನ ಇರ್ತಿದ್ರು. ಯು ಆರ್ ಸೇಫ್. ಓಕೆ. ಇನ್ನೊಂದ್ ಯಾವ್ದು ನೆನ್ಪ್ ಬರ್ತಿಲ್ವ. ಇವಾಗ ಮದ್ವೆ ಆದ್ಮೇಲೆ ನಿಮ್ಮ ಹಸ್ಬೆಂಡ್ ಜೊತೆ ಮಕ್ಕಳ ಜೊತೆ ಯಾರಾದ್ರು ಅಮ್ಮ ಈ ತರ ಮಾಡ್ತಾರೆ ಅಂತ ನನ್ನ ಚಿಕ್ಕ ಮಗಳು ಮಾಡ್ತಾಳೆ. ಅವಳ ಫ್ರೆಂಡ್ಸ್ ಗಳಿಗೆಲ್ಲ ಹೇಳೋದು. ಅವರೆಲ್ಲ ಅವ್ರ ಅಮ್ಮಗಳ ಬಗ್ಗೆ ನಮ್ಮಮ್ಮ ಯಾವತ್ತೂ ಹಿಂಗೆ ಬೈಲೇ ಇಲ್ಲ ಗೊತ್ತಾ, ನನ್ಗೆ ಹೊಡಿಲೇ ಇಲ್ಲ ಗೊತ್ತಾ, ನಾನ್ ಕಾಲೇಜಿಗೆ ಹೋಗಲ್ಲ ಅಂತಂದ್ರೆ ಬೇಡ ಅಂತಾರೆ. ಹೌದಾ? ಹಾಗೆ ಹೇಳ್ತೀರಾ? ಐಡು ಬಿಕಾಸ್ ಲಕ್ಕಿಲಿ ನನ್ಗೆ ನನ್ನ ಇಬ್ರು ಮಕ್ಳುನು ಇಲ್ಲಿ ದೊಡ್ಡವಳು ಸ್ವಲ್ಪ ತುಂಟಿನೇ, ಎಸ್ಪೆಷಲಿ ಚಿಕ್ಕವಳು ತುಂಬಾ ಮೆಚ್ಯೂರ್ಡ್. ಅವಳು ಇವತ್ತು ಬೆಳಗ್ಗೆ ನಾನು ಕಾರಲ್ಲೂ ಅವಳನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಮಮ್ಮ ಇವತ್ ನಂಗೆ ಯಾಕೋ ಮೂಡ್ ಇರ್ಲಿಲ್ಲ ಕಾಲೇಜಿಗೆ ಹೋಗಕ್ಕೆ ಅಂದ್ಲು. ಹೇಳೋದಲ್ವಾ ನನ್ಗೆ ಮೊದ್ಲೇನೆ, ಇಷ್ಟು ಅರ್ಧ ದಾರಿ ಬಂದಾಗ ಹೇಳ್ತಿದ್ಯ ನಂಗೆ ಗೊತ್ತು ನೀ ಬೇಡ ಅಂತೀಯ ಅಂತ, ಅದಕ್ಕೇನೆ ನಾನ್ ಸುಮ್ನಾದೆ ಅಂತ. ಸೊ ಅವಳಿಗೆ ಆ ಮೆಚ್ಯೂರಿಟಿ ಇದೆ, ನಮ್ಮಮ್ಮ ಬಿಡ್ತಾಳೆ ನನ್ನನ್ನ ಅಂತ ಹೇಳಿ. ಸೊ ಹಾಗಾಗಿ ಅವಳು ಹೇಳ್ಬೇಕಾದ್ರೆ ಹೇಳ್ತಿರ್ತಾಳೆ, ನೀನ್ ಯಾಕಮ್ಮ ನಮ್ಗ್ ಬೈಯೋದೇ ಇಲ್ಲ ಅಂತ, ನೀನ್ ಯಾಕಮ್ಮ ನಮ್ಗ್ ಹೊಡೆದೇ ಇಲ್ಲ ಅಂತ ಹೇಳ್ತಾಳೆ. ಬಟ್ ಅವ್ರಿಬ್ರು ಅಷ್ಟು ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ನಂಗ ಆ ಪ್ರಮೇಯನೇ ಬರ್ಲಿಲ್ಲ. ನನ್ನ ಇವತ್ತಿನ ತನಕ ನಾನೇ ಆಗ್ಲಿ ನನ್ ಗಂಡನೇ ಆಗ್ಲಿ ನಮ್ಮ ಮಕ್ಳಿಗೆ ಒಂದೇ ಹಿಟ್ಟು ಹೊಡೆದಿಲ್ಲ. ಸೂಪರ್ ಸೂಪರ್ ಸೂಪರ್. ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಇಬ್ರು ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಐ ಲವ್ ಯು. They are everything. Whatever I'm doing, it is for them, and I will achieve. With that, I will take them wherever I go. They will be with me. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಮ್ಯಾಮ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಎಸ್ಪೆಷಲಿ ನನ್ಗೆ ಗೊತ್ತಿಲ್ಲ ಎಷ್ಟು ಆಡಿಯನ್ಸ್ ಎಷ್ಟು ಇನ್ಸ್ಪೈರ್ ಆಗ್ತಾರೋ ಏನೋ ನನ್ಗೆ ಗೊತ್ತಿಲ್ಲ. ಅಂಡ್ ಇವಾಗ ನಾನು ಇಲ್ಲಿ ಕುತ್ಕೊಂಡು ನಿಮ್ ಜೊತೆ ಮಾತನಾಡಿದೆ, ಯಾಕಂದ್ರೆ ನಾನು ತುಂಬಾ ಚಿಕ್ಕವಳು, ನಿಮ್ ಎದುರುಗಡೆ ಕುತ್ಕೊಂಡು ಮಾತಾಡೋದಕ್ಕೆ ನಾನು ತುಂಬಾ ವಿಷಯಗಳನ್ನ ಕಲಿತೆ. ಅಂಡ್ ಐ ಹೋಪ್ ಇಲ್ಲಿ ಇರೋರು ಎಲ್ರಿಗೂ ಕೂಡ ಒಂದ್ ರೀತಿಯ ಮೋಟಿವೇಶನ್ ಸಿಕ್ತು ಅಂತ ಭಾವಿಸ್ತೀನಿ. ನಿಮ್ಮ ಜರ್ನಿ, ಆ ತುಂಟಾಟ, ನೀವ್ ಎಷ್ಟು ಸೀರಿಯಸ್ ಆಗಿ ನೀವು ಮೋಟಿವೇಶನಲ್ ಒಂದು ಸ್ಪೀಕ್ ನಂಗೆ ಕೊಡ್ತೀರಾ, ಅದೇ ತರ ನಿಮ್ದು ಆ ತುಂಟು ಮನಸ್ಸು, ಮಗು ಮನಸ್ಸು, ನೀವು ಕುತ್ಕೊಂಡು ಮಾತಾಡೋದು, ದ ವೇ, ಅದೆಲ್ಲ ನಿಜವಾಗ್ಲೂ ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು. ಅಂಡ್ ಇವತ್ತಿನ ನಮ್ಮ ಕಾರ್ಯಕ್ರಮ ನನ್ಗಂತೂ ಸಖತ್ ಇಷ್ಟ ಆಯ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಘ್ನಾ. ಬಿಕಾಸ್ ಇದು ನನ್ಗೆ ತುಂಬಾ ನೆನಪಿರುವಂತಹ ಇದು, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್ ಚಂದನ್ಗೆ, ನಿಮ್ಗೆ, ಪ್ರಭಾಕರ್ ಅವರಿಗೆ, ರಕ್ಷಿತ್ಗೆ, ನನ್ನ ಕಡೆಯಿಂದ, ನನ್ನ ಹಸ್ಬೆಂಡ್, ನನ್ನ ಮಕ್ಳ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ಹೋಪ್ ನಿಮ್ಗೆ ಒಂದು ಖುಷಿ ಕೊಡ್ತು ಅಂತ ಭಾವಿಸ್ತೀನಿ. ಐ ಎಂಜಾಯ್ಡ್ ಅ ಲಾಟ್. ನಾನು ಆಕ್ಚುಲಿ ಇವಾಗ ತುಂಟಾಟದ ಮೂಡಲ್ಲಿ ಇದೀನಿ. ಈಗ ನಾನು ಹೋದ್ರೆ ಕ್ಲಾಸ್ ತಗೋಬೇಕು ಬೇರೆ ಮಧ್ಯಾಹ್ನ. ನಾನು ಹೋದ ತಕ್ಷಣ ಸ್ವಲ್ಪ ಸೀರಿಯಸ್ ಆಗ್ಬೇಕು. ನನ್ನ ಒಳಗಿದ್ದ ಒಂದು ತುಂಟ ಪದ್ಮಿನಿಯನ್ನ ಹೊರಗಡೆ ತೆಗ್ದಿದ್ದೀರಾ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ನಿಮ್ಗೋಸ್ಕರ. ಸ್ವೀಟ್. ಥ್ಯಾಂಕ್ ಯು. ಐ ಲವ್. ಇಷ್ಟ ಆಗತ್ತಾ ನಿಮ್ಗೆ? ತುಂಬಾ ಇಷ್ಟ ಆಗುತ್ತೆ. ಇರೋಷ್ಟು ಜಾಗದಲ್ಲೇನೆ ನಾನು ನನ್ ಗಂಡ ಅದನ್ನ ಒಂದು ಸುಂದರ ವಾತಾವರಣಕ್ಕೆ ಅದನ್ನ ಒಗ್ಗಿಸ್ತಾ ಇದೀವಿ. ಅದಕ್ಕೆ ಅಂತಾನೆ, ಯಾಕಂದ್ರೆ ನಮ್ಮಿಬ್ರಿಗೂನು ಗಾರ್ಡನಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಅದಕ್ಕೆ ಅಂತಾನೆ ಒಬ್ರು ಗಾರ್ಡನರ್ನು ಗೊತ್ತು ಮಾಡ್ಕೊಂಡು ಅದನ್ನೆಲ್ಲ ಚಂದ ಬೆಳೆಸ್ತಾ ಇದೀವಿ. ಸೊ ದಿಸ್ ಇಸ್ ಅ ವೆರಿ ಕ್ಯೂಟ್ ಗಿಫ್ಟ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.